ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ನಿಮ್ಮೆಲ್ಲರಿಗೂ ಪಿ ಯು ಸಿ ಎಟ್ ಪರೀಕ್ಷೆ ಕಾಮರ್ಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಬೇಸಿಕ್ ಮ್ಯಾಥ್ಸ್ ಲೆಕ್ಚರರ್ ಕುಮಾರ್. ಸೊ ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಇಡೀ ಚಾಪ್ಟರ್ ಲೆಂದಿ ಇರೋದ್ರಿಂದ ಪಾರ್ಟ್ 1 ಸೆಟ್ಸ್ನ ಅಪ್ಲೋಡ್ ಮಾಡಿದ್ವಿ ಅಲ್ವಾ? ಎಲ್ಲರೂ ನೋಡಿ ಇರೋ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಕೂಡ ಚೆನ್ನಾಗಿ ಅರ್ಥ ಆಗಿದೆಯಾ? ಸೊ ಏನಾದ್ರು ಡೌಟ್ಸ್ ಇದ್ದಲ್ಲಿ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ಹಾಕಿ, ಮತ್ತು ಪಿನ್ ಕಮೆಂಟಲ್ಲಿರುವ ಫಾರ್ಮ್ನ ಕೂಡ ಫಿಲ್ ಮಾಡಿ ನಿಮ್ಮ ಡೌಟ್ನ ಅಪ್ಲೋಡ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅದನ್ನು ನಾವು ಕ್ಲಾರಿಫೈ ಮಾಡ್ತೀವಿ, ಓಕೆನಾ? ಸೊ ನಮ್ಮ 2ನೇ ಚಾಪ್ಟರ್ನ ಫಸ್ಟ್ ಹಾಫ್ ಸೆಟ್ ಥಿಯರಿ ಬಗ್ಗೆ ಓದಿದ್ವಿ. ಈಗ ಆ ಚಾಪ್ಟರ್ನ ಮುಂದುವರೆದ ಭಾಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡುವ, ಓಕೆನಾ? ಸೊ ನೌ ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ಲೆಫ್ಟ್ ಔಟ್ ಪಾರ್ಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಸೊ ಈ ಚಾಪ್ಟರ್ ಈಗ ನಾನು ಆಲ್ರೆಡಿ ಸೆಟ್ಸಲ್ಲೇ ಹೇಳಿದ್ದೆ, ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓವರ್ ಆಲ್ ಈ ಚಾಪ್ಟ್ರಿಂದ ಬ್ಲೂ ಪ್ರಿಂಟ್ ಪಿ ಯು ಬೋರ್ಡ್ ಕೊಟ್ಟಿರೋ ಪ್ರಕಾರ 16 ಮಾರ್ಕ್ಸ್ ಇದೆ. ಸೊ ಅದೇ 1 or 2 ಮಾರ್ಕ್ಸ್ ಸ್ಲೈಟ್ಲಿ ವೇರಿ ಆಗ್ಬೋದು. ಈ ಚಾಪ್ಟರ್ ಸೆಟ್ಸ್ ಮತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇನ್ ಟೋಟಲ್ ಒಟ್ಟು 15ರಿಂದ 16 ಮಾರ್ಕ್ಸ್ ಅಂತೂ ಆಲ್ಮೋಸ್ಟ್ ಬರುತ್ತೆ, ಓಕೆನಾ? ಸೊ ನಮ್ಮ ಪ್ರೀವಿಯಸ್ ಸೆಷನಲ್ಲಿ ಸೆಟ್ಸ್ ಅಂದರೆ ಏನು, ವೇರಿಯಸ್ ಟೈಪ್ಸ್ ಆಫ್ ಸೆಟ್ಸ್ ಹೇಗಿದೆ, ಆಪರೇಷನ್ಸ್ ಆನ್ ಸೆಟ್ಸ್, ಆಲ್ಜಿಬ್ರಾ ಆನ್ ಸೆಟ್ಸ್ ಎಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ. ಅದ್ರ ಜೊತೆ ವೆನ್ ಡಯಾಗ್ರಾಮ್ ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಸಾಲ್ವ್ ಮಾಡಿದ್ವಿ. ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ಈಗ ಇಲ್ಲಿ ಮೇಯ್ನಾಗಿ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ? ಸೊ ಇಲ್ಲಿ ಮೇಯ್ನ್ 3 ಕಾನ್ಸೆಪ್ಟ್ಸ್ ಇದೆ. ಒಂದು ಕಾರ್ಟೀಷಿಯನ್ ಪ್ರಾಡಕ್ಟ್ಸ್, ಒಂದೇ ನಿಮಿಷ ಎಲ್ಲೋ ತೊಗೊಂಡ್ಬಿಡುವ. ಸೊ ಇಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್ಸ್ ಒಂದು, ಎರಡನೇದು ರಿಲೇಷನ್ಸ್, ಮೂರನೇದು ಫಂಕ್ಷನ್ಸ್. ಸೊ ನಮ್ಮ ಈ ಸೆಷನಲ್ಲಿ ದೀಸ್ ಆರ್ ದ 3 ಮೇನ್ ಕಾನ್ಸೆಪ್ಟ್ಸ್ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಸೊ ದೀಸ್ ಆರ್ ಆಲ್ ನಮ್ಮ ಸೆಟ್ ಥಿಯರಿಯಿಂದನೇ ಡಿರೈವ್ ಆಗಿರೋಂಥ ಕಾನ್ಸೆಪ್ಟ್ಸ್, ಓಕೆನಾ? ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ಎಲ್ಲಿಂದ ಬಂದಿರೋದು? ನಮ್ಮ ಸೆಟ್ ಥಿಯರಿ ಕಂಟಿನ್ಯೂಯೇಷನ್ನೇ ಇವೆಲ್ಲ ಕೂಡ. ಸೊ ಯಾವ ರೀತಿ ಇರುತ್ತೆ? ನಮಗೊಂದು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಒಂದಿದ್ರೆ, ಸೊ ಈ ಕಾರ್ಟೀಷಿಯನ್ ಪ್ರಾಡಕ್ಟ್ನ ಒಂದು ಭಾಗ ರಿಲೇಷನ್ಸ್ ಆಗುತ್ತೆ, ಓಕೆ? ರಿಲೇಷನ್ಸ್ ಆರ್ ಪಾರ್ಟ್ ಆಫ್ ವಾಟ್? ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟೇ. ಆ ರಿಲೇಷನ್ನ ಮತ್ತೊಂದು ಚಿಕ್ಕ ಭಾಗ ಫಂಕ್ಷನ್ಸ್ ಆಗುತ್ತೆ, ಓಕೆ? ದಟ್ಸ್ ಹೌ ದಿಸ್ ಚಾಪ್ಟರ್ ಇಸ್. ಸೊ ಒಂದೊಂದೇ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನು, ಆ ಕಾರ್ಟೀಷಿಯನ್ ಪ್ರಾಡಕ್ಟ್ ಬಂದಮೇಲೆ ಅದರಿಂದ ರಿಲೇಷನ್ನ ನಾವು ಹೇಗೆ ಡಿಫೈನ್ ಮಾಡ್ಬೋದು, ಫ್ರಮ್ ರಿಲೇಷನ್ಸ್ ನಾವು ಫಂಕ್ಷನ್ಸ್ ಹೇಗೆ ಸ್ಟಡಿ ಮಾಡ್ಬೋದು, ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಹೋಗುವ ಬನ್ನಿ. ಈಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್. ಈಗ ನನ್ನ ಹತ್ರ 2 ಸೆಟ್ ಇದೆ, ಎ ಆ್ಯಂಡ್ ಬಿ. ಈ 2 ಸೆಟ್ ಇದ್ದಾಗ ಇದು 2ರ ಪ್ರಾಡಕ್ಟ್ ಹೆಂಗೆ ಕಂಡು ಹಿಡಿಬೋದು? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಲೀನಿಯರ್ ಆಲ್ಜಿಬ್ರಾದಲ್ಲಿ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಇದ್ದರೆ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ 2y ಅಂತ ಒಂದು ಎಕ್ಸ್ಪ್ರೆಷನ್ ಇದ್ದರೆ ಹೇಗೆ ಮಾಡ್ತಿದ್ವಿ? ಫಸ್ಟ್ ಎಕ್ಸ್ ಒಟ್ಟಿಗೆ ಸೆಕೆಂಡ್ ಎಕ್ಸ್ಪ್ರೆಷನ್ ಏನಿದೆ 2 ಟರ್ಮ್ಸ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡ್ತಿದ್ವಿ, ಪ್ಲಸ್ ಆರ್ ಮೈನಸ್ ಸೆಕೆಂಡ್ ಟರ್ಮ್ ಒಟ್ಟಿಗೆ ಮತ್ತೆ ಆ 2 ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಆಪ್ರೇಷನ್ ಏನು ಮಾಡ್ತಾಯಿದ್ದೀವಿ? ಎ ಇಂಟು ಬಿ ಅಂತ ಬಂದಾಗ ನಮ್ಮ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಏನೆಲ್ಲ ವ್ಯಾಲ್ಯೂಸ್ ಇದೆ, ಪ್ರತಿಯೊಂದು ಎಲಿಮೆಂಟನ್ನು ವಿತ್ ಆಲ್ ದ ಎಲಿಮೆಂಟ್ಸ್ ಆಫ್ ಬಿ, ದ ಮ್ಯಾಟ್ರಿಕ್ಸ್ ಬಿ ಅಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದೆ ಅದರೊಟ್ಟಿಗೆ ಮಲ್ಟಿಪ್ಲೈ ಮಾಡ್ತೀವಿ. ಅಂದರೆ ಆರ್ಡರ್ಡ್ ಪೇರ್ಸ್ ಬರ್ತಾ ಇದೆ. ಈಗ ಎ ಇಂಟು 1 ಏನು ಬರುತ್ತೆ? A1 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಎ ಇಂಟು 2, A, 2, ಎ ಇಂಟು 3 ಆರ್ಡರ್ ಪೇರ್ ಏನಾಗ್ತಾರೆ? A3. ನೆಕ್ಸ್ಟ್ A4. ಈಗ ಎನ ಪ್ರತಿಯೊಂದು ವ್ಯಾಲ್ಯೂಸ್ ಒಟ್ಟಿಗೂ ಮಲ್ಟಿಪ್ಲೈ ಮಾಡಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಬಿನ ಪ್ರತಿಯೊಂದು ವ್ಯಾಲ್ಯೂ ಒಟ್ಟಿಗೂ ಮಲ್ಟಿಪ್ಲೈ ಮಾಡುವ. ಏನಾಗುತ್ತೆ? B1, B2, B3, B4. ಅದೇ ರೀತಿ ನೆಕ್ಸ್ಟ್ ಸಿ ಆ್ಯಂಡ್ ಡಿ ಒಟ್ಟಿಗೆ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್, ಆ್ಯಂಡ್ ವಿ ಆರ್ ರೆಪ್ರೆಸೆಂಟಿಂಗ್ ದೀಸ್ ಆಲ್ ದ ಪ್ರಾಡಕ್ಟ್ ಇನ್ ದ ಬ್ರ್ಯಾಕೆಟ್. ಇದಕ್ಕೆ ನಾವೇನು ಹೇಳ್ತೀವಿ? ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ಅಂತ ಹೇಳ್ತೀವಿ. ಸಿಂಪಲ್. ಏನು ಮಾಡಿದ್ವಿ? ನಮ್ಮ ಸೆಟ್ ಎ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟನ್ನು ಸೆಟ್ ಬಿ ಅಲ್ಲಿರುವಂಥ ಎಲಿಮೆಂಟ್ಸ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಿದ್ವಿ. ವಿ ಗೆಟ್ ಆನ್ ಆರ್ಡರ್ಡ್ ಪೇರ್ಸ್ ಇಲ್ಲಿ, ಓಕೆನಾ? ಸೊ ದಿಸ್ ಇಸ್ ಸಿಂಪಲ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಸೊ ಡೆಫಿನಿಷನ್ ಹೇಗೆ? ಗಿವನ್ 2 ನಾನ್ ಎಂಟಿ ಸೆಟ್ಸ್. ನಾನ್ ಎಂಟಿ ಅಂದರೆ ನಲ್ ಸೆಟ್ ಆಗಿರಬಾರ್ದು. ನಲ್ ಸೆಟ್ ಆಗದೆ ಇದ್ದಲ್ಲಿ, ನಾನ್ ಎಂಟಿ ಇದ್ದಾಗ, 2 ಸೆಟ್ ಎ ಆ್ಯಂಡ್ ಬಿ ಇದ್ದಾಗ ಕಾರ್ಟೀಷಿಯನ್ ಪ್ರಾಡಕ್ಟ್
ಎ ಕ್ರಾಸ್ ಬಿ ಏನಾಗುತ್ತೆ, ಇಸ್ ದ ಸೆಟ್ ಆಫ್ ಆಲ್ ದ ಆರ್ಡರ್ಡ್ ಪೇರ್ಸ್. ಇಲ್ಲಿ ನಾವು ಬರ್ದೀವಲ್ವ, ಇದೆಲ್ಲ ಏನು ಆರ್ಡರ್ಡ್ ಪೇರ್ಸ್ ಅಂತ ಕರಿತೀವಿ. ಈಸ್ ದ ಸೆಟ್ ಆಫ್ ಆಲ್ ದ ಆರ್ಡರ್ಡ್ ಪೇರ್ಸ್ ಆಫ್ ಎಲಿಮೆಂಟ್ಸ್ ಫ್ರಮ್ ಎ ಆ್ಯಂಡ್ ಬಿ. ಓಕೆ, ಸೆಟ್ ಎ ಮತ್ತು ಬಿ ಇಂದ ಏನೆಲ್ಲ ಆರ್ಡರ್ ಪೇರ್ಸ್ ಇತ್ತು ಎಲ್ಲವನ್ನು ಬರೆದ್ವಿ. ವಿ ಗೆಟ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್. ಎ ಕ್ರಾಸ್ ಬಿನ ಹೇಗೆ ನಾವು ಸಿಂಪಲ್ ಫಾರ್ಮಲ್ಲಿ ಬರಿಬೋದು, ಎ ಕಾಮ ಬಿ. ಓಕೆ, ವೇರ್ ಎ ಬಿಲಾಂಗ್ಸ್ ಟು ಸೆಟ್ ಎ, ಅಂದರೆ ಮೊದಲನೇ ಎಲಿಮೆಂಟ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ನಮ್ಮ ಸೆಟ್ ಎ ಯೆಲ್ಲೋ ಕಲರಲ್ಲಿದೆ, ಅಂದರೆ ನಮ್ಮ ಮೊದಲನೇ ಎಲಿಮೆಂಟ್ ಎಲ್ಲನೂ ಬಿಲಾಂಗ್ಸ್ ಟು ವಿತ್ ಸೆಟ್ ಎ. ಅದೇ ರೀತಿ ಸೆಟ್ ಬಿ ಬ್ಲೂ ಕಲರಲ್ಲಿದೆ. ಸೊ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟ್ನ ಎರಡನೇ ಪೇರ್ ನೋಡಿ, ಪೇರಲ್ಲಿರುವಂಥ ಎರಡನೇ ವ್ಯಾಲ್ಯೂಸ್ ಈ 1 ಆಗಿರಲಿ, 2, 3 ಆ್ಯಂಡ್ 4, ಇಟ್ ಆಲ್ ಬಿಲಾಂಗ್ಸ್ ಟು ಸೆಟ್ ಬಿ. ಹೇಗೆ ಬರಿಬೋದು, ವೇರ್ ಎ ಕಾಮ ಬಿ ಇಟ್ ಈಸ್ ಅನ್ ಆರ್ಡರ್ಡ್ ಪೇರ್, ವೇರ್ ಎ ಬಿಲಾಂಗ್ಸ್ ಟು ನಮ್ಮ ಸೆಟ್ ಎ, ಬಿ ಬಿಲಾಂಗ್ಸ್ ಟು ಸೆಟ್ ಬಿ. ಇದಕ್ಕೆ ನಾವೇನು ಹೇಳ್ತೀವಿ, ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ಅಂತ ಹೇಳ್ತೀವಿ. ಸಿಂಪಲ್, ಅರ್ಥ ಆಗಿದೆಯಲ್ವಾ? ಎರಡು ಸೆಟ್ಸ್ ಕೊಟ್ಟಿದ್ರು, ವಿ ಜಸ್ಟ್ ರೋಟ್ ಆಲ್ ದ ಆರ್ಡರ್ಡ್ ಪೇರ್ಸ್ ವಿತ್ ರೆಸ್ಪೆಕ್ಟ್ ಟು ಸೆಟ್ ಎ ಆ್ಯಂಡ್ ಬಿ. ಇದಕ್ಕೆ ನಾವು ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನಾವು ನೆನ್ಪಿಟ್ಕೊಳ್ಳುವ. ಈಗ ಎ ಅಥವಾ ಬಿ, ಈಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಐದರ್ ಎ ಆರ್ ಬಿ ಎರಡರಲ್ಲಿ ಯಾವುದಾದ್ರು ಒಂದು ನಲ್ ಸೆಟ್ ಆಗಿದ್ದಲ್ಲಿ ಆಗ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಕೂಡ ಏನಾಗುತ್ತೆ, ಎಂಟಿ ಸೆಟ್ ಆಗುತ್ತೆ. ಇಂಪಾರ್ಟೆಂಟ್, ಇದನ್ನೆಲ್ಲ 1 ಮಾರ್ಕ್ಗೆ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸಲ್ಲೆಲ್ಲ ಕೇಳ್ಬೋದು. ಸೊ ನೆನ್ಪಿಟ್ಕೊಬೇಕು. ಸೊ ಏನು, ಒಂದು ಇಫ್ ಎ ಆರ್ ಬಿ ಎರಡು ಸೆಟ್ಟಲ್ಲಿ ಯಾವುದಾದ್ರು ಒಂದು ನಲ್ ಸೆಟ್ ಆಗಿದ್ದಲ್ಲಿ, ಬೈ ಚಾನ್ಸ್ ನಾವು ಡೆಫಿನಿಷನ್ ಹೇಳ್ಬೇಕಾದ್ರೆ ಹೇಳಿದ್ವಿ ಎ ಆ್ಯಂಡ್ ಬಿ ಆರ್ ನಾನ್ ಎಂಟಿ ಅಂತ. ಬಟ್ ಇನ್ ಕೇಸ್ ಎ ಅಥವಾ ಬಿ ಅಲ್ಲಿ ಯಾವುದಾದ್ರು ಒಂದು ನಲ್ ಸೆಟ್ ಆಗಿದ್ದಲ್ಲಿ ನಾವು ಕಾರ್ಟೀಷಿಯನ್ ಪ್ರಾಡಕ್ಟನ್ನು ಹಿಡಿದ್ರೆ ದೆನ್ ಎ ಕ್ರಾಸ್ ಬಿ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟ್ ಏನಾಗುತ್ತೆ, ನಲ್ ಆಗುತ್ತೆ. ದಿಸ್ ಇಸ್ ಒನ್ ಥಿಂಗ್. ಅದೇ ರೀತಿ 2 ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್, ಅಂದರೆ ನಮ್ಮ ಆರ್ಡರ್ ಪೇರ್ ಬರ್ದಿದ್ವಲ್ಲ, ದಟ್ ವಿಲ್ ಬಿ ಈಕ್ವಲ್ ಯಾವಾಗ, ಇಫ್ ಆ್ಯಂಡ್ ಓನ್ಲಿ ಇಫ್ ದ ಕರೆಸ್ಪಾಂಡಿಂಗ್ ಫಸ್ಟ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಆ್ಯಂಡ್ ದ ಸೆಕೆಂಡ್ ಎಲಿಮೆಂಟ್ಸ್ ಆರ್ ಆಲ್ಸೋ ಈಕ್ವಲ್. ನಮ್ಮ ಈ ಆರ್ಡರ್ಡ್ ಪೇರ್ ಇದೆಯಲ್ಲ, ವೆನ್ ಡು ವಿ ಸೇ ದೀಸ್ 2 ಆರ್ ಈಕ್ವಲ್, ಇಫ್ ನಮ್ಮ A1 ಮತ್ತು A2 ಈಕ್ವಲ್ ಆಗಿದ್ದು, ಅದೇ ರೀತಿ B1 ಆ್ಯಂಡ್ B2 ಕೂಡ ಈಕ್ವಲ್ ಆಗಿದ್ದರೆ ನಾವೇನು ಹೇಳ್ತೀವಿ, ದ ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಇದನ್ನು. ಅದಾದಮೇಲೆ ಸಿಂಪಲ್, ಇಫ್ ದೇರ್ ಆರ್ P ಎಲಿಮೆಂಟ್ಸ್ ಇನ್ ಸೆಟ್ ಎ, ನಮ್ಮ ಸೆಟ್ ಎ ಅಲ್ಲಿ P ಎಲಿಮೆಂಟ್ಸ್ ಇದ್ದಲ್ಲಿ, ಅದೇ ರೀತಿ Q ಎಲಿಮೆಂಟ್ಸ್ ಇನ್ ಸೆಟ್ ಬಿ, ಮತ್ತೊಂದು ಸೆಟ್ ಬಿ ಅಂತಿದೆ ಅದರಲ್ಲಿ Q ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಲ್ಲಿ, ದೆನ್ ದೇರ್ ವಿಲ್ ಬಿ P ಇಂಟು Q ಎಲಿಮೆಂಟ್ಸ್ ಇನ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ A ಕ್ರಾಸ್ ಬಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಈಗ ಪ್ರೀವಿಯಸ್ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಎ ಮತ್ತು ಬಿ ಸೆಟ್ ಇತ್ತು ಅಲ್ವಾ, ಎ ಬಿ ಸಿ ಡಿ 1 2 3 4 ಇತ್ತು. ಸೊ ಸೆಟ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇತ್ತು, 4 ಎಲಿಮೆಂಟ್ಸ್ ಇತ್ತು. ಅಂದರೆ ಪಿ ಎಷ್ಟಾಯಿತು, 4 ಆಯಿತು. ಅದೇ ರೀತಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಕೂಡ ಎಷ್ಟಾಯಿತು, 4 ಆಯಿತು. ಸೊ ಟೋಟಲ್ ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಎಷ್ಟಾಯಿತು, 4 ಇಂಟು 4 16 ಅಲ್ವಾ. ಸೊ ಅದೇ ರೀತಿ ಇಲ್ಲಿ ನೋಡಿ, ಇಫ್ ಎನ್ ಆಫ್ ಎ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಇಸ್ ಪಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಇಸ್ ಕ್ಯೂ, ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಏನಾಗುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ, ದಟ್ ಈಸ್ ಪಿ ಇಂಟು ಕ್ಯೂ ಆಗುತ್ತೆ. ಈಗ ಇಲ್ಲೇ ನೋಡಿ, ನಮ್ಮ ಸೆಟ್ ಎ ಇತ್ತು. ಸೊ ವಾಟ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲಿ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಈಸ್ 4. ಅದೇ ರೀತಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಕೂಡ ಎಷ್ಟಿತ್ತು, 4 ಇತ್ತು. ಸೊ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಏನಾಯಿತು, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಎಷ್ಟಾಯಿತು, ಪಿ ಇಂಟು ಕ್ಯೂ. ಸೊ 4 ಇಂಟು 4 ವಿಚ್ ಈಸ್ 16. ಅರ್ಥ ಆಗ್ತಾ ಇದೆಯಲ್ವಾ. ಸೊ ದಿಸ್ ಇಸ್ ದ ವೇ ವಿ ಗಾಟ್ ಇಟ್, 16 ಆರ್ಡರ್ ಪೇರ್ಸ್. ಅರ್ಥ ಆಯ್ತಲ್ವಾ. ಸೊ ನಮ್ಮ ಸೆಟ್ ಎ ಅಲ್ಲಿ 4 ಎಲಿಮೆಂಟ್ಸ್ ಇತ್ತು, ಸೆಟ್ ಬಿ ಅಲ್ಲಿ ಕೂಡ 4 ಎಲಿಮೆಂಟ್ಸ್ ಇತ್ತು. ಸೊ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇತ್ತು, 16. ಸಿಂಪಲ್, ಅರ್ಥ ಆಗ್ತಾ ಇದೆಯಲ್ವಾ ಈಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನು ಅಂತ. ನೆಕ್ಸ್ಟ್ ಲೆಟ್ಸ್ ಹ್ಯಾವ್ ಎ ಲುಕ್ ವಿತ್ ಸಮ್ ಸಿಂಪಲ್ ಎಕ್ಸಾಂಪಲ್ಸ್.
ಈಗ ಒಂದು ಸೆಟ್ ಎ ಅಂತ ಕೊಟ್ಟಿದ್ದಾರೆ, ಎ ಬಿ ಸಿ, ಮತ್ತೊಂದು ಸೆಟ್ ಬಿ ಕೊಟ್ಟಿದ್ದಾರೆ, ಸಿ ಕಾಮ ಡಿ. ಈಗ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ, ಬಿ ಕ್ರಾಸ್ ಎ ಕ್ರಾಸ್ ಎ, ಬಿ ಕ್ರಾಸ್ ಬಿ ಕಂಡುಹಿಡಿಬೇಕು. ಲೆಟ್ಸ್ ಡೂ ಇಟ್, ವೆರಿ ಈಸಿ. ಈಗ ನಮ್ಮ ಮೊದಲನೇ ಪ್ರಶ್ನೆ, ಎ ಕ್ರಾಸ್ ಬಿ ವಿಲ್ ಬಿ ಈಕ್ವಲ್ ಟು, ನಮ್ಮ ಸೆಟ್ ಎ ಏನಿದೆ, ಇಟ್ ಈಸ್ ಎ ಬಿ ಸಿ. ಇದರೊಟ್ಟಿಗೆ ಯಾವ ಸೆಟ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಸೆಟ್ ಬಿನ, ಸಿ ಕಾಮ ಡಿ. ಸೊ ಇದೇನಾಗುತ್ತೆ, ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ ಏನು ಹೇಳಿದೆ, ಪ್ರತಿಯೊಂದು ಎಲಿಮೆಂಟ್ಸ್ನು ಮತ್ತೊಂದು ಸೆಟ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಟ್ ವಿಲ್ ಬಿ ಎ ಕಾಮ ಸಿ ಬಿ, ಸಾರಿ, ಸೊ ಏನಾಗುತ್ತೆ, ಎ ಕಾಮ ಸಿ, ಎ ಕಾಮ ಡಿ. ನೆಕ್ಸ್ಟ್ ಬಿ ಕಾಮ ಸಿ, ಬಿ ಕಾಮ ಡಿ. ಅದೇ ರೀತಿ ಸಿ ಕಾಮ ಸಿ, ಸಿ ಕಾಮ ಡಿ. ಇದೇನಾಗುತ್ತೆ, ನಮ್ಮ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಆಗುತ್ತೆ. ನಮ್ಮ ಪ್ರೀವಿಯಸ್ ಫಾರ್ಮುಲಾನು ನಾವು ರೆಫರ್ ಮಾಡಿದ್ರೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ 3 ಇದೆ, ಇಲ್ಲಿ 2 ಇದೆ. ಸೊ 3 × 2 ಎಷ್ಟು, 6 ಎಲಿಮೆಂಟ್ಸ್. ಸೊ 1 2 3 4 5 6, ವಿ ಹ್ಯಾವ್ ಗಾಟ್ 6 ಎಲಿಮೆಂಟ್ಸ್. ಅರ್ಥ ಆಯ್ತಲ್ವಾ, ಸಿಂಪಲ್ ಅಲ್ವಾ. ಸೊ ಅದೇ ರೀತಿ ಈಗ ಸೆಕೆಂಡ್ ಪಾರ್ಟ್, ಈಗ ಬಿ ಕ್ರಾಸ್ ಎ, ನಮ್ಮ ಕಾರ್ಟಿಷಿಯನ್ ಪ್ರಾಡಕ್ಟ್ ಬಿ ಕ್ರಾಸ್ ಎ ಅಂದರೆ ಫಸ್ಟ್ ಯಾವ ಸೆಟ್ ಬರ್ಕೊಬೇಕು, ಸೆಟ್ ಬಿ ಬರ್ಕೊಬೇಕು, ಇಂಟು ಎ, ಎ ಬಿ ಸಿ. ಸೊ ಇದೇನಾಗುತ್ತೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ ಸಿ ಕಾಮ ಎ, ಸಿ ಕಾಮ ಬಿ, ಸಿ ಕಾಮ ಸಿ, ಮತ್ತು ಡಿ ಕಾಮ ಎ, ಡಿ ಕಾಮ ಬಿ, ಡಿ ಕಾಮ ಸಿ. ದಿಸ್ ಈಸ್ ಅವರ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಬಿ ಕ್ರಾಸ್ ಎ. ಈಗ ಅದೇ ರೀತಿ ಎ ಕ್ರಾಸ್ ಎ ಏನಾಗುತ್ತೆ, ನಮ್ಮ ಥರ್ಡ್ ಕೇಸ್, ಫೈಂಡ್ ಎ ಕ್ರಾಸ್ ಎ. ಎ ಕ್ರಾಸ್ ಎ ಮಾಡೋದಾದ್ರೆ ಏನಾಗುತ್ತೆ, ಸೆಟ್ ಎನ ಎ ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಟ್ ವಿಲ್ ಬಿ ಎ ಬಿ ಸಿ ಮಲ್ಟಿಪ್ಲೈಡ್ ವಿತ್ ಎ ಬಿ ಸಿ. ಸೊ ಏನಾಗುತ್ತೆ ಈಗ ಇದು, ದಿಸ್ ವಿಲ್ ಬಿ ಈಕ್ವಲ್ ಟು ಎ ಕಾಮ ಎ, ಅದೇ ರೀತಿ ಎ ಕಾಮ ಬಿ, ಎ ಕಾಮ ಸಿ. ನೆಕ್ಸ್ಟ್ ಬಿ ಕಾಮ ಎ, ಬಿ ಕಾಮ ಬಿ, ಬಿ ಕಾಮ ಸಿ. ನೆಕ್ಸ್ಟ್ ಸಿ ಕಾಮ ಎ, ಸಿ ಕಾಮ ಬಿ, ಸಿ ಕಾಮ ಸಿ. ಸೊ ದಿಸ್ ವಿಲ್ ಬಿ ನಮ್ಮ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ. ತುಂಬ ಸಿಂಪಲ್ ಅಲ್ವಾ. ಈ ರೀತಿ ಸಿಂಪಲ್ ಕ್ವಶನ್ಸ್ನ ಕೂಡ ನಮಗೆ 1 or 2 ಮಾರ್ಕ್ಸಿಗೆ ಕೇಳಿಬಿಡ್ಬೋದು ಮಕ್ಕಳೇ. ವೆರಿ ಈಸಿ ಇದೆ ಚಾಪ್ಟರ್ ಥ್ರೂ ಔಟ್. ಸೊ ನಾನು ನಿಮಗೇನು ಹೋಮ್ವರ್ಕ್ ಕೊಡ್ತಾಯಿದ್ದೀನಿ, ಸೊ ಬಿ ಕ್ರಾಸ್ ಬಿ ಈಕ್ವಲ್ ಟು ಏನು ಬರುತ್ತೆ ಆಸ್ ಎ ಹೋಮ್ವರ್ಕ್ ಮಾಡಿ ಈಗ ನೀವು, ಓಕೆನಾ. ಜಸ್ಟ್ ಪಾಸ್ ಮಾಡಿ ಒಂದು 10-15 ಸೆಕೆಂಡಲ್ಲೇ ಮುಗಿಸ್ಬೋದು, ನೀವು ಬರೀರಿ. ಓಕೆ, ತುಂಬಾ ಈಸಿ ಇದೆಯಲ್ವಾ, ಅರ್ಥ ಆಯ್ತಲ್ವಾ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದರೆ ಹೇಗೆ ಮಾಡೋದು ಅಂತ. ಇನ್ನೂ ಸಮ್ ಸಿಮಿಲರ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ, ನಮ್ಮ ಸೆಟ್ಸ್ ಥಿಯರಿಲಿ ಮಾಡಿದ್ವಲ್ಲ ಆಪ್ರೇಷನ್ಸ್ ಎಲ್ಲ, ಯೂಸಿಂಗ್ ದೋಸ್ ಥಿಂಗ್ಸ್. ಕೆಲವೊಂದು ಸಿಂಪಲ್ ಪ್ರಾಬ್ಲಮ್ಸ್ ಇದೆ, ಕಲಿತಾ ಹೋಗೋಣ ಬನ್ನಿ ಒಟ್ಟಿಗೆ. ಓಕೆ, ಈಗ ಸೆಟ್ ಎ ಮತ್ತು ಬಿ ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ, ಮೊದಲನೇ ಪ್ರಶ್ನೆ, ಫೈಂಡ್ ಎ ಮೈನಸ್ ಬಿ ಕ್ರಾಸ್ ಎ. ಎ ಮೈನಸ್ ಬಿ ಡಿಫ್ರೆನ್ಸ್ ಕಂಡು ಹಿಡಿಯೋದು ಕಲ್ತಿದ್ವಿ, ನೆನಪಿದೆಯಾ. ಎ ಮೈನಸ್ ಬಿ, ಎ ಮೈನಸ್ ಬಿ ಅಂದರೆ ಏನು, ರೈಟ್ ಆಲ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎ ವಿಚ್ ಆರ್ ನಾಟ್ ಇನ್ ಬಿ. ಇಲ್ಲಿ ಎ ಇಲ್ಲಿ ಡಿ ಇದೆ, ಬಿ ಯಲ್ಲೂ ಡಿ ಇದೆ. ಸೊ ಅದು ಬಿಟ್ಟು ಉಳಿದ ಎಲಿಮೆಂಟ್ಸ್ ಎಲ್ಲ ಎ ಅಲ್ಲಿರೋದು ಬರೆದ್ರೆ ಅದೇನಾಗುತ್ತೆ, ಎ ಮೈನಸ್ ಬಿ ಆಗುತ್ತೆ. ಸೊ ಸ್ಟೆಪ್ 1 ನಮ್ಮ ಮೊದಲನೇ ಸೊಲ್ಯೂಷನ್ಗೆ ಎ ಮೈನಸ್ ಬಿ ಈ ಡಿಫ್ರೆನ್ಸ್ ಬರೆದ್ರೆ ಏನಾಗುತ್ತೆ, ಎ ಬಿ ಸಿ. ಇದೆಲ್ಲ ನಾವು ಸೆಟ್ ಥಿಯರಿಲೇ ಮಾಡಿದ್ದೀವಲ್ವ, ಯಾರ್ಯಾರು ನೋಡಿಲ್ವೋ ಮೊದಲು ಸೆಟ್ ಥಿಯರಿನ ನೋಡ್ಕೊಂಬನ್ನಿ. ಡೈರೆಕ್ಟಾಗಿ ಈ ಚಾಪ್ಟರ್ನ ನೋಡೋಕೆ ಹೋದರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಬಿಕಾಸ್ ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಗಲಿ, ರಿಲೇಷನ್ಸ್, ಫಂಕ್ಷನ್ಸ್ ಇದೆಲ್ಲನೂ ಸೆಟ್ ಥಿಯರಿಯಿಂದನೇ ನಾವು ಡಿರೈವ್ ಮಾಡ್ಕೊಂಡು ಕಂಟಿನ್ಯೂಟಿ ಇದೆ. ಸೊ ಡೈರೆಕ್ಟಾಗಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ನೋಡೋಕೆ ಹೋಗಬೇಡಿ. ಫಸ್ಟ್ ಸೆಟ್ ಥಿಯರಿ ಚಾಪ್ಟರ್ನ ನೋಡಿ ಪಾರ್ಟ್ 1, ಆಮೇಲೆ ಇದಕ್ಕೆ ಬನ್ನಿ, ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ. ಸೊ ಈಗ ಎ ಮೈನಸ್ ಬಿ ಬಂತು. ನೆಕ್ಸ್ಟ್ ಏನು ಮಾಡಬೇಕು,
A minus B cross A, Cartesian product. So A minus B cross A. ಸೊ ಏನಾಗುತ್ತೆ A ಇಂಟು A ಅಲ್ವಾ, ಡೈರೆಕ್ಟಾಗಿ ಬರಿತೀನಿ. A ಕಾಮ A, A ಕಾಮ B, A ಕಾಮ C, A ಕಾಮ D. ಈಗ A ಮೈನಸ್ ಬಿನ ಮೊದಲನೇ ಎಲಿಮೆಂಟ್ ಒಟ್ಟಿಗೆ ಈ 4 ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ ಬಿ ಒಟ್ಟಿಗೆ. ಸೊ ಬಿ ಕಾಮ ಎ, ಬಿ ಕಾಮ ಬಿ, ಬಿ ಕಾಮ ಸಿ, ಬಿ ಕಾಮ ಡಿ. ಅದೇ ರೀತಿ ಥರ್ಡ್ ಎಲಿಮೆಂಟ್ ಸಿ ಒಟ್ಟಿಗೆ 4 ಮಲ್ಟಿಪ್ಲೈ ಮಾಡುವ. ಸೊ ಇಟ್ ವಿಲ್ ಬಿ ಸಿ ಕಾಮ ಎ, ಸಿ ಕಾಮ ಬಿ, ಸೊ ಸಿ ಕಾಮ ಬಿ, ಆದಮೇಲೆ ಸಿ ಕಾಮ ಸಿ, ಸಿ ಕಾಮ ಡಿ. ಸೊ ಇದು ನಮ್ಮ ಎ ಮೈನಸ್ ಬಿ ಕ್ರಾಸ್ ಎ ಫಸ್ಟ್ ಆನ್ಸರ್ ಬಂತು. ಅದೇ ರೀತಿ ಫಾರ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್, ಫಸ್ಟ್ ನಾವೇನು ಕಂಡು ಹಿಡಿಬೇಕು? ಎ ಇಂಟರ್ಸೆಕ್ಷನ್ ಬಿ ಕಂಡು ಹಿಡಿಬೇಕು. ಎ ಇಂಟರ್ಸೆಕ್ಷನ್ ಬಿ ಏನು? ಎ ಮತ್ತು ಬಿ ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್. ಸೊ ಯಾವುದೆಲ್ಲ ಕಾಮನ್ ಎಲಿಮೆಂಟ್ಸ್ ಇದೆ ಎ ಮತ್ತು ಬಿ ಸೆಟ್ಟಲ್ಲಿ? ಸೊ ಡಿ ಕಾಮನ್ ಇದೆ ಅಷ್ಟೇ. ಇಲ್ಲಿ ಎ ಬಿ ಸಿ ಇದೆ, ಇಲ್ಲಿ ಇ ಎಫ್ ಸಿ ಇದೆ, ಮತ್ತು ಇನ್ನೇನು ಕಾಮನ್ ಇಲ್ಲ. ಸೊ ಕಾಮನ್ ಇರುವಂಥ ಒಂದೇ ಒಂದು ಎಲಿಮೆಂಟು ಡಿ. ಸೊ ಈಗ ಎ ಇಂಟರ್ಸೆಕ್ಷನ್ ಬಿ ಬಂತು. ಈಗ ಈ ಎ ಇಂಟರ್ಸೆಕ್ಷನ್ ಬಿ ಸೆಟ್ ಒಟ್ಟಿಗೆ ಬಿ ಮ್ಯಾಟ್ರಿಕ್ಸ್ ಅಂತ ಬಿ ಸೆಟ್ನ ಮಲ್ಟಿಪ್ಲೈ ಮಾಡಿದ್ರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಬರುತ್ತೆ. ಸೊ ಏನಾಗುತ್ತೆ? ಎ ಇಂಟರ್ಸೆಕ್ಷನ್ ಬಿ ಕ್ರಾಸ್ ಬಿ ಏನಾಗುತ್ತೆ? ಸೊ ಡಿ ಕಾಮ ಡಿ, ಡಿ ಕಾಮ ಇ, ಡಿ ಕಾಮ ಎಫ್, ಡಿ ಕಾಮ ಜಿ. ಸೊ ದಿಸ್ ಈಸ್ ಅವರ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಇಂಟರ್ಸೆಕ್ಷನ್ ಬಿ ಕ್ರಾಸ್ ಬಿ. ತುಂಬ ಸಿಂಪಲ್ ಅಲ್ವಾ? ಈ ರೀತಿ ಕ್ವಶನ್ಸ್ನ 1 ಮಾರ್ಕ್ ಮತ್ತು 2 ಮಾರ್ಕ್ಸಿಗೆ ಕೇಳ್ತಾರೆ ಮಕ್ಕಳೇ, ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಇಲ್ಲೇನು ಕೇಳಿದ್ದಾರೆ? ಇಫ್ ಎ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಕ್ವಲ್ ಟು 0 ಅಂತ ಒಂದು ಕೊಟ್ಟಿದ್ದಾರೆ. ಸೊ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಬಿ ಈಕ್ವಲ್ ಟು 2, 4, ಸಿ ಈಕ್ವಲ್ ಟು 4, 5, ಎ ಬಿ ಸಿ 3 ಸೆಟ್ ಕೊಟ್ಟಿದ್ದಾರೆ. ಸೊ ನಾವೇನು ಕಂಡು ಹಿಡಿಬೇಕು? ಎ ಮೈನಸ್ ಬಿ ಕ್ರಾಸ್ ಬಿ ಮೈನಸ್ ಎ ಕಂಡು ಹಿಡಿಬೇಕು. ಸೊ ಸೆಟ್ ಸಿ ಅವಶ್ಯಕತೆ ಅಷ್ಟೊಂದೇನಿಲ್ಲ ಇಲ್ಲಿ. ಓಕೆ ಫೈನ್. ಈಗ ನಮ್ಮ ಸೆಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಕ್ವಾಡ್ರಾಟಿಕ್ ಈಕ್ವೇಷನ್? ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಕ್ವಲ್ ಟು 0 ಆಗುತ್ತೆ. ಸೊ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್. ಸೊ ನಮ್ಮ ಫಸ್ಟ್ ಟರ್ಮ್ ಇಲ್ಲಿ ಕೋಎಫಿಷಿಯಂಟ್ ಆಫ್ ಎ 1 ಇಂಟು 12, 12 ಆಯಿತು. 12ಗೆ ಫ್ಯಾಕ್ಟರ್ಸ್ 4 3s are 12. ಸೊ 4 3s are 12. ಅರೆ ನಮಗಿಲ್ಲಿ -7 ಬೇಕು. -4 -3 ಪ್ಲಸ್ 12 ಆಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ. -4 -3 ಆ್ಯಡ್ ಮಾಡಿದ್ರೆ -7 ಸಿಗುತ್ತೆ ಅಲ್ವಾ? ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 3x ಪ್ಲಸ್ 12 ಈಕ್ವಲ್ ಟು 0. ಸೊ ಎಕ್ಸ್ ಕಾಮನ್, ಎಕ್ಸ್ ಮೈನಸ್ 4 ಮೈನಸ್ 3 ಕಾಮನ್, ಎಕ್ಸ್ ಮೈನಸ್ 4 ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಮೈನಸ್ 3 ಈಕ್ವಲ್ ಟು 0. ಸೊ ನಮ್ಮ ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು 4 ಮತ್ತು ಎಕ್ಸ್ ಈಕ್ವಲ್ ಟು 3 ಬಂತಿಲ್ಲಿ. ಸೊ ಹಾಗಾಗಿ ಫಸ್ಟ್ ಇಲ್ಲಿ ನಮ್ಮ ಸೆಟ್ ಎ ಏನಾಗುತ್ತೆ? 3, 4 ಆಯಿತು ಅಲ್ವಾ? ಸೊ ನಮಗಿಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಿದ್ರು, ನಾವು ರೋಸ್ಟರ್ ಫಾರ್ಮಲ್ಲಿ ಬರ್ಕೊಂಡ್ವಿ. ಸೆಟ್ ಎ 3, 4 ಆಗಿದೆ. ಮತ್ತು ನನಗಿಲ್ಲಿ ಬೇಕಿದ್ದು ಸೆಟ್ ಬಿ ಕೊಟ್ಟಿರೋದು 2, 4. ಸೊ ಈಗ ನನ್ನ ಎ ಮೈನಸ್ ಬಿ ಏನಾಗುತ್ತೆ? ಸೊ ಎ ಮೈನಸ್ ಬಿ ಈಕ್ವಲ್ ಟು ನನ್ನ ಎ ಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನ ಬರೆಯುವ ವಿಚ್ ಆರ್ ನಾಟ್ ದೇರ್ ಇನ್ ಬಿ. ಈಗ ಬಿ ಯಲ್ಲಿ 4 ಇದೆ, ಇಲ್ಲೂ 4 ಇದೆ. ಸೊ ಈ 4ಅನ್ನು ಬಿಟ್ಟು ಉಳಿದ ಎಲಿಮೆಂಟ್ ಏನಾಯಿತು? 3 ಆಯಿತು. ಸೊ ನನ್ನ ಎ ಮೈನಸ್ ಬಿ ಏನಾಯಿತು? 3 ಆಯಿತು. ಅದೇ ರೀತಿ ನನ್ನ ಬಿ ಮೈನಸ್ ಎ ಏನಾಗುತ್ತೆ? ರೈಟ್ ಆಲ್ ದ ಎಲಿಮೆಂಟ್ಸ್ ಇನ್ ಬಿ. ನಮ್ಮ ಬಿ ಸೆಟ್ಟಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದೆ ಎಲ್ಲನೂ ಬರೀರಿ. ವಿಚ್ ಆರ್ ನಾಟ್ ದೇರ್ ಇನ್ ಎ. ಈಗ ಮತ್ತು ಕಾಮನ್ ಆಗಿದ್ದು 4. ಅದು ಬಿಟ್ಟು ಬಿ ಯಲ್ಲಿ ಉಳಿಯೋದೊಂದು ಏಕೈಕ ಎಲಿಮೆಂಟ್ 2. ಸೊ ಬಿ ಮೈನಸ್ ಎ ಸೆಟ್ 2 ಆಯಿತು. ಹಾಗಾಗಿ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಮೈನಸ್ ಬಿ ಕ್ರಾಸ್
ಬಿ ಮೈನಸ್ ಎ ಏನಾಗುತ್ತೆ ಸೆಟ್ 3 ಇಂಟು 2 ವಿಚ್ ಇಸ್ 3, 2 ಆಯಿತು. ಸಿಂಪಲ್, ಅರ್ಥ ಆಯ್ತಲ್ವಾ? ಸೊ ಈ ಸಿಮೆಟ್ರಿಕ್ ಅಂತೀನಿ ಡಿಫ್ರೆನ್ಸ್ ಆಫ್ ದ ಮ್ಯಾಟ್ರಿಕ್ಸಿಗೆ ಕರೆಕ್ಟಾಗಿ ನೀವು ಸೆಟ್ ಥಿಯರಿನ ನೋಡ್ರೆ ಈಸಿಯಾಗಿ ಅರ್ಥ ಆಗಿರುತ್ತೆ ಇಷ್ಟೊತ್ತಿಗೆ. ಓಕೆ, ಸೊ ದಿಸ್ ಇಸ್ ಡಿಫ್ರೆನ್ಸ್ ಆಫ್ ಮ್ಯಾಟ್ರಿಕ್ಸ್. ಅದಾದಮೇಲೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಮಾಡಿದ್ದೀವಿ. ಸಿಂಪಲ್, ಅರ್ಥ ಆಯ್ತಲ್ವಾ? ಇಲ್ಲಿ ನಮಗೆ ಫಸ್ಟು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದು, ರೋಸ್ಟರ್ ಫಾರ್ಮಿಗೆ ವ್ಯಾಲ್ಯೂಸ್ ಮಾಡ್ಕೊಂಡ್ವಿ. 4 and 3 ಎ ಸೆಟ್ ಬಂತು, ಬಿ ಸೆಟ್ ಅವರೇ ಕೊಟ್ಟಿದ್ರು. ಎ ಮೈನಸ್ ಬಿ, ಬಿ ಮೈನಸ್ ಎ ಆದಮೇಲೆ ಕಾರ್ಟೀಷಿಯನ್ ಪ್ರಾಡಕ್ಟ್ನ ಕಂಡು ಹಿಡಿದ್ವಿ. ಸಿಂಪಲ್. ಈಗ ಓಕೆ, ಈಗ ಅವರೇ ನಮಗೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಎ ಕ್ರಾಸ್ ಬಿ ಅವರೇ ಕೊಟ್ಟಿದ್ದಾರೆ ಮಕ್ಕಳು, ಇಲ್ಲಿ ನೋಡಿ ಸರಿಯಾಗಿ. ಸೊ ಎ ಕ್ರಾಸ್ ಬಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಕೊಟ್ಟು ನಮಗೇನು ಕೇಳ್ತಾ ಇದ್ದಾರೆ, ಸೆಟ್ ಎ ಮತ್ತು ಬಿನ ಬರೀರಿ ಅಂತ ಹೇಳಿದ್ದಾರೆ. ಈಗ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಆರ್ಡರ್ಡ್ ಪೇರ್ ಹೇಗಿರುತ್ತೆ, ನಮ್ಮ ಈ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಮೊದಲನೇ ಎಲಿಮೆಂಟ್ ವಿಲ್ ಬಿಲಾಂಗ್ ಟು ವಾಟ್, ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ವಾ? ಅದೇ ರೀತಿ ಎರಡನೇ ಎಲಿಮೆಂಟ್ ವಿಲ್ ಬಿಲಾಂಗ್ ಟು ಸೆಕೆಂಡ್ ಮ್ಯಾಟ್ರಿಕ್ಸ್. ನಮ್ಮ ಸೆಟ್ ಅಂದರೆ ಏನು, ಕಲೆಕ್ಷನ್ ಆಫ್ ಆಲ್ ದ ವೆಲ್ ಡಿಫೈನ್ಡ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್. ಸೊ ನಮ್ಮ ಸೆಟ್ ಎ ಅಲ್ಲಿ ಏನೆಲ್ಲ ವ್ಯಾಲ್ಯೂಸ್ ಇದೆ ಈಗ ನೋಡಿ, ಫಸ್ಟ್ ಒನ್ನಲ್ಲಿ ಎ ಇದೆ, ಆಮೇಲೆ ಬಿ ಇದೆ. ಸೊ ಸೆಟ್ ಎ ಏನಾಗುತ್ತೆ, ಎ ಕಾಮ ಬಿ ಆಗುತ್ತೆ. ಸಿಂಪಲ್. ಅದೇ ರೀತಿ ನಮ್ಮ ಸೆಟ್ ಬಿ ಏನಾಗುತ್ತೆ, 1 ಇದೆ, 2 ಇದೆ, 3 ಇದೆ. ಓಕೆ, ಇಲ್ಲೊಂದು ಜಸ್ಟ್ ಮಿಸ್ಟೇಕ್ ಇದೆ, ದಿಸ್ ಶುಡ್ ಬಿ 3. ಸೊ 1, 2, 3 ಆಗುತ್ತೆ. 1, 2, 3 ಆಗುತ್ತೆ. ಹಾಗಾಗಿ ನಮ್ಮ ಸೆಟ್ ಎ ಏನಾಯಿತು, ಎ ಕಾಮ ಬಿ. ಸೆಟ್ ಬಿ ಏನಾಯಿತು, 1, 2, 3. ಯಾಕೆ, ಎರಡನೇ ಎಲಿಮೆಂಟ್ಸ್ ಬಿಲಾಂಗ್ ಟು ವಿಚ್ ಒನ್, ಸೆಟ್ ಬಿ. ಸೊ 1, 2, 3 ಇದೆ, 1, 2, 3 ಅಂದರೆ 1, 2, 3 ಇಸ್ ಎಲಿಮೆಂಟ್ ಆಫ್ ಬಿ ಸೆಟ್ ಅಲ್ವಾ? ಸೊ ಇಲ್ಲಿ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲಿ ಸೆಟ್ ಎ ಅಲ್ಲಿ 2, ಸೆಟ್ ಬಿ ಅಲ್ಲಿ 3. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪೇರ್ 2 into 3 6, 1, 2, 3, 4, 5, 6 ಸರಿ ಇದೆ ಅಂತ ಆಯಿತು. ಅರ್ಥ ಆಯ್ತಲ್ವಾ? ಅವರೇ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟ್ ಕೊಟ್ಟಿದ್ರು. ಸೆಟ್ ಎ ಮತ್ತು ಬಿ ಅಂತ ಕೇಳಿದ್ರೆ ನಮ್ಮ ಮೊದಲನೇ ಎಲಿಮೆಂಟ್ ವಿಲ್ ಆಲ್ವೇಸ್ ಬಿಲಾಂಗ್ ಟು ಸೆಟ್ ಎ, ನಮ್ಮ ಆರ್ಡರ್ಡ್ ಪೇರಲ್ಲಿ ಎರಡನೇ ಎಲಿಮೆಂಟ್ಸ್ ವಿಲ್ ಆಲ್ವೇಸ್ ಬಿಲಾಂಗ್ ಟು ಸೆಟ್ ಬಿ. ಸಿಂಪಲ್, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಲ್ವಾ? ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಓಕೆ, ಈಗ ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಆರ್ಡರ್ ಪೇರ್ ಕೊಟ್ಟಿದ್ದಾರೆ. 2x x ಪ್ಲಸ್ ವೈ ಈಸ್ ಈಕ್ವಲ್ ಟು 8, 4 ಅಂತ ಅವರೇ ಕೊಟ್ಟಿದ್ದಾರೆ. ಆರ್ಡರ್ ಪೇರ್ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟು ಫೈಂಡ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿದ್ದಾರೆ. ಸೊ ಫೈಂಡ್ ಎಕ್ಸ್ ಆ್ಯಂಡ್ ವೈ ಅಂದಾಗ ಎರಡು ಆರ್ಡರ್ ಪೇರ್ ಯಾವಾಗ ಈಕ್ವಲ್ ಆಗಿರುತ್ತೆ, ನಾನು ನೋಟಲ್ಲಿ ಕೊಟ್ಟೆ. ಫಸ್ಟ್ ಒನ್ ಏನಿತ್ತು ನನ್ನ ನೋಟ್, ನಮ್ಮ ಸೆಟ್ ಎ ಆ್ಯಂಡ್ ಬಿ ಅಲ್ಲಿ ಯಾವುದಾದ್ರು ಒಂದು ನಲ್ಲಿದ್ದರೆ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟ್ ಏನಾಗುತ್ತೆ, ನಲ್ ಆಗುತ್ತೆ. ಎರಡನೇದೇನು ಹೇಳಿದ್ವಿ, 2 ಆರ್ಡರ್ಡ್ ಪೇರ್ಸ್ ಆರ್ ಸೆಟ್ ಟು ಬಿ ಈಕ್ವಲ್. ಎರಡು ಆರ್ಡರ್ ಪೇರ್ಸ್ ಈಕ್ವಲ್ ಆಗಿರುತ್ತೆ ಯಾವಾಗ, ಓನ್ಲಿ ವೆನ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್, ಫಸ್ಟ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಸೆಕೆಂಡ್ ಎಲಿಮೆಂಟ್, ಆವಾಗ ಮಾತ್ರ ಅದು ಈಕ್ವಲ್. ಸೊ ಇಲ್ಲಿ ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾಗ ಏನು ಮಾಡಬೇಕು, ಯು ಹ್ಯಾವ್ ಟು ಜಸ್ಟ್ ಈಕ್ವೇಟ್. ಸೊ 2x ಈಕ್ವಲ್ ಟು 8 ಆಗುತ್ತೆ. ಅದೇ ರೀತಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 4 ಆಗುತ್ತೆ. ಇಫ್ 2x ಈಸ್ ಈಕ್ವಲ್ ಟು 8, ಡಿವೈಡ್ ಬೈ 2 ಆನ್ ಬೋತ್ ಸೈಡ್ಸ್. ಎರಡು ಕಡೆ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 8/2, 4x ವ್ಯಾಲ್ಯೂ ಬಂತು. ಸಿಂಪಲ್, ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. 4 ಪ್ಲಸ್ ವೈ ಈಸ್ ಈಕ್ವಲ್ ಟು 4. ಸೊ ಎಕ್ಸ್ಟ್ರಾ ಟರ್ಮ್ ಇಲ್ಲಿ 4 ಇದೆ, ಸಪ್ರಾಕ್ಟ್ 4 ಆನ್ ಬೋತ್ ಸೈಡ್ಸ್. ನಮಗೇನು ಸಿಗುತ್ತೆ, y ಈಕ್ವಲ್ ಟು 0. ಸಿಂಪಲ್. ಅರ್ಥ ಆಯ್ತಲ್ವಾ? ಈ ರೀತಿ ಕ್ವಶನ್ಸನ್ನು ನೀವು 1 ಮಾರ್ಕಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಕ್ ಇದ್ದರೆ ಇದನ್ನು 2 ಮಾರ್ಕ್ಸ್ಗೂ ಕೇಳ್ಬೋದು ಮಕ್ಕಳೇ. ಆಯಿತಾ? ಕರೆಕ್ಟಾಗಿ ಯಾವುದನ್ನು ಬಿಡದೆ ಸರಿಯಾಗಿ ತಿಳ್ಕೊಳ್ಳಿ, ಓದಿ. ಓಕೆ, ತುಂಬಾ ಈಸಿ ಇದೆ. ಓಕೆ, ಈಗ ಇಲ್ಲೇನು ಕೊಟ್ಟಿದ್ದಾರೆ, ಎ ಈಕ್ವಲ್ ಟು ಸೆಟ್ ಎ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0. ಓಕೆ, ಮತ್ತು ಸೆಟ್ ಬಿ ಈಸ್ in this way x such that x belongs to natural number which is less than 3. Find a cross b, ಎರಡನೇದು b cross a. ಓಕೆ, ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0. ಈಗ ನಾನು ಸೆಟ್ ಎ ಅಲ್ಲಿ ಕೊಟ್ಟಿರೋದು
ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 9. ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ನನಗೇನು ಸಿಗುತ್ತೆ, ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಈ ಕಂಡೀಷನ್ನ ಅಬ್ಸರ್ವ್ ಮಾಡಿ. ಇಲ್ಲೇನು ಕೊಟ್ಟಿದ್ದಾರೆ, ನಾವು ಬರೀ ಸೆಟ್ ಏನು ಡಿಸ್ಕ್ರೈಬ್ ಮಾಡ್ತೇವೆ ನೋಡಿದ್ವಿ, ಇಲ್ಲಿ ಕಂಡೀಷನ್ ನೋಡಿ, ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ. ಈಗ ನನಗಿಲ್ಲಿ ಎಕ್ಸ್ ವ್ಯಾಲ್ಯೂಸ್ ಯಾವುದೆಲ್ಲ ಬಂದಿದೆ, ಎಕ್ಸ್ ಈಕ್ವಲ್ ಟು +3 ಬಂದಿದೆ ಮತ್ತು -3 ಎರಡು ವ್ಯಾಲ್ಯೂಸ್ ಬಂದಿದೆ. ಇಲ್ಲಿ ನಮಗೆ ಕೊಟ್ಟಿರೋ ಕಂಡೀಷನ್ ಎಕ್ಸ್ ಲೆಸ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಲೆಸ್ ದ್ಯಾನ್ 0 ಅಂದರೆ ಯಾವ ವ್ಯಾಲ್ಯೂ ಆಫ್ ಎಕ್ಸ್ನ ನಾವು ತೊಗೊಬೇಕು, -3 ತೊಗೊಬೇಕು, ಯಾಕಂದರೆ +3 is greater than 0 ಅಲ್ವಾ. ಸೊ ದಿಸ್ ವ್ಯಾಲ್ಯೂ ಇಸ್ ಡಿಸ್ಕಾರ್ಡೆಡ್ ಆ್ಯಂಡ್ ದಿಸ್ ವ್ಯಾಲ್ಯೂ ಶುಡ್ ಬಿ ಸೆಲೆಕ್ಟೆಡ್. ಆಗ ನನ್ನ ಸೆಟ್ ಎ ವ್ಯಾಲ್ಯೂ ಏನಾಗುತ್ತೆ, ಎ ಈಸ್ ಈಕ್ವಲ್ ಟು -3 ಆಯಿತು. ಅರ್ಥ ಆಯ್ತಲ್ವ ಇದು ಯಾಕೆ, ಎಕ್ಸ್ ಲೆಸ್ ದ್ಯಾನ್ 0 ಅಂತ ಕೊಟ್ಟಿರಿ ಇಲ್ಲಿ ಕಂಡೀಷನ್. ಎಕ್ಸ್ ಲೆಸ್ ದ್ಯಾನ್ 0 ಅಂತ ಕೊಟ್ಟಾಗ 0ಗಿಂತ ಕಡಿಮೆ ಇರೋಂಥ ಎಕ್ಸ್ ವ್ಯಾಲ್ಯೂ ನನಗಿರೋದು -3. ಯಾಕೆ, +3 ಗ್ರೇಟರ್ ದೆನ್ 0 ಆಗೋಯ್ತು. ಓಕೆ, ಸೊ ನನ್ನ ಸೆಟ್ ಎ ಏನು -3 ಆಯಿತು. ಈಗ ಬಿ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಇಟ್ ಈಸ್ ನ್ಯಾಚುರಲ್ ನಂಬರ್ ಲೆಸ್ ದೆನ್ 3. ಲೆಸ್ ದೆನ್ 3 ಇರೋಂಥ ನ್ಯಾಚುರಲ್ ನಂಬರ್ ಏನು, 1 2. 0 ಹಾಕ್ಬೇಡಿ, ಅದು ಹೋಲ್ ನಂಬರ್ ಆಗುತ್ತೆ. ನ್ಯಾಚುರಲ್ ನಂಬರ್ಸ್ ಕೌಂಟಿಂಗ್ ನಂಬರ್, ನಾವು ಕೌಂಟಿಂಗ್ ಹಿಂಗೆ ಸ್ಟಾರ್ಟ್ ಮಾಡ್ತೀವಿ, 1 2 ಅಂತ ಸ್ಟಾರ್ಟ್ ಮಾಡೋದು, 0 ಇಂದ ಮಾಡಲ್ಲ. ಓಕೆ, ಸೊ ನಮ್ಮ ನ್ಯಾಚುರಲ್ ನಂಬರ್ ಲೆಸ್ ದೆನ್ 3 ಇರೋದು 1, 2. ಓಕೆ, ಈಗ ಎ ಕ್ರಾಸ್ ಬಿ, ಬಿ ಕ್ರಾಸ್ ಎ ಮಾಡುವ. ನಮ್ಮ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶ್ಚನ್, ಎ ಕ್ರಾಸ್ ಬಿ ವಿಲ್ ಬಿ ಈಕ್ವಲ್ ಟು, ಸೊ -3, 1, ಅದೇ ರೀತಿ -3, 2. ಎ ಕ್ರಾಸ್ ಬಿ ಬಂತು, ಡನ್. ಅದೇ ರೀತಿ ಬಿ ಕ್ರಾಸ್ ಎ ಏನಾಗುತ್ತೆ, ಬಿ ಕ್ರಾಸ್ ಎ ವಿಲ್ ಬಿ ಈಕ್ವಲ್ ಟು, ಸೊ 1, -3, ನೆಕ್ಸ್ಟ್ 2, -3. ಮುಗೀತು, ಸಿಂಪಲ್. ಅರ್ಥ ಆಯ್ತಲ್ವಾ. ಕೊಟ್ಟಿರೋಂಥ ಸೆಟ್ ಬಿಲ್ಡರ್ ಫಾರ್ಮಿಂದ ಸೆಟ್ ಎ ಮತ್ತು ಸೆಟ್ ಬಿ ಏನಂತ ಬರ್ಕೊಂಡ್ವಿ. ಅದಾದಮೇಲೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ಮಾಡಿದ್ವಿ. ಏನೇ ಡೌಟ್ಸ್ ಇದ್ರು ಕೇಳಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಚಾಪ್ಟ್ರಿಂದ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆಲ್ಲ ಕ್ವಶನ್ಸ್ ತುಂಬಾ ಜಾಸ್ತಿ ಬರುತ್ತೆ. ಓಕೆನಾ, ಕಾರ್ಟೀಷಿಯನ್ ಪ್ರಾಡಕ್ಟರು ಬರ್ಬೋದು, ಸೆಟ್ಸರು ಬರ್ಬೋದು, ರಿಲೇಷನ್ಸು, ಫಂಕ್ಷನ್ಸ್ ಯಾವುದಾದ್ರು ಬರ್ಬೋದು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಯಾವ ಕ್ವಶನು ಚಿಕ್ಕದು ಇದೆಲ್ಲ ಎಕ್ಸಾಮ್ ಬರೋಲ್ಲ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಅಂಥ ಕ್ವಶನ್ಸೇ ಬರೋದು ಎಕ್ಸಾಮ್ಗೆ. ಓಕೆನಾ, ಸೊ ಅರ್ಥ ಆಗಿದೆಯಲ್ವ ಇದೆಲ್ಲ ಕಾನ್ಸೆಪ್ಟ್ಸ್ ನೀಟಾಗಿ. ಈಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಕ್ಲಿಯರ್ ಐಡಿಯಾ ಬಂದಿದೆಯಲ್ವಾ. ಓಕೆ ಫೈನ್. ಇಲ್ಲೊಂದು ಕ್ವಶನ್ ಮಿಸ್ ಆಗಿತ್ತು ಇಲ್ಲಿ. ಓಕೆ, ಮತ್ತೆ ಒಂದು ಆರ್ಡರ್ ಪೇರ್ ಕೊಟ್ಟಿದ್ರು. ಇಲ್ಲಿ ಏನಾಗಿದೆ, ಎಕ್ಸ್ ಪ್ಲಸ್ 1 ಶುಡ್ ಬಿ ಈಕ್ವಲ್ ಟು 3. ಅದೇ ರೀತಿ y - 2 ಶುಡ್ ಬಿ ಈಕ್ವಲ್ ಟು 1 ಅಲ್ವಾ, ಈಕ್ವಲ್ ಆರ್ಡರ್ಡ್ ಪೇರ್ಸ್. ಸೊ ಇಲ್ಲೇನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 2 ಆಗುತ್ತೆ, y ಈಸ್ ಈಕ್ವಲ್ ಟು 3. ಡನ್, ಸಿಂಪಲ್. ಅರ್ಥ ಆಗಿದೆಯಲ್ವಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಆರ್ಡರ್ಡ್ ಪೇರ್ ಈಕ್ವಾಲಿಟಿ ಅಂದರೆ ಫಸ್ಟ್ ಎಲಿಮೆಂಟ್ ಆಫ್ ದ ಫಸ್ಟ್ ಪೇರ್ ಶುಡ್ ಬಿ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಆಫ್ ದ ರೈಟ್ ಪೇರ್ ಆಲ್ಸೋ. ಓಕೆ, ಸೊ ಎಲ್ಲ ಎಲಿಮೆಂಟ್ಸ್ ಈಕ್ವಲ್ ಇದ್ರೇ ಆರ್ಡರ್ ಪೇರ್ ಆರ್ ಸೆಟ್ ಟು ಬಿ ಈಕ್ವಲ್. ಓಕೆನಾ, ಅರ್ಥ ಆಗಿದೆಯಲ್ವಾ. ಫೈನ್. ಈಗ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೆಟ್ ಎ ಮತ್ತು ಬಿ ಕೊಟ್ಟಿದ್ದಾರೆ ಆ್ಯಂಡ್ ಸೆಟ್ ಸಿ ಆಲ್ಸೋ ಕೊಟ್ಟಿದ್ದಾರೆ. ಎ ಸೆಟ್ ಈಕ್ವಲ್ ಟು 1 2 3, ಬಿ ಈಕ್ವಲ್ ಟು 3, 4, ಸೆಟ್ ಸಿ 4 5 6 ಅಂತ ಕೊಟ್ಟು, ಓಕೆ ಬಿ ಇಂಟರ್ಸೆಕ್ಷನ್ ಸಿ ಮಾಡಿ ಅದರೊಟ್ಟಿಗೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಇಂಟು ಬಿ ಇಂಟರ್ಸೆಕ್ಷನ್ ಸಿ. ಇಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಮತ್ತು ಎ ಕ್ರಾಸ್ ಸಿ ಮಾಡಿ ಅದರ ಇಂಟರ್ಸೆಕ್ಷನ್ ಮಾಡಬೇಕು. ಲೆಟ್ಸ್ ಡೂ ಇಟ್. ಈ ರೀತಿ ಕ್ವಶನ್ ಕೇಳಿದ್ರೆ ಪ್ರೊಬೇಬ್ಲಿ 3 ಮಾರ್ಕ್ಸಿಗೆ ಬರಬಹುದು. ಓಕೆ, ಸೊ ಫಸ್ಟ್ ನಮ್ಮ ಮೊದಲನೇ ಭಾಗ ಏನು ಮಾಡುವ, ಬಿ ಇಂಟರ್ಸೆಕ್ಷನ್ ಸಿ ಮಾಡುವ. ಸೊ ಸೆಟ್ ಬಿ ಅಲ್ಲಿ 3 and 4 ಇದೆ, ಸೆಟ್ ಸಿ ಅಲ್ಲಿ 4 5 6 ಇದೆ. ಓಕೆ, ಸೊ ಬಿ ಇಂಟರ್ಸೆಕ್ಷನ್ ಸಿ ಏನು ಮಾಡ್ತಾಯಿದ್ದೀವಿ, ಎರಡು ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ತಾಯಿದ್ದೀವಿ. ಇರೋದು ಒಂದೇ ಒಂದು 4. ಓಕೆ, ಈಗ ಇದು ಬಂದಮೇಲೆ ನೆಕ್ಸ್ಟ್ ಲೆಟ್ಸ್ ಫೈಂಡ್ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ. ಓಕೆ, ಏನಾಗುತ್ತೆ, ನಮ್ಮ ಸೆಟ್ ಎ ಇದು 1 2 3 ಇದೆ, ಇಲ್ಲಿ 4 ಇದೆ. ಸೊ 1 4, 2 4, 3 4. ಮುಗೀತು, ಸಿಂಪಲ್. ಫಸ್ಟ್ ಕ್ವೆಶನ್ ಮುಗ್ದೇ ಹೋಯ್ತು. ಈಸಿ ಅಲ್ವಾ. ಈಗ
ನಮ್ಮ ಎರಡನೇ ಭಾಗ. ಸೊ ಲೆಟ್ಸ್ ಸಾಲ್ವ್ ಬ್ರಾಕೆಟ್ ಬೈ ಬ್ರಾಕೆಟ್. ಫಸ್ಟ್ ಏನು ಕೇಳಿದ್ದಾರೆ, ಎ ಕ್ರಾಸ್ ಬಿ ಕೇಳಿದ್ದಾರೆ. ಸೊ ಎ ಕ್ರಾಸ್ ಬಿ ಮಾಡುವ. ಎ ಕ್ರಾಸ್ ಬಿ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ, ಫಸ್ಟ್ ಸೆಟ್ ಇಂಟು ಸೆಕೆಂಡ್ ಸೆಟ್, ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ತಾ ಇದ್ವಿ. ಸೊ 1,3 ನೆಕ್ಸ್ಟ್ 1,4. ಈಗ 1 ಒಟ್ಟಿಗೆ 2 ಎಲಿಮೆಂಟ್ಸ್ ಮಲ್ಟಿಪ್ಲೈ ಆಯಿತು. ನೆಕ್ಸ್ಟ್ ಪೇರ್ 2,3 2,4. ಅದೇ ರೀತಿ 3,3 3,4. ಈಗ ಮೊದಲನೇ ಆರ್ಡರ್ ಪೇರ್ ಬಂತು ನೀಟಾಗಿ ಎ ಕ್ರಾಸ್ ಬಿ. ಅದೇ ರೀತಿ ನೆಕ್ಸ್ಟ್ ಬ್ರಾಕೆಟ್ ಎ ಕ್ರಾಸ್ ಸಿ ಮಾಡುವ. ಸೊ ಎ ಕ್ರಾಸ್ ಸಿ, ನಮ್ಮ ಫಸ್ಟ್ ಸೆಟ್ ಎ, ಲಾಸ್ಟ್ ಸೆಟ್ ಸಿ ಇದೆ. ಇಫ್ ವಿ ಡೂ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಏನಾಗುತ್ತೆ, 1,4 1,5 1,6. ನೆಕ್ಸ್ಟ್ 2,4 2,5 2,6. ಅದೇ ರೀತಿ 3,4 3,5 3,6. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಬಂತು. ನೆಕ್ಸ್ಟ್ ಏನು ಬರೀಬೇಕು, ವಿ ಹ್ಯಾವ್ ಟು ಫೈಂಡ್ ಎ ಕ್ರಾಸ್ ಬಿ ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಮತ್ತು ಎ ಕ್ರಾಸ್ ಸಿ ಈ ಎರಡರ ಇಂಟರ್ಸೆಕ್ಷನ್ ಕಂಡು ಹಿಡಿಬೇಕು. ಇಂಟರ್ಸೆಕ್ಷನ್ ಏನಾಯಿತು, ಕಾಮನ್ ಎಲಿಮೆಂಟ್ಸ್ನ ಕಂಡು ಹಿಡಿಬೇಕು. ಇಫ್ ವಿ ಹ್ಯಾವ್ ಟು ಫೈಂಡ್ ದ ಕಾಮನ್ ಎಲಿಮೆಂಟ್ಸ್, ಈ ಎರಡು ಸೆಟ್ಟಲ್ಲಿ ಕಾಮನ್ ಎಲಿಮೆಂಟ್ಸ್ ನಮಗೇನೆಲ್ಲ ಇದೆ ಮಕ್ಕಳೇ, ಲಿಸ್ಟ್ ಮಾಡೋದಾರೆ 1,4 ಕಾಮನ್ ಇದೆ. ಅದಾದಮೇಲೆ 2,4 ಸೇಮ್ ಇದೆ. ಅದು ಬಿಟ್ಟರೆ ಮತ್ತಿನ್ಯಾವುದಿದೆ, 3,4 ಇದೆ. ಅದು ಬಿಟ್ಟರೆ ಮತ್ತು ಬೇರೆ ಯಾವ್ದಾದ್ರು ಇದೆಯಾ, ಡು ವಿ ಹ್ಯಾವ್ ಎನಿಥಿಂಗ್ ಇನ್ ಕಾಮನ್? 1,3 ಇಲ್ಲ, 2,3 ಇಲ್ಲ, 3,3ನೂ ಇಲ್ಲ. ಸೊ ವಾಟ್ ಆರ್ ದ ಕಾಮನ್ ಎಲಿಮೆಂಟ್ಸ್, 1,4 2,4 3,4. ಸಿಂಪಲ್, ಡನ್. ಅರ್ಥ ಆಗ್ತಾ ಇದೆಯಲ್ಲ, ತುಂಬ ಈಸಿ ಇದೆಯಲ್ವಾ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತೂ. ಸೊ ಫಸ್ಟ್ ಏನು ಮಾಡಿದ್ವಿ, ಫಸ್ಟ್ ಬಿ ಇಂಟರ್ಸೆಕ್ಷನ್ ಸಿ ಮಾಡಿದ್ವಿ. ಆಮೇಲೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ವಿತ್ ಬಿ ಇಂಟರ್ಸೆಕ್ಷನ್ ಸಿ, ಫಸ್ಟ್ ಪಾರ್ಟ್ ಮುಗೀತು. ಸೆಕೆಂಡ್ ಪಾರ್ಟ್ ಫಸ್ಟ್ ಸಿಂಪಲಾಗಿ ಬ್ರಾಕೆಟ್ ಸಾಲ್ವ್ ಮಾಡ್ಕೊಂಡ್ವಿ. ಎ ಕ್ರಾಸ್ ಬಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಯಿತು, ಎ ಕ್ರಾಸ್ ಸಿ ಆಯಿತು. ಇದೆರಡರ ಮಧ್ಯೆ ಇಂಟರ್ಸೆಕ್ಷನ್ ಕೇಳಿದ್ರು, ಕಾಮನ್ ಎಲಿಮೆಂಟ್ಸನ್ನು ಲಿಸ್ಟ್ ಮಾಡಿ ಬರೆದ್ವಿ. ಸಿಂಪಲ್, ಈಸಿ ಇದೆಯಲ್ವಾ ಕಾರ್ಟಿಷಿಯನ್ ಪ್ರಾಡಕ್ಟ್. ಓಕೆ, ಸೊ ಈಗ ರಿಲೇಷನ್ಸ್ ಅಂದರೆ ಏನು ಅಂತ ಕಲಿಯುವ. ಇಷ್ಟೊತ್ತು ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಅಂದರೆ ಏನಂತ ಕಲ್ತ್ವಿ, ಅದನ್ನು ಕೆಲವೊಂದು ಲೆಕ್ಕ ಕೂಡ ಮಾಡಿದ್ವಿ, ಈಸಿಯಾಗಿತ್ತು. ಈಗ ನಾನು ಆವಾಗಲೇ ಹೇಳಿದೆ ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ನ ಮತ್ತೊಂದು ಭಾಗ, ಚಿಕ್ಕ ಭಾಗ ರಿಲೇಷನ್ಸ್ ಅಂತ ಹೇಳಿದೆ. ಸೊ ಲೆಟ್ ಮಿ ಟೆಲ್ ಯು ಇನ್ ಜಸ್ಟ್ ಒನ್ ಲೈನ್. ರಿಲೇಷನ್ಸ್ ಏನಂದರೆ ನಮ್ಮ ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಇದೆಯಲ್ಲ ಅದರ ಒಂದು ಸಬ್ಸೆಟ್ ಅಷ್ಟೇ, ಸಿಂಪಲ್ಲಾಗಿ ಹೇಳೋದಾದರೆ. ಓಕೆನಾ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್, ಸ್ಲೋವಾಗಿ ಅರ್ಥ ಮಾಡ್ಕೊಳ್ಳುವ. ಈಗ ಸೆಟ್ ಎ ಮತ್ತು ಸೆಟ್ ಬಿ ಇದೆ. ಓಕೆ, ಈಗಷ್ಟೇ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಕಾರ್ಟಿಷಿಯನ್ ಪ್ರಾಡಕ್ಟ್ ಇದು ಮಾಡಿದ್ರೆ ಏನಾಗುತ್ತೆ, ಸೊ ನೋಡಿ ಅಬ್ಸರ್ವ್ ಮಾಡಿ, ಕರೆಕ್ಟಾ. ಸೊ 1 ಒಟ್ಟಿಗೆ 4, 5, 6 ಮಾಡಿದ್ವಿ, 2 ಒಟ್ಟಿಗೆ 4, 5, 6, 3 ಒಟ್ಟಿಗೆ 4, 5, 6. ವಿ ಗಾಟ್ ದ ಆರ್ಡರ್ ಪೇರ್ ಕಾರ್ಟಿಷಿಯನ್ ಪ್ರಾಡಕ್ಟ್. 3 ಎಲಿಮೆಂಟ್ಸ್ ಇದೆ, 3. ಸೊ 3 × 3 9 ಎಲಿಮೆಂಟ್ಸ್ ಇಂದ ಕಾರ್ಟಿಷಿಯನ್ ಪ್ರಾಡಕ್ಟ್ ಬಂದಿದೆಯಲ್ವಾ. ಸಿಂಪಲ್, ಅರ್ಥ ಆಗ್ತಾ ಇದೆಯಲ್ವಾ. ಈಗ ಎಸ್, ಫಾರ್ಮುಲಾ ಇದಿತ್ತು. ಸೊ ಟೋಟಲ್ 9 ಎಲಿಮೆಂಟ್ಸ್ ಆಯಿತು, ಕರೆಕ್ಟಾ. ವಿ ಗಾಟ್ 9 ಆರ್ಡರ್ಡ್ ಪೇರ್ಸ್ ಇಂದ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ. ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆಯಾ ಮಕ್ಕಳೇ, ಕಾರ್ಟಿಷಿಯನ್ ಪ್ರಾಡಕ್ಟ್ ಇಷ್ಟೊತ್ತು ಮಾಡ್ತಾ ಬಂದಿದ್ದೀವಿ. ಇಷ್ಟು ಅರ್ಥ ಆಗಿದೆಯಲ್ವ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ. ಈಗ ಈ 9 ಆರ್ಡರ್ ಪೇರ್ಸ್ ನಮಗೆ ಇಲ್ಲಿ ಬಂದಿದೆ. ಈಗ ಇದೇ ಆರ್ಡರ್ ಪೇರ್ಸ್ ನಾವು ಕನ್ಸಿಡರ್ ಮಾಡುವ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ರಿಲೇಷನ್ಸ್ ವಿತ್ ದ ಹೆಲ್ಪ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಈಗ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದರೆ ಏನಂತ ಅರ್ಥ ಆಗಿದೆ. ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ನ ಹೆಲ್ಪ್ನಿಂದ ರಿಲೇಷನ್ಸ್ ಅಂದರೆ ಏನು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋ ಬನ್ನಿ, ಸ್ಟೆಪ್ ಬೈ ಸ್ಟೆಪ್. ಸೊ ರಿಲೇಷನ್ ಫ್ರಮ್ ಎ ಟು ಬಿ, ಈಗ ಸೆಟ್ ಎ ಮತ್ತು ಬಿ ಇದೆ. ಸೊ ರಿಲೇಷನ್ ಫ್ರಮ್ ಎ ಟು ಬಿ ಏನಂತ ಹೇಳಿದೆ ನಾನು, ಇಟ್ ಈಸ್ ಅ ಸಬ್ಸೆಟ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ. ನಮ್ಮ ಕಾರ್ಟಿಷಿಯನ್ ಪ್ರಾಡಕ್ಟ್ ಏನಿದೆ ಅದರ ಒಂದು ಸಬ್ಸೆಟ್, ಅದಕ್ಕೆ ನಾವೇನು ಹೇಳ್ತೀವಿ, ರಿಲೇಷನ್ಸ್ ಅಂತ ಹೇಳ್ತೀವಿ ಅಷ್ಟೇ, ಸಿಂಪಲ್. ಈಗ ರಿಲೇಷನ್ ಅಂತ ಬಂದಾಗ ಎಸ್, ದೇರ್ ಇಸ್ ಲಾಟ್ ಆಫ್ ರಿಲೇಷನ್ಶಿಪ್. ಈಗ ನಮ್ಮ ಡೈಲಿ ಲೈಫಲ್ಲೇ ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಹೇಗೆ ನಾವು ರಿಲೇಟ್ ಮಾಡ್ಕೊತೀವಿ, ವಿ ರಿಲೇಟ್ ವಿತ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ.
ವಿ ರಿಲೇಟ್ ವಿತ್ ಅವರ್ ಸಿಬ್ಲಿಂಗ್ಸ್ ಅಷ್ಟೇ. ಈಗ ನಾನು ಒಂದು ಸಿಂಪಲ್ಲಾಗಿ ಹೇಳ್ತೀನಿ, 3 ಜನರು ಕ್ರಿಕೆಟರ್ ಹೇಳ್ತೀನಿ. ಈಗ ವಿರಾಟ್ ಕೊಹ್ಲಿ, ಈಗ ಸೆಟ್ ಎ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ಓಕೆ, ಎಲಿಮೆಂಟ್ಸ್ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸೆಟ್ ಎ ಅಲ್ಲಿ ವಿರಾಟ್ ಕೊಹ್ಲಿ, MS ಧೋನಿ ಮತ್ತು ರೋಹಿತ್ ಶರ್ಮಾ. ದೀಸ್ ಆರ್ 3 ಎಲಿಮೆಂಟ್ಸ್ ಇನ್ ಮೈ ಸೆಟ್ ಎ. ಓಕೆ, ಯಾರ್ಯಾರು? ವಿರಾಟ್ ಕೊಹ್ಲಿ, ಮಹೇಂದ್ರ ಸಿಂಗ್ ಧೋನಿ ಮತ್ತು ರೋಹಿತ್ ಶರ್ಮಾ. ನಮ್ಮ ಸೆಟ್ ಬಿ ಅಲ್ಲಿ IPL ಫ್ರಾಂಚೈಸೀಸ್ ಇದೆ ಅಂತ ತಿಳ್ಕೊಳ್ಳಿ. ಚೆನ್ನೈ ಸೂಪರ್ ಕಿಂಗ್ಸ್, RCB ಮತ್ತು ಮುಂಬೈ ಇಂಡಿಯನ್ಸ್. ಈಗ ಸೆಟ್ ಎ ಮತ್ತು ಬಿ ಹೇಗೆ ರಿಲೇಟ್ ಮಾಡ್ತೀರಾ? ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಇಸ್ ರಿಲೇಟೆಡ್ ಟು ಯಾರು? RCB. ಮಹೇಂದ್ರ ಸಿಂಗ್ ಧೋನಿ ಇಸ್ ರಿಲೇಟೆಡ್ ಟು CSK. ರೋಹಿತ್ ಶರ್ಮಾ ಟು ಮುಂಬೈ ಇಂಡಿಯನ್ಸ್. ಸೊ ದೇರ್ ಇಸ್ ಸಮ್ ರಿಲೇಷನ್ಶಿಪ್ ಅಲ್ವಾ? ಇಲ್ಲೂ ಅದೇ ರೀತಿ ಕೆಲವೊಂದು ರಿಲೇಷನ್ಶಿಪ್, ಆ ಫ್ರಾಂಚೈಸಿಗೆ ಅವ್ರು ಆಡ್ತಾ ಇದ್ದಾರೆ ಅಂತ ನೀವು ರಿಲೇಷನ್ ಅಲ್ಲಿ ಸೆಟ್ ಮಾಡಿದ್ವಿ. ಇಲ್ಲೂ ಕೂಡ ಅದೇ ರೀತಿ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟಿಂದ ಒಂದು ರಿಲೇಷನ್ನ ಡಿಫೈನ್ ಮಾಡಿ ಹೌ ದೇ ಆರ್ ರಿಲೇಟೆಡ್ ಟು ದ ಕಾರ್ಟೀಷಿಯನ್ ಪ್ರಾಡಕ್ಟ್, ಒಂದು ಸಬ್ಸೆಟ್ ಆಗಿ ಹೇಗಿದೆ ಅಂತ ನಾವು ಡಿಫೈನ್ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ? ರಿಲೇಷನ್ಸ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ, ಸಿಂಪಲ್. ಈಗ ರಿಲೇಷನ್ಸ್ ಈಸ್ ಸಬ್ಸೆಟ್ ಆಫ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್. ಈಗ ಫಾರ್ ಎಕ್ಸಾಂಪಲ್ ರಿಲೇಷನ್ 1 x, y ಸಚ್ ದಟ್, ನಾ ಹೇಳಿದ್ನಲ್ಲ ನಮ್ಮ ಆರ್ಡರ್ ಪೇರ್ಸ್ ಇದೆ. ಫಸ್ಟ್ ಎಲಿಮೆಂಟ್ ಆಲ್ವೇಸ್ ಬಿಲಾಂಗ್ಸ್ ಟು ಏನು? ಸೆಟ್ ಎ. ಎರಡನೇ ಎಲಿಮೆಂಟ್ ಬಿಲಾಂಗ್ಸ್ ಟು ಸೆಟ್ ಬಿ ಅಲ್ವಾ? ಕ್ಲಿಯರ್ ಅಲ್ವಾ ಇಲ್ಲಿವರೆಗೂ? ಸೊ ಹೇಗೆ ಬರ್ತೀವಿ? ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ ಅಂದರೆ ನಮ್ಮ ಮೊದಲನೇ ಎಲಿಮೆಂಟ್. ಸೆಟ್ಟಿನ ಆರ್ಡರ್ ಪೇರಲ್ಲಿ ಏನಿದೆ ಆ ಮೊದಲ ಎಲಿಮೆಂಟ್ ಬಿಲಾಂಗ್ಸ್ ಟು ಸೆಟ್ ಎ. ಎರಡನೇ ಎಲಿಮೆಂಟ್ y ಬಿಲಾಂಗ್ಸ್ ಟು ಸೆಟ್ ಬಿ, ವೇರ್ ಈಗ ರಿಲೇಷನ್ ಇಲ್ಲಿ ಡಿಫೈನ್ ಆಗ್ತಿದೆ ಮಕ್ಕಳೇ. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವೆರಿ ಇಂಪಾರ್ಟೆಂಟ್. y ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಬಿಲಾಂಗಿಂಗ್ ಟು ನ್ಯಾಚುರಲ್ ನಂಬರ್. ಈಗ ಈ ಕಾರ್ಟೀಷಿಯನ್ ಪ್ರಾಡಕ್ಟಿಂದ ನಾನೇನು ರಿಲೇಷನ್ ಡಿಫೈನ್ ಮಾಡ್ತಾ ಇದ್ದೀನಿ? y ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ವಿಚ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಅಂದರೆ y ಅಂದರೆ ನಾವು ಎಲ್ಲಿ ನೋಡಬೇಕು? ಎರಡನೇ ವ್ಯಾಲ್ಯೂಸ್ ನೋಡಬೇಕು. ಈ ಎರಡನೇ ವ್ಯಾಲ್ಯೂಸಲ್ಲಿ ಡು ವಿ ಹ್ಯಾವ್ ಎನಿ ನಂಬರ್ ವಿಚ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್? ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನು? 1 ಇಂಟು 1 1 ಪರ್ಫೆಕ್ಟ್ ಸ್ಕ್ವೇರ್. 2 ಸ್ಕ್ವೇರ್ ಎಷ್ಟು? 4. 3 ಸ್ಕ್ವೇರ್ 9. 4 ಸ್ಕ್ವೇರ್ 16 ಆ್ಯಂಡ್ ಸೊ ಆನ್. ಆ ರೀತಿ ನಂಬರ್ಸ್ ನಾವೇನಂತೀವಿ? ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಹೇಳ್ತೀವಿ. ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಇರೋದು ಯಾವ್ದು? ಇಲ್ಲಿ 4 ಇಸ್ ದ ಪರ್ಫೆಕ್ಟ್ ಸ್ಕ್ವೇರ್. ಅದು ಬಿಟ್ಟರೆ ಮತ್ತೆ ಯಾವುದಿಲ್ಲ. ಸಿನ್ಸ್ ವಿ ಹ್ಯಾವ್ ಡಿಫೈನ್ಡ್ ನಮ್ಮ ರಿಲೇಷನ್ y ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್, ಸೊ ನಮಗೆ ಯಾವುದೆಲ್ಲ ವ್ಯಾಲ್ಯೂಸ್ ಬಂತು ನಮ್ಮ ಈ ರಿಲೇಷನ್ನ ಡೆಫಿನಿಷನ್ ಪ್ರಕಾರ? ಸೊ ಇಫ್ ವಿ ನೇಮ್ ಇಟ್ ಆಸ್ ರಿಲೇಷನ್ 1, ನಮಗೆ ಬಂದಂಥ ವ್ಯಾಲ್ಯೂಸ್ 1, 4, 2, 4, 3, 4 ಅಷ್ಟೇ, ಸಿಂಪಲ್. ಇದಕ್ಕೆ ನಾವೇನಂತೀವಿ? ರಿಲೇಷನ್ ಅಂತ ಹೇಳಿದ್ವಿ. ಸಿಂಪಲ್, ಅರ್ಥ ಆಗ್ತಾ ಇದೆಯಲ್ವಾ? ಈ ರೀತಿ ಹಲವಾರು ರಿಲೇಷನ್ಸ್ನ ನಾವು ಡಿಸ್ಕ್ರೈಬ್ ಮಾಡ್ಬೋದು, ಡಿಫೈನ್ ಕೂಡ ಮಾಡ್ಬೋದು. ಈಗ ಒನ್ ಮೋರ್ ಹಿಯರ್, all x elements are belonging to set A and all y elements are belonging to set B and perfect square also belongs to natural number. ಯಾಕೆ? 4 is a perfect square. Square root of 4 ಏನು? 2 and that is also belonging to the natural number. ಅರ್ಥ ಆಯ್ತಲ್ವಾ? ಇದು ನಮ್ಮ ಮೊದಲನೇ ರಿಲೇಷನ್. ಈಗ ಮತ್ತೊಂದು ರಿಲೇಷನ್ನ ಡಿಫೈನ್ ಮಾಡುವ. ಫಾರ್ ಎಕ್ಸಾಂಪಲ್ ರಿಲೇಷನ್ x, y such that x belongs to set A, y belongs to set B, where square root of y is equal to x. Where square root of y is equal to x. ಈಗ y ಇದೆಯಲ್ಲ, ಅದನ್ನು ಸ್ಕ್ವೇರ್ ರೂಟ್ ಮಾಡಿದ್ರೆ ದಟ್ ಶುಡ್ ಬಿ ಈಕ್ವಲ್ ಟು x. ಆ ರೀತಿ ಇಲ್ಲಿ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಎಷ್ಟು ಆರ್ಡರ್ ಪೇರ್ ಇದೆ ಅದನ್ನೆಲ್ಲ ಬರೆಯುವ. ದಟ್ ವಿಲ್ ಬಿ ಅವರ್ ರಿಲೇಷನ್ 2. ನೋಡಿ ಇಲ್ಲಿದ್ದು ಇದು ಒಂದೇ 2, 4. ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಏನು? 2 ವಿಚ್ ಈಸ್ x ಓನ್ಲಿ. ಆ ರೀತಿ ಇರೋದು ಇದು ಒಂದೇ ಒಂದು ವ್ಯಾಲ್ಯೂ, ಅದು ಬಿಟ್ಟು ಮತ್ತು ಯಾವ ವ್ಯಾಲ್ಯೂಗೂ ಈ ರಿಲೇಷನ್ ಹೋಲ್ಡ್ ಆಗೋದಿಲ್ಲ ಅಲ್ವಾ? ಅಕಸ್ಮಾತ್ ಇಲ್ಲಿ 4, 16 ಇದ್ದಿದ್ರೆ ರೂಟ್ ಆಫ್ 16 4 ಆಗ್ತಿತ್ತು, ದೆನ್ ಇಟ್ ವುಡ್ ಹ್ಯಾವ್ ಬಿನ್ ದೇರ್. ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಇನ್ಕ್ಲೂಡೆಡ್ ಇನ್ ನಮ್ಮ ರಿಲೇಷನ್ 2. ಅರ್ಥ ಆಗ್ತಾ ಇದೆಯಾ? ನಮ್ಮ ರಿಲೇಷನ್ y ಇದ್ದಿದ್ದೇನು, ಆ ವ್ಯಾಲ್ಯೂನ ಸ್ಕ್ವೇರ್ ಔಟ್ ಮಾಡಿದ್ರೆ ವಿ ಶುಡ್ ಗೆಟ್ x. ಆ ರೀತಿ ರಿಲೇಷನ್ನ ನಾವು ಡಿಫೈನ್ ಮಾಡಿದ್ವಿ. ಸೊ ವಿ ಗಾಟ್ 2, 4. ಇದು ಒಂದು ರಿಲೇಷನ್. ಅರ್ಥ ಆಗ್ತಾ ಇದೆಯಾ? ಈಗ ಇಲ್ಲೂ ಅಷ್ಟೇ, ಆಲ್ ದ ಎಕ್ಸ್ ಎಲಿಮೆಂಟ್ಸ್ ಆರ್ ಬಿಲಾಂಗಿಂಗ್ ಟು ನಮ್ಮ ಸೆಟ್ ಎ, y ಬಿಲಾಂಗ್ಸ್ ಟು ಸೆಟ್ ಬಿ, ಮತ್ತು ಸ್ಕ್ವೇರ್ ರೂಟ್ ಆಫ್ 4 ಏನಾಯಿತು? 2 ಆಯಿತು. ಸಿಂಪಲ್, ಅರ್ಥ ಆಗ್ತಾ ಇದೆಯಲ್ವ? ಈಗ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಈಗ ಮತ್ತೊಂದು ಸಿಂಪಲ್ ಡೆಫಿನಿಷನ್. ಈಗ ಮತ್ತೊಂದು ರಿಲೇಷನ್ x, y ಸಚ್ ದಟ್ x ಬಿಲಾಂಗ್ಸ್ ಟು ಸೆಟ್ ಎ, y ಬಿಲಾಂಗ್ಸ್ ಟು ಬಿ. ರಿಲೇಷನ್ಶಿಪ್ ಏನಂತ ಡಿಫೈನ್ ಮಾಡ್ತಾ ಇದೀನಿ?
ವೈ ಮೈನಸ್ ಎಕ್ಸ್ ಮಾಡಿದ್ರೆ ನನಗೆ ಯಾವ ನಂಬರ್ ಬರಬೇಕು? ಆಡ್ ನಂಬರ್ ಬರಬೇಕು. ಓಕೆ, ಏನು ವೈ ಮೈನಸ್ ಎಕ್ಸ್ ಮಾಡಿದ್ರೆ ಏನು ಬರಬೇಕು? ಆಡ್ ನಂಬರ್ ಬರಬೇಕು. ಇಲ್ಲಿರೋಂಥದ್ದು ವೈ ಎಲಿಮೆಂಟ್ಸ್, ಇಲ್ಲಿರೋದು ಎಕ್ಸ್ ಎಲಿಮೆಂಟ್ಸ್. ಈಗ 4 - 1 ಮಾಡಿದ್ರೆ ಎಷ್ಟು ಬರುತ್ತೆ? 3. ಈಗ 3 ಅನ್ನೋದು ಆರ್ಡರ್? ಎಸ್. ಸೊ ದಿಸ್ ಆರ್ಡರ್ ಪೇರ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಮೈ ರಿಲೇಷನ್. ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ವೈ ವ್ಯಾಲ್ಯೂ 4, ಇಲ್ಲಿ ಎಕ್ಸ್ ವ್ಯಾಲ್ಯೂ 2 ಇದೆ. 4 - 2 ಮಾಡಿದ್ರೆ ಎಷ್ಟು ಬಂತು? 2. ಇಸ್ ಇಟ್ ಆಡ್? ಇಲ್ಲ, ಆಡ್ ಅಲ್ಲ, ಅದು ಈವನ್. ಸೊ ನನ್ನ ರಿಲೇಷನ್ ಹೋಲ್ಡ್ ಮಾಡ್ತಾ ಇದೆಯಾ? ಇಲ್ಲ. ಸೊ ಇಟ್ ಡಸ್ ನಾಟ್ ಬಿಲಾಂಗ್ ಟು ದಿಸ್ ರಿಲೇಷನ್. 4 - 3 ಎಷ್ಟು? 1. ಆಡ್ ನಂಬರಾ? ಹೌದು. ಸೊ ಇಟ್ ವಿಲ್ ಬಿಲಾಂಗ್ ಟು ದಿಸ್ ರಿಲೇಷನ್ ಆ್ಯಂಡ್ ಸೋ ಆನ್. ಡನ್. ನೋಡಿ ಯಾವುದೆಲ್ಲ ಬಂತು? 4 - 1 3, 6 - 1 5, 5 - 2 3, 4 - 3 1, 6 - 3 3. ಸೊ ಇದೆಲ್ಲವೂ ಏನಾಯಿತು? ನಮ್ಮ ರಿಲೇಷನ್ ಆಯಿತು. ಸರ್ ಇದೇನು ನೀವು 3 ಡಿಫೈನ್ ಮಾಡಿದರೆ, ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ವಾ? ನಮ್ಗೆ ಈ ರೀತಿ ಸುಮಾರು ರಿಲೇಷನ್ಸ್ನ ನಾವು ಡಿಫೈನ್ ಮಾಡ್ಬೋದು. ಯಾಕೆ? ಇದನ್ನೇ ನೋಡಿ, ಈಗ ವೈ ಮೈನಸ್ ಎಕ್ಸ್ ಆಡ್ ಅಂತ ಬರೆದಿದ್ದೆ, ಅದನ್ನು ಈವನ್ ಅಂತ ಮಾಡ್ಬೋದು. ವೈ ಮೈನಸ್ ಎಕ್ಸ್ ಬದಲು ಎಕ್ಸ್ ಮೈನಸ್ ವೈ ಮಾಡ್ಬೋದು. ಕರೆಕ್ಟ್? ವೈ ಮೈನಸ್ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ನಂಬರ್ ಅಂತ ಮಾಡ್ಬೋದು. ಈ ರೀತಿ ನಾನು ಎಷ್ಟು ರಿಲೇಷನ್ಸ್ನ ಡಿಫೈನ್ ಮಾಡ್ಬೋದು? ಅದಕ್ಕೂ ಒಂದು ಫಾರ್ಮುಲಾ ಇದೆ. ಓಕೆ, ಸೊ ಈಗ ರಿಲೇಷನ್ಸ್ ಒಂದು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತಿದ್ದಾಗ ಆ ಕಾರ್ಟೀಷಿಯನ್ ಪ್ರಾಡಕ್ಟ್ಗೆ ನಾವು ಎಷ್ಟು ರಿಲೇಷನ್ಸ್ನ ಈ ರೀತಿ ಡಿಫೈನ್ ಮಾಡಬಹುದು, ಇವನ್ ದಟ್ ಕ್ಯಾನ್ ಬಿ ಡಿಟರ್ಮೈನ್ಡ್. ಈಗ ರಿಲೇಷನ್ಸ್ ಅಂದರೆ ಒಂದು ಐಡಿಯಾ ಗೊತ್ತಾಗ್ತಾ ಇದೆಯಲ್ವಾ ಹೇಗೆ ಅನ್ನೋದು? ಫೈನ್. ನೋಡಿ, ಈಗ ಇಲ್ಲಿ ನಾವು ಮಾಡಿದ್ವಲ್ಲ ರಿಲೇಷನ್ ಏನು? ವೈ ಮೈನಸ್ ಎಕ್ಸ್ ಈಕ್ವಲ್ ಟು ಆಡ್ ಅಂತ ಹೇಳಿದ್ವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಅಬ್ಸರ್ವ್ ಹಿಯರ್, ಇಲ್ಲಿ ನೋಡಿ 4 - 1 ಮಾಡಿದ್ವಿ, ಆಡ್ ಬಂದಿತ್ತು. 6 - 1 5 ಆಡ್, 5 - 2 3, 4 - 3 1, 6 - 3 ಇದೆಲ್ಲ ಏನಾಗಿತ್ತು? ಆಡ್ ನಂಬರ್ ಬಂತು. ಸೊ ಇಟ್ ವಾಸ್ ಸ್ಯಾಟಿಸ್ಫೈಯಿಂಗ್ ದ ಡೆಫಿನಿಷನ್ ಆಫ್ ಅವರ್ ರಿಲೇಷನ್. ಸೊ ಹಾಗಾಗಿ ಆ ಆರ್ಡರ್ಡ್ ಪೇರ್ಸ್ ಎಲ್ಲ ನಮ್ಮ ರಿಲೇಷನ್ ಅಂಡರ್ ಬಂತು. ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ವಾ ರಿಲೇಷನ್ಸ್ ಅಂದರೆ ಏನಂತ? ರಿಲೇಷನ್ ಈಸ್ ನಥಿಂಗ್ ಬಟ್ ನಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟ್ನ ಒಂದು ಸಬ್ಸೆಟ್. ಓಕೆ, ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ರಿಲೇಷನ್ ಯಾವ ಎಲಿಮೆಂಟ್ಸ್ ಬರುತ್ತೆ ಇನ್ ಟು ದ ರಿಲೇಷನ್, ಇಟ್ ಈಸ್ ಮ್ಯಾಟ್ರ್. ಅಷ್ಟೇ, ಸಿಂಪಲ್. ಅರ್ಥ ಆಯ್ತಲ್ವಾ? ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಜಸ್ಟ್ 3 ಸಬ್ಸೆಟ್ಸ್ ಅಲ್ವಾ? ರಿಲೇಷನ್ 1 2 3. ರಿಲೇಷನ್ 1 ಏನು ಮಾಡಿದ್ವಿ ನಾವು? ವೈ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಒಂದು ಲಾಸ್ಟ್ ಮಾಡಿದ್ದು ಆರ್ಡು. ಅದಾದಮೇಲೆ ಸ್ಕ್ವೇರ್ ರೂಟ್ ಆಫ್ ವೈ ಈಕ್ವಲ್ ಟು ಎಕ್ಸ್. ಅದಾದಮೇಲೆ ಪರ್ಫೆಕ್ಟ್ ಸ್ಕ್ವೇರ್ ಇರಬೇಕು ಅಂತ ಒಂದು ಡಿಫೈನ್ ಮಾಡಿದ್ದು. 3 ಸಬ್ಸೆಟ್ಸ್ ಮಾಡಿದ್ವಿ ರಿಲೇಷನ್ ಅಂತ. ಆದರೆ ಹೌ ಮೆನಿ ಸಬ್ಸೆಟ್ಸ್ ಕ್ಯಾನ್ ಬಿ ಫಾರ್ಮ್ಡ್? ನಾನು ಅದನ್ನೇ ಹೇಳ್ತಿದ್ದು. ಒಂದು ಕಾರ್ಟೀಷಿಯನ್ ಪ್ರಾಡಕ್ಟ್ ಇದ್ದಾಗ ಅದರಿಂದ ನಾವು ಎಷ್ಟು ಸಬ್ಸೆಟ್ಸ್ನ ಫಾರ್ಮ್ ಮಾಡ್ಬೋದು, ಎಷ್ಟು ರಿಲೇಷನ್ಸ್ನ ಡಿಫೈನ್ ಮಾಡ್ಬೋದು? ಅದಕ್ಕೆ ಉತ್ತರ ಈ ಫಾರ್ಮುಲಾ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಅಥವಾ ರಿಲೇಷನ್ಸ್ ಈಸ್ ಗಿವನ್ ಬೈ 2 to the power ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಸೆಟ್ ಎ ಮತ್ತು ಬಿ ಅಲ್ಲಿ ಎಷ್ಟೆಷ್ಟು ಎಲಿಮೆಂಟ್ಸ್ ಇತ್ತು? 3 ಎಲಿಮೆಂಟ್ಸ್ ಇತ್ತು. ಸೊ 3 × 3 9 ಆಯಿತು. ಸೊ ಇಲ್ಲಿ 2 to the power 9 512 ರಿಲೇಷನ್ಸ್ನ ನಾವು ಡಿಫೈನ್ ಮಾಡಬಹುದು ಈಗಿದ್ದಂಥ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ನಮಗೆ ಒಟ್ಟು 9 ಆರ್ಡರ್ಡ್ ಪೇರ್ ಬಂದಿತ್ತು ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ. ಸೊ ಬೇಸ್ಡ್ ಆನ್ ದಟ್ ಕಾರ್ಟೀಷಿಯನ್ ಪ್ರಾಡಕ್ಟ್ ನಾವೆಷ್ಟು ರಿಲೇಷನ್ಶಿಪ್ನ ಡಿಫೈನ್ ಮಾಡ್ಬೋದು? 512. ಅದರಲ್ಲಿ ನಾವು ಜಸ್ಟ್ ಮಾಡಿದ್ದು 3. ಓಕೆ, ಯು ಕ್ಯಾನ್ ಡಿಫೈನ್ ಎನಿ ವೇ, ಎನಿ ಟೈಪ್ ಆಫ್ ರಿಲೇಷನ್ ಡಿಪೆಂಡಿಂಗ್ ಅಪಾನ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಗೆ ಕೇಳ್ತಾರೆ. ಅಷ್ಟು ಇಂಪಾರ್ಟೆಂಟ್ ಈ ಫಾರ್ಮುಲಾಸ್ ಎಲ್ಲ. MCQs ತುಂಬಾ ಇಂಪಾರ್ಟೆಂಟ್. ಈ ಚಾಪ್ಟ್ರಿಂದ 2-3 ಬರ್ಬೋದು 1 ಮಾರ್ಕ್ಗೆ. ಸೊ ಪ್ರತಿಯೊಂದು ಸಣ್ಣ ಪುಟ್ಟ ಫಾರ್ಮುಲಾಸ್ ಏನಿದೆ ಯಾವುದನ್ನು ಬಿಡಬೇಡಿ, ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಸೊ ಈಗ ನಮ್ಮ ರಿಲೇಷನ್ 1 ಏನಾಯಿತು? 1,4 2,4 3,4. ಇಲ್ಲಿ ರಿಲೇಷನ್ 2 ರಿಲೇಷನ್ 3 ಈಗಷ್ಟೇ ನಾವು ಡಿಫೈನ್ ಮಾಡಿದ್ದು. ಸೊ ಈ ರಿಲೇಷನಲ್ಲಿ ನಮಗೆ ಆರ್ಡರ್ಡ್ ಪೇರ್ಸ್ ಇದೆ. ಜಸ್ಟ್ ರಿಮೆಂಬರ್, ಇಲ್ಲಿ ಡೊಮೈನ್ ಮತ್ತು ರೇಂಜ್. ಡೊಮೈನ್ ಅಂದರೆ ಏನು? ನಮ್ಮ ರಿಲೇಷನಲ್ಲಿ ಇರುವಂಥ ಆರ್ಡರ್ಡ್ ಪೇರಲ್ಲಿ ಫಸ್ಟ್ ಎಲಿಮೆಂಟ್ಸಿಗೆ, ಇಲ್ಲಿ ನೋಡಿ ಎಲ್ಲ ಫಸ್ಟ್ ಎಲಿಮೆಂಟ್ಸಿಗೆ ನಾವೇನಂತೀವಿ? ಡೊಮೈನ್ ಅಂತ ಹೇಳ್ತೀವಿ. ಓಕೆ, ಡೊಮೈನ್ ಅಂದರೆ ಏನು?
ನಮ್ಮ ರಿಲೇಷನ್ಸಲ್ಲಿರುವಂತಹ ಆರ್ಡರ್ಡ್ ಪೇರ್ಸ್ ಏನಿದೆ ಅದರಲ್ಲಿರುವಂಥ ಫಸ್ಟ್ ಎಲಿಮೆಂಟಿಗೆ ನಾವೇನಂತೀವಿ ಡೊಮೈನ್ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ರಿಲೇಷನ್ಸಲ್ಲಿರುವಂತಹ ಎರಡನೇ ಎಲಿಮೆಂಟಿಗೆ ನಾವೇನಂತೀವಿ ರೇಂಜ್ ಅಂತ ಹೇಳ್ತೀವಿ, ರೇಂಜ್ ಆಫ್ ದ ಗಿವನ್ ರಿಲೇಷನ್. ಸೊ ಇಲ್ಲೇನಾಗತ್ತೆ, ನಮ್ಮ ಮೊದಲನೇ ರಿಲೇಷನಲ್ಲಿ 1, 2, 3 ವಿಲ್ ಬಿ ಅವರ್ ಡೊಮೈನ್. ನಮ್ಮ ರೇಂಜ್ ಏನು 4. ಸಿಂಪಲ್. ಸೊ ಇದನ್ನು ಕೂಡ ಕೇಳ್ತಾರೆ 1 ಮಾರ್ಕ್ಗೆ ಅಥವಾ 2 ಮಾರ್ಕ್ಗೆ. ಒಂದು ಸಿಂಪಲ್ ಸೆಟ್ ಕೊಡ್ಬೋದು, ಕೊಟ್ಟು ರಿಲೇಷನ್ನ ಡಿಫೈನ್ ಮಾಡಿ ರೇಂಜ್ ಆ್ಯಂಡ್ ಡೊಮೈನ್ ಬರೀರಿ ಅಂತ ಕೇಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ನೀವು ರಿಲೇಷನ್ನ ಡಿಫೈನ್ ಮಾಡಿ ಆದಮೇಲೆ, ನಮ್ಮ ರಿಲೇಷನ್ ಬಂದಾದಮೇಲೆ ಆ ರಿಲೇಷನಲ್ಲಿರುವಂತಹ ಫಸ್ಟ್ ವ್ಯಾಲ್ಯೂಸ್ಗೆ, ಆರ್ಡರ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟಿಗೆ ನಾವೇನಂತೀವಿ ಡೊಮೈನ್ ಅಂತ ಹೇಳ್ತೀವಿ. ಸೆಕೆಂಡ್ ಎಲಿಮೆಂಟಿಗೆ ಏನಂತೀವಿ ರೇಂಜ್ ಅಂತ ಹೇಳ್ತೀವಿ. ಈಗ ಈ ಸೆಕೆಂಡ್ ರಿಲೇಷನ್ಗೆ ಡೊಮೈನ್ ಏನಾಗುತ್ತೆ, ಡೊಮೈನ್ 2 ಆಗುತ್ತೆ, ರೇಂಜ್ 4 ಅಲ್ವಾ. ಅದೇ ರೀತಿ ನಮ್ಮ ಮೂರನೇ ರಿಲೇಷನ್ಗೆ 1, 2, 3 ನಮ್ಮ ಡೊಮೈನ್ ಆಗುತ್ತೆ. 4, 6, 5 4, 5, 6 or 4, 6, 5 ನಮ್ಮ ರೇಂಜ್ ಆಗುತ್ತೆ. ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವ ಮಕ್ಕಳೇ? ವೆರಿ ವೆರಿ ಇಂಪಾರ್ಟೆಂಟ್. ಈಗ ಏನು ಅರ್ಥ ಮಾಡ್ಕೊಂಡ್ವಿ, ರಿಲೇಷನ್ಸ್ ಅಂದ್ರೇನು? ದೀಸ್ ಆರ್ ದ ಸಬ್ಸೆಟ್ಸ್ ಆಫ್ ದ ಕಾರ್ಟೇಷಿಯನ್ ಪ್ರಾಡಕ್ಟ್ A × B. ನಮ್ಮ ಕಾರ್ಟೇಷಿಯನ್ ಪ್ರಾಡಕ್ಟಿಂದ ಒಂದು ಸಬ್ಸೆಟ್ಟನ್ನು ಮಾಡಿದ್ರೆ ಅದಕ್ಕೆ ನಾವೇನಂತೀವಿ ರಿಲೇಷನ್ ಅಂತ ಹೇಳಿದ್ವಿ. ಅದನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಎಷ್ಟು ರಿಲೇಷನ್ಸ್ ನಾವು ಡಿಫೈನ್ ಮಾಡ್ಬೋದು? ಅದಕ್ಕೆ ಫಾರ್ಮುಲಾ ಏನು? 2 to the power ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ A ಕ್ರಾಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ B. ನಾವು ಮಾಡಿದಂಥ ಎಕ್ಸಾಂಪಲ್ಗೆ 9 ಎಲಿಮೆಂಟ್ಸ್ ಇತ್ತು. ಸೊ 2 to the power 9 512 ರಿಲೇಷನ್ನ ನಾವು ಡಿಫೈನ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಡೊಮೈನ್ ಅಂದರೆ ಏನು? ನಮ್ಮ ರಿಲೇಷನ್ನ ಫಸ್ಟ್ ಎಲಿಮೆಂಟ್ಸ್, ಓಕೆ, ಎಲ್ಲ ಫಸ್ಟ್ ಎಲಿಮೆಂಟ್ಸಿಗೆ ಏನಂತೀವಿ ಡೊಮೈನ್ ಅಂತ ಹೇಳ್ತೀವಿ. ಸೆಕೆಂಡ್ ಎಲಿಮೆಂಟ್ಸಿಗೆ ನಾವೇನಂತೀವಿ ರೇಂಜ್ ಅಂತ ಹೇಳ್ತೀವಿ. ಸಿಂಪಲ್. ಓಕೆ. ಸೊ ರೇಂಜ್ ಈಸ್ ದ ಸಬ್ಸೆಟ್ ಆಫ್ ಕೋಡೊಮೈನ್. ಇದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಡೋಂಟ್ ವರಿ. ಈಗ ಲೆಟ್ಸ್ ಜಸ್ಟ್ ಹ್ಯಾವ್ ಎ ಲುಕ್ ದ ವಿಷುವಲ್ ರೆಪ್ರೆಸೆಂಟೇಷನ್ ಆಫ್ ನಮ್ಮ ರಿಲೇಷನ್, ಓಕೆನಾ? ಫಾರ್ ಎಕ್ಸಾಂಪಲ್, ಈಗ 2 ನಾನ್ ಎಂಟಿ ಸೆಟ್ಸ್ ಇದೆ, ಸೆಟ್ A ಆ್ಯಂಡ್ ಸೆಟ್ B. ಅದ್ರ ಮಧ್ಯೆ ಹೇಗೆ ರೆಪ್ರೆಸೆಂಟೇಷನ್ ಆಗಿದೆ ಯೂಸಿಂಗ್ ಆ್ಯರೋ ಡಯಾಗ್ರಾಮ್, ನಾವು ರಿಲೇಷನ್ಶಿಪ್ನ ಅರ್ಥ ಮಾಡ್ಕೊಳ್ಳುವ. ಫಾರ್ ಎಕ್ಸಾಂಪಲ್, ನಮ್ಮ ರಿಲೇಷನ್ 3 ಈಗಷ್ಟು ಡಿಫೈನ್ ಮಾಡಿದ್ವಲ್ವ, ಆ ರಿಲೇಷನ್ನಿಗೆ ನಾವು ಆ್ಯರೋ ಡಯಾಗ್ರಾಮ್ ಹಾಕೋದಾದರೆ ವಿ ಹ್ಯಾವ್ 2 ಸೆಟ್ಸ್, ಓಕೆನಾ? ನಾವು ಫಸ್ಟ್ ಒನ್ನಿಗೆ ಏನಂತ ಕರಿತೀವಿ ಅಂದ್ವಿ, ಫಸ್ಟ್ ಎಲಿಮೆಂಟ್ಸಿಗೆಲ್ಲ ಡೊಮೈನ್ ಅಂತ ಕರಿತೀವಿ. ಸೆಕೆಂಡ್ ಒನ್ಗೆ ರೇಂಜ್ ಅಂತ ಕರಿತೀವಿ. ಸೊ ನಮ್ಮ ಡೊಮೈನಲ್ಲಿರುವಂಥ ವ್ಯಾಲ್ಯೂಸ್ ಏನು 1, 2, 3 ಇದೆ. ನಮ್ಮ ರೇಂಜಲ್ಲಿರುವಂಥ ವ್ಯಾಲ್ಯೂಸ್ 4, 5, 6 ಇದೆ. ಸೊ ಯಾವ ರೀತಿ ಮ್ಯಾಪ್ ಆಗಿದೆ? ಸೊ 1 is mapped to 4 ಅಲ್ವಾ? ಅದೇ ರೀತಿ 1 is also mapped to 6. ಸೊ ಆ್ಯರೋ ಡಯಾಗ್ರಾಮ್ ಮೂಲಕ ಮ್ಯಾಪ್ ಆಗ್ತಾ ಇದೆ ನೋಡಿ. ಸೊ 1 is mapped to 4. ಸೊ ಡೊಮೈನಿಂದ ರೇಂಜ್ 1 to 4, 1 to 6. ಅದೇ ರೀತಿ 2 to 5 ಆಗುತ್ತೆ. ನೆಕ್ಸ್ಟ್ 3 ಇಂದ ಎಲ್ಲ ಮ್ಯಾಪ್ ಆಗ್ತಿದೆ, 3 to 4, 3 to 6. ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ವಾ? ದಿಸ್ ಇಸ್ ದ ಆ್ಯರೋ ಡಯಾಗ್ರಾಮ್, ವಿಷುವಲ್ ರೆಪ್ರೆಸೆಂಟೇಷನ್ ಆಫ್ ಅವರ್ ರಿಲೇಷನ್ಸ್. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಬೇಕಾಗಿರೋದು, ದ ಸೆಕೆಂಡ್ ಎಲಿಮೆಂಟ್ ಈಸ್ ಕಾಲ್ಡ್ ದ ಇಮೇಜ್ ಆಫ್ ದ ಫಸ್ಟ್ ಎಲಿಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ದ ಸೆಕೆಂಡ್ ಎಲಿಮೆಂಟ್ ಈಸ್ ಕಾಲ್ಡ್ ದ ಇಮೇಜ್ ಆಫ್ ದ ಫಸ್ಟ್ ಎಲಿಮೆಂಟ್. ಅಂದರೆ ಅರ್ಥ ಏನು? ನಮ್ಮ ರೇಂಜ್ ಏನಿದೆ, ದ ಸೆಕೆಂಡ್ ಎಲಿಮೆಂಟ್ ಈಸ್ ಕಾಲ್ಡ್ ದ ಇಮೇಜ್ ಆಫ್ ಅವರ್ ಡೊಮೈನ್. ಓಕೆ, ಅರ್ಥ ಇಲ್ಲೇನಾಗತ್ತೆ? ಫಾರ್ ಎಕ್ಸಾಂಪಲ್ 4 is the image of 1 ಅಷ್ಟೇ ಅಲ್ಲ, 4 is the image of 3 ಕೂಡ ಅಲ್ವಾ? ಬಿಕಾಸ್ 3 is also connected to 4. ಸೊ ನೋಡಿ, ನಮ್ಮ ಸೆಕೆಂಡ್ ರೇಂಜಲ್ಲಿರೋದಕ್ಕೆಲ್ಲ ನಾವೇನಂತೀವಿ ಇಮೇಜ್ ಅಂತ ಹೇಳ್ತೀವಿ. ಇದಕ್ಕೆ ಡೊಮೈನ್ಗೆ ನಾವು ಪ್ರೀ ಇಮೇಜ್ ಅಂತ ಹೇಳ್ತೀವಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ಇಟ್ ಇನ್ ದ ಕಮಿಂಗ್ ಟೈಮ್, ಓಕೆನಾ? ಫಂಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮಾಡ್ತೀನಿ. ಸೊ ನಮ್ಮ ಸೆಕೆಂಡ್ ಎಲಿಮೆಂಟ್, ಸೊ 4 is the image of 1 and 3. ಅದೇ ರೀತಿ ಈಗ 5 ಏನಾಗುತ್ತೆ, 5 is the image of 2. 6 ಏನಾಗುತ್ತೆ, 6 is the image of 3 as well as 1. ಸೊ 6 is the image of 1 and 3. ಸೊ ಅರ್ಥ ಆಯ್ತಲ್ವಾ?
ನಮ್ಮ ವಿಷುವಲ್ ರೆಪ್ರೆಸೆಂಟೇಷನ್ ಆರೋ ಡಯಾಗ್ರಾಮ್ ಮೂಲಕ ಹೇಗೆ ನಾವು ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. ಡೊಮೈನ್ ಅಂದರೆ ಏನು, ರೇಂಜ್ ಅಂದರೆ ಏನು. ಡೊಮೈನ್ ಅಂದರೆ ದ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ಆರ್ಡರ್ ಪೇರಿಗೆ ನಾವು ಏನಂತೀವಿ, ಡೊಮೈನ್. ದ ಸೆಕೆಂಡ್ ಎಲಿಮೆಂಟ್ಸಿಗೆ ನಾವು ರೇಂಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೆನಪಿಟ್ಕೊಬೇಕಾಗಿರೋದು, ಈ ರೇಂಜಲ್ಲಿರುವಂಥ ಈ ಸೆಕೆಂಡ್ ಎಲಿಮೆಂಟ್ಸಿಗೆಲ್ಲ ನಾವೇನಂತೀವಿ, ಇಮೇಜ್ ಆಫ್ ದ ಫಸ್ಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಸಿಂಪಲ್, ಅರ್ಥ ಆಗ್ತಾ ಇದೆಯಲ್ವಾ? ಓಕೆ, ಈಗ ಇಷ್ಟೊತ್ತು ನಾವೇನೆಲ್ಲ ಡಿಸ್ಕಸ್ ಮಾಡ್ರಿ. ರಿಲೇಷನ್ ಅಂದರೆ ಏನು. ಸೊ ಇಟ್ ಈಸ್ ಅ ಸಬ್ಸೆಟ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ನಾನ್ ಎಂಪ್ಟಿ ಸೆಟ್ಸ್. ಓಕೆ, ಸೊ ಫಾರ್ಮುಲಾ ಏನು. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅವರ್ ಕಾರ್ಟೀಷಿಯನ್ ಪ್ರಾಡಕ್ಟ್ n of a cross b equal to number of elements in set A times number of elements in set B. Okay, formula to calculate number of subsets. ಒಂದು ಕಾರ್ಟೀಷಿಯನ್ ಪ್ರಾಡಕ್ಟ್ ಇದ್ದಾಗ ಅದರಿಂದ ನಮ್ಗೆ ಎಷ್ಟು ರಿಲೇಷನ್ಶಿಪ್ ಬರುತ್ತೆ, ಫಾರ್ಮುಲಾ 2 to the power n cross a ಇಂಟು n cross b ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಡೊಮೈನ್ ಅಂದರೆ ಏನು, ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಸೆಟ್ ಆಫ್ ಆಲ್ ದ ಫಸ್ಟ್ ಎಲಿಮೆಂಟ್ಸ್ ಆಫ್ ದ ಆರ್ಡರ್ಡ್ ಪೇರ್, ಅದಕ್ಕೆ ನಾವೇನಂತೀವಿ, ಡೊಮೈನ್ ಅಂತ ಹೇಳ್ತೀವಿ ರಿಲೇಷನಲ್ಲಿ. ರೇಂಜ್ ಅಂದರೆ ಏನು, ದ ಸೆಟ್ ಆಫ್ ಆಲ್ ದ ಸೆಕೆಂಡ್ ಎಲಿಮೆಂಟ್ಸ್ ಆಫ್ ದ ಆರ್ಡರ್ಡ್ ಪೇರ್ ಇನ್ ರಿಲೇಷನ್ ನಾವೇನಂತೀವಿ, ರೇಂಜ್ ಅಂತ ಹೇಳ್ತೀವಿ. ಇಮೇಜ್ ಈಗಷ್ಟೇ ವರ್ಚುವಲ್ ಡಯಾಗ್ರಾಮ್ ಆರೋ ಡಯಾಗ್ರಾಮಿಂದ ಅರ್ಥ ಮಾಡ್ಕೊಂಡ್ವಿ. ಸೆಟ್ ಆಫ್ ಆಲ್ ದ ಸೆಕೆಂಡ್ ಎಲಿಮೆಂಟ್ಸ್ ಆಫ್ ನಮ್ಮ ಆರ್ಡರ್ಡ್ ಪೇರ್ ಇನ್ ದ ರಿಲೇಷನ್ ಆರ್ ಕಾಲ್ಡ್ ಇಮೇಜ್ ಆಫ್ ದ ಫಸ್ಟ್ ಎಲಿಮೆಂಟ್ಸ್. ಡೊಮೈನಲ್ಲಿ ಇದ್ದಿದ್ದಕ್ಕೆ ನಾವು ಪ್ರೀ ಇಮೇಜ್ ಅಂತ ಹೇಳ್ತೀವಿ. ಓಕೆನಾ. ಕೋಡೊಮೈನ್ ಅಂದರೆ ಏನು, it is the sets that includes all the possible values in the given function. It is like a set B only. So ಅದಕ್ಕೆ range is subset of the codomain ಅಂತ ಹೇಳಿದ್ದು. Let's discuss it. ಈಗ ಇನ್ವರ್ಸ್ ರಿಲೇಷನ್ ಅಂದರೆ ಏನು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ಒಂದು ರಿಲೇಷನ್ ಇದೆ R, ಫಂಕ್ಷನ್ A to B ಇದೆ. ಇನ್ವರ್ಸ್ ಈಸ್ ಡಿನೋಟೆಡ್ ಬೈ R to the power minus 1, R inverse, and is relation from B to A. ನಾವು ರಿಲೇಷನ್ನ ಹೇಗೆ ಡಿಫೈನ್ ಮಾಡ್ತಾ ಇದ್ವಿ, ರಿಲೇಷನ್ ಫ್ರಮ್ ಎ ಟು ಬಿ. ಸೊ ಆರ್ ಇನ್ವರ್ಸ್ ಅಂದ್ರೆ ಏನು, ವಿ ಆರ್ ಡಿಫೈನಿಂಗ್ ದ ಸೇಮ್ ರಿಲೇಷನ್ ಫ್ರಮ್ ಬಿ ಟು ಎ. ಅಂದರೆ ಏನಾಗುತ್ತೆ, ನಮ್ಮ ಆರ್ಡರ್ಡ್ ಪೇರ್ಸ್ ಏನಿದೆ ಸ್ವ್ಯಾಪ್ ಆಗ್ತಾ ಹೋಗುತ್ತೆ. ರೇಂಜ್ ಮತ್ತು ಡೊಮೈನ್ ಏನಿದೆ ಸ್ವ್ಯಾಪ್ ಆಗ್ತಾ ಹೋಗುತ್ತೆ. ಈಗ ನಮ್ಮ ಆರ್ಡರ್ಡ್ ಪೇರ್ 1,2 1,3 ಇದ್ರೆ ಏನಾಗುತ್ತೆ, 2,1 3,1 ಈ ರೀತಿ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎ ಮತ್ತು ಬಿ ಸೆಟ್ ಇದೆ. ನಮ್ಮ ರಿಲೇಷನ್ ಇಸ್ ಡಿಫೈನ್ಡ್ ಆಸ್ 1,a 1,b 2,a ಅಂತ ಒಂದು ರಿಲೇಷನ್ ಡಿಫೈನ್ ಆಗಿದ್ದರೆ ನಮ್ಮ ಆರ್ ಇನ್ವರ್ಸ್ ಏನಾಗುತ್ತೆ. ಸೊ ಇಲ್ಲಿ 1,a ಇದ್ದಿದ್ದು ಏನಾಗಿದೆ, a,1 ಆಗಿದೆ. 1,b ಇದ್ದಿದ್ದು b,1, 2,a ಇದ್ದಿದ್ದು a,2. ಎಕ್ಸ್ಕ್ಯೂಸ್ ಮಿ. ಅಂದರೆ ನಾವು ಹೇಗೆ ಡಿಫೈನ್ ಮಾಡ್ತಾ ಇದ್ದೀವಿ ರಿಲೇಷನ್ನ, a,b ಅಂತ ಇದ್ದಂಥ ರಿಲೇಷನ್ನ b to a ನಾವು ಡಿಫೈನ್ ಮಾಡಿದ್ರೆ, ಸ್ವ್ಯಾಪ್ ಮಾಡಿದ್ರೆ ಪೊಸಿಷನ್ಸ್ನ ಏನಾಗುತ್ತೆ, ಆರ್ ಇನ್ವರ್ಸ್ ಬರುತ್ತೆ. ಓಕೆನಾ. ದಿಸ್ ಈಸ್ ನಥಿಂಗ್ ಬಟ್ ಇನ್ವರ್ಸ್ ರಿಲೇಷನ್. ಸಿಂಪಲ್ಲಾ. ಓಕೆ, ಟೈಪ್ಸ್ ಆಫ್ ರಿಲೇಷನ್ಸ್. ಈಗ ರಿಲೇಷನ್ಸಲ್ಲಿ ಯಾವುದೆಲ್ಲ ಟೈಪ್ಸ್ ಇದೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗುವ ಬನ್ನಿ. ಓಕೆ, ರಿಲೇಷನ್ ಇನ್ ಎ ಸೆಟ್ ಎ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಓಕೆನಾ. ಎ ರಿಲೇಷನ್ ಇನ್ ಸೆಟ್ ಎ ಈಸ್ ಕಾಲ್ಡ್ ಎಂಟಿ ರಿಲೇಷನ್. ಒಂದು ರಿಲೇಷನ್ ಇನ್ ಸೆಟ್ ಎನ ನಾವು ಎಂಟಿ ರಿಲೇಷನ್ ಅಂತ ಯಾವಾಗ ಕರಿತೀವಿ, ಇಫ್ ನೋ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ಅಂದರೆ ನಮ್ಮ ರಿಲೇಷನ್ಸ್ ಏನಾಯಿತು, ನಲ್ ಸೆಟ್ ಆಯಿತು. ಸೊ ನಲ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ರಿಲೇಷನ್ ನಾವೇನಂತೀವಿ, ಎಂಟಿ ರಿಲೇಷನ್ ಅಂತ ಹೇಳ್ತಾ ಇದ್ದೀವಿ. ಸಿಂಪಲ್. ಈಗ ಎ ಕ್ರಾಸ್ ಬಿ ಇದೆ, ಕಾರ್ಟೀಷಿಯನ್ ಪ್ರಾಡಕ್ಟ್ ಇದೆ. If we define relation x comma y such that x belongs to set A, y belongs to set B, where x is greater than y. So ಇದೇನಾಗುತ್ತೆ, x greater than y ಇದೆಯಾ ಯಾವುದಾದ್ರು, ಇಲ್ಲಿ ನೋಡಿ 1,4. is x greater than y, 1 is less than 4 ಅಲ್ವಾ, not greater. ಅದೇ ರೀತಿ 2 is not greater than 4, 3 is not greater than 4. ಸೊ ಎಕ್ಸ್ ಗ್ರೇಟರ್ ದೆನ್ ವೈ ಇಲ್ಲೂ ಆಗಲಿಲ್ಲ. 1,5 2,5 3,5 ಇಲ್ಲೂ ಗ್ರೇಟರ್ ಆಗ್ತಾ ಇಲ್ಲ. 1,6 2,6 3,6. ಸೊ ನಮ್ಮ ರಿಲೇಷನ್ ಡೆಫಿನಿಷನ್ಗೆ ಯಾವುದಾದ್ರು ಪೇರ್ ಆರ್ಡರ್ಡ್ ಪೇರ್ ಬಂತಾ, ಇಲ್ಲ. ಇಟ್ ಈಸ್ ಸೊ ಎಂಟಿ ಸೆಟ್ ಅಥವಾ ನಲ್ ರಿಲೇಷನ್. ಓಕೆನಾ. ನಮ್ಮ ರಿಲೇಷನ್ ಏನಾಯಿತು, ಎಂಟಿ ಅಥವಾ ನಲ್. ಸೊ ದಿಸ್ ಈಸ್ ಎಂಟಿ ರಿಲೇಷನ್. ಸಿಂಪಲ್. ಅರ್ಥ ಆಯ್ತಲ್ವಾ. ಈಗ ನೆಕ್ಸ್ಟ್,
A relation R in set A is called universal relation if each element of A is related to every element of A. ಅಂದ್ರೆ ಏನು, ನಮ್ಮ ರಿಲೇಷನ್ ಏನಾಗಿರುತ್ತೆ, ಇಟ್ ಈಸ್ ಎ ಕ್ರಾಸ್ ಎ ಓನ್ಲಿ ಅಂತ ರಿಲೇಷನ್ ನಾವೇನಂತೀವಿ, ಯೂನಿವರ್ಸಲ್ ರಿಲೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ, ವೈ ಬಿಲಾಂಗ್ಸ್ ಟು ಬಿ ನಮ್ಮ ರಿಲೇಷನ್ ಇದ್ದು ಎಕ್ಸ್ ಲೆಸ್ ದೆನ್ ವೈ ಅಂತ ಆದರೆ ಏನಾಗುತ್ತೆ, ನಮ್ಮ ರಿಲೇಷನ್ ಎಲ್ಲ ವ್ಯಾಲ್ಯೂಸು ಲೆಸ್ ದೆನ್ ವೈ ಇದೆ. 1 2 3 ಇಸ್ ಲೆಸ್ ದೆನ್ 4, 1 2 3 ಇಸ್ ಲೆಸ್ ದೆನ್ 5, 1 2 3 ಇಸ್ ಲೆಸ್ ದೆನ್ 6. ಸೊ ನಮ್ಮ ರಿಲೇಷನ್ ಎಕ್ಸ್ ಲೆಸ್ ದೆನ್ ವೈ ಅನ್ನೋದು ಎಂಟೈರ್ ರಿಲೇಷನ್ ಬರ್ತಾ ಇದೆ ವಾಪಸ್ಸು. ಸೊ ನಮ್ಮ ಸೆಟ್ ಥಿಯರಿಲಿ ನೋಡೋದಾದ್ರೆ ಇಟ್ ಈಸ್ ಲೈಕ್ ಎನ್ ಎಂಟೈರ್ ಸ್ಯಾಂಪಲ್ ಸ್ಪೇಸೇ ವಾಪಸ್ ಬಂದಂಗೆ ಅಲ್ವಾ. ಸೊ ನಮ್ಮ ಕಾರ್ಟಿಷಿಯನ್ ಪ್ರಾಡಕ್ಟ್ ಆ್ಯಸ್ ಇಟ್ ಈಸ್ ಥ್ರೂ ಔಟ್ ಬಂದಿದೆ. ಆ ರೀತಿ ಇದ್ರೆ ಅದಕ್ಕೆ ನಾವೇನಂತೀವಿ, ಯೂನಿವರ್ಸಲ್ ರಿಲೇಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈಗ ನಮ್ಮ ನೆಕ್ಸ್ಟ್ ಫಂಕ್ಷನ್ ಐಡೆಂಟಿಟಿ ಫಂಕ್ಷನ್. ಎ ರಿಲೇಷನ್ R in a set A is called identity relation if each and every element of A is related to itself for all the values of A, B belonging to set A. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಸೆಟ್ A 1 2 3 ಇದ್ದು, ಸೊ ಐಡೆಂಟಿಟಿ ಇಫ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಪ್ರತಿಯೊಂದು ಎಲಿಮೆಂಟು ಸೆಟ್ ಎ ಅಲ್ಲೇನಿದೆ, ಇಫ್ ಇಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಓನ್ಲಿ. ಹಿಯರ್ ಸಿ 1 is related to itself, 2 is related to itself, 3 is related to itself. ಸೊ ಈ ರೀತಿ ಇದ್ರೆ ಅಂಥ ರಿಲೇಷನ್ ನಾವೇನು ಹೇಳ್ತೀವಿ, ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಹಿಯರ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ಆಫ್ ಸೆಟ್ ಎ ಅದರೊಟ್ಟಿಗೆ ರಿಲೇಟ್ ಆಗಿದೆ. ಸೊ ಇಟ್ ಈಸ್ ಐಡೆಂಟಿಟಿ ರಿಲೇಷನ್. ಅದೇ ರೀತಿ ನಾವು ನೋಡೋದಾದರೆ ಇಲ್ಲಿ 1, 1 ಎಸ್ 1 is related to itself, 2 is also related to itself. ಇದು ಐಡೆಂಟಿಟಿ ಆಗತ್ತಾ? ಇಲ್ಲ, ಆಗೋದಿಲ್ಲ. ಯಾಕಂದರೆ ಇಲ್ಲೇನು ಹೇಳ್ತಾ ಇದೆ, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಂದು ಎಲಿಮೆಂಟು ಅದರೊಟ್ಟಿಗೆ ರಿಲೇಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ 1 ಆಗಿದೆ, 2 ಆಗಿದೆ, ಅದೇ 3 ಅನ್ನೋದು ರಿಲೇಟ್ ಆಗಿದೆ, ಅದರೊಟ್ಟಿಗೆ ಆಗಿಲ್ಲ. ಹಾಗಾಗಿ ಇದಕ್ಕೆ ನಾವೇನು ಹೇಳ್ತೀವಿ, ಇಟ್ ಈಸ್ ನಾಟ್ ಎ ಐಡೆಂಟಿಕಲ್ ರಿಲೇಷನ್. ನಮ್ಮ ಫಸ್ಟ್ ಕೇಸ್ ಆಗುತ್ತೆ, ಸೆಕೆಂಡ್ ಕೇಸ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಆನ್ ದ ಸಿಮಿಲರ್ ಲೈನ್, ನೆಕ್ಸ್ಟ್ ಟೈಪ್ ಆಫ್ ರಿಲೇಷನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತಿದೆ. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು? ಆಲ್ಮೋಸ್ಟ್ ಸೇಮ್ ಡೆಫಿನಿಷನ್. ಇಫ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್, ಅಂದರೆ ನಮ್ಮ ಆಲ್ಮೋಸ್ಟ್ ಐಡೆಂಟಿಟಿನೇ ಆಯಿತು. ಅದರೊಟ್ಟಿಗೆ ಮತ್ತೊಂದೇನು, ಆ್ಯಂಡ್ ಆಲ್ಸೋ ಅದರ್ ಎಲಿಮೆಂಟ್ಸ್ ಕ್ಯಾನ್ ಆಲ್ಸೋ ಬಿ ಪ್ರೆಸೆಂಟ್. ಇರಲೇಬೇಕು ಅಂತೇನಿಲ್ಲ. ಈವನ್ ಇಫ್ ಅದರ್ ಎಲಿಮೆಂಟ್ಸ್ ಕ್ಯಾನ್ ಬಿ ಪ್ರೆಸೆಂಟ್, ದೆನ್ ಫೈನ್, ದೆನ್ ಇಟ್ ಈಸ್ ಕಾಲ್ಡ್ ಎಸ್ ಏನು, ರಿಫ್ಲೆಕ್ಸಿವ್. ಈಗ ಆನ್ ದ ಸೇಮ್ ಲೈನ್ ನಾವು ನೋಡೋದಾರೆ ಎ ಈಕ್ವಲ್ ಟು 1 2 3 ಇದೆ ನಮ್ಮ ಸೆಟ್. ಈಗ 1, 1, ಸೊ 1 is related to itself, ಫೈನ್. 2 is related to itself, ಫೈನ್. ಇಲ್ಲಿ 2, 3 ಇದೆ. ಸೊ ಇಲ್ಲೇನು ಹೇಳಿದೆ, ಅದರ್ ಎಲಿಮೆಂಟ್ಸ್ ಕ್ಯಾನ್ ಆಲ್ಸೋ ಬಿ ಪ್ರೆಸೆಂಟ್. ಓಕೆ, ಹಾಗಾದರೆ ಇದು ರಿಫ್ಲೆಕ್ಸಿವಾ? ಇಲ್ಲ. ಯಾಕೆ? ವಾಟ್ ಈಸ್ ದ ಡೆಫಿನಿಷನ್? ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್. ಇಲ್ಲಿ 1 ಅದರೊಟ್ಟಿಗೆ ರಿಲೇಟ್ ಆಗಿದೆ, 1, 1, 2 ಅದರೊಟ್ಟಿಗೆ ರಿಲೇಟ್ ಆಗಿದೆ, 3 ಹ್ಯಾಸ್ ಇಟ್ ಬೀನ್ ರಿಲೇಟೆಡ್ ವಿತ್ ಇಟ್ ಸೆಲ್ಫ್, 3, 3 ಆಗಿದೆಯಾ? ಇಲ್ಲ. ಸೊ ಅದಕ್ಕೆ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಅರ್ಥ ಆಗ್ತಾ ಇದೆಯಾ? ಈಗ ಅದೇ ಇಲ್ಲಿ ನೋಡಿ, 1 is related to itself, ಎಸ್. 2 is also related to itself, 2, 2. ಅದೇ ರೀತಿ 3 is also related to itself. ಸೊ ಹಾಗಾಗಿ ದಿಸ್ ಇಸ್ ರಿಫ್ಲೆಕ್ಸಿವ್. ಮೊದಲನೇದು ರಿಫ್ಲೆಕ್ಸಿವ್ ಯಾಕಾಗಲಿಲ್ಲ? ಯಾಕಂದರೆ 3 ಅನ್ನೋ ಎಲಿಮೆಂಟು ಅದರೊಟ್ಟಿಗೆ ರಿಲೇಟ್ ಆಗಿದ್ದಿಲ್ಲ, 3, 3 ಇದ್ದಿಲ್ಲ. ಸರ್, ಇಲ್ಲಿ ಮತ್ತೊಂದು ಇದಿಲ್ಲ, ಅದರ್ ಎಲಿಮೆಂಟ್ಸ್ ಕ್ಯಾನ್ ಬಿ ಪ್ರೆಸೆಂಟ್. ಕ್ಯಾನ್ ಬಿ ಪ್ರೆಸೆಂಟ್ ಅಂತಿದೆ ಅಂದರೆ ಅದು ಇರಲೇಬೇಕು ಅಂತ, ಇಟ್ ಶುಡ್ ಬಿ ಕಂಪಲ್ಸರಿಲಿ ಅನ್ನೋದಿಲ್ಲ. ಸೊ ಹಾಗಾಗಿ ಇಫ್ ಫಾರ್ ಎಕ್ಸಾಂಪಲ್ ಇದರಲ್ಲಿ 2, 3 ಬಂದಿದ್ದು, ಸ್ಟಿಲ್ ಇಟ್ ಈಸ್ ರಿಫ್ಲೆಕ್ಸಿವ್ ಆಗ್ತಿತ್ತು. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಐಡೆಂಟಿಟಿ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್. ಇಲ್ಲಿ 3, 3 ಆಗಿದ್ದಿಲ್ಲ, ಸೊ ಇಟ್ ಈಸ್ ನಾಟ್ ಐಡೆಂಟಿಟಿ.
ಇಲ್ಲೂ ಅಷ್ಟೇ, ಇಲ್ಲಿ 3, 3 ಆಗಲಿಲ್ಲ, ಬಟ್ ಇಲ್ಲೆಲ್ಲ ಆಗಿತ್ತು. ಸೊ ಇಟ್ ಈಸ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವಲ್ಲಿ ಅದರ್ ಎಲಿಮೆಂಟ್ಸ್ ಕ್ಯಾನ್ ಆಲ್ಸೋ ಬಿ ಪ್ರೆಸೆಂಟ್. ಅರ್ಥ ಆಗ್ತಾ ಇದೆಯಲ್ವಾ? ಈಗ ಅದೇ ರೀತಿ ಎ ರಿಲೇಷನ್ ಆರ್ ಇನ್ ಸೆಟ್ ಎ ಈಸ್ ಕಾಲ್ಡ್ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಯಾವಾಗುತ್ತೆ? ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಕಾಮ ಎ ಶುಡ್ ಆಲ್ಸೋ ಬಿಲಾಂಗ್ ಟು ಆರ್ for all the values of a comma b belonging to set A. If a comma b belong to R relation, then b comma a should also belong to R. ಅಂತದಕ್ಕೆ ನಾವೇನಂತೀವಿ? ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸೆಟ್ ಎ ಇದೆ 1 2 3. ಓಕೆ, ಈಗ 1 ಕಾಮ 2, ಈಗ ಇದನ್ನು ಎ ಕಾಮ ಬಿ ಅಂತ ತೊಗೊಳ್ಳೋದಾರೆ. ಎಸ್, ಇಲ್ಲಿ ಬಿ ಕಾಮ ಎ ಇದೆ. ಸೊ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ಇದೇನಾಗುತ್ತೆ? ಸಿಮೆಟ್ರಿಕ್ ಆಗುತ್ತೆ. ಸಿಂಪಲ್. ಅದೇ ರೀತಿ ಇಫ್ ಯು ಸಿ ಹಿಯರ್ 1 ಕಾಮ 1 2 ಕಾಮ 2, ಇಟ್ ಸಿಮೆಟ್ರಿಕ್ಕಾ? ಎಸ್, ಇಟ್ ಈಸ್ ಸಿಮೆಟ್ರಿಕ್. ಯಾಕೆ? ಫಾರ್ ಎಕ್ಸಾಂಪಲ್, ನಾವೀಗ 1 ಕಾಮ 1ನ ಎ ಕಾಮ ಬಿ ಅಂತ ತೊಗೊಂಡ್ರೆ ಬಿ ಕಾಮ ಎ ಕೂಡ ಏನಾಗುತ್ತೆ? 1 ಕಾಮ 1 ಆಗುತ್ತೆ. ದೆನ್ ಇಟ್ ಈಸ್ ಸಿಮೆಟ್ರಿಕ್ ಆಯಿತು. ಅದೇ ರೀತಿ 2 ಕಾಮ 2, ಇದನ್ನು ಎ ಮತ್ತು ಇದನ್ನು ಬಿ ಅಂತ ತೊಗೊಂಡ್ರೆ ಬಿ ಕಾಮ ಎ ಕೂಡ ಏನಾಯಿತು? 2 ಕಾಮ 2ನೇ ಆಯಿತು. So it is reflexive. Okay, sorry, reflexive ಅಂತ ಏನು? So it is symmetric. ಅದೇ ರೀತಿ ಈಗ 1 ಕಾಮ 2 ಇದೆ, 2 ಕಾಮ 1 ಇದೆ. ಸೊ ಎ ಕಾಮ ಬಿ, ಬಿ ಕಾಮ ಎ, ಫೈನ್. 2 ಕಾಮ 3 ಇದೆ, 3 ಕಾಮ 2 ಇದೆ, ಫೈನ್. 1 ಕಾಮ 1, ಎಸ್. 2 ಕಾಮ 2. ಸೊ ಇಟ್ ಈಸ್ ಸಿಮೆಟ್ರಿಕ್ ಆಗತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ನಾವು ನೋಡೋದಾರೆ 1 ಕಾಮ 2, 2 ಕಾಮ 3, 3 ಕಾಮ 2. 2 ಕಾಮ 3ಗೆ 3 ಕಾಮ 2 ಇದೆ. 1 ಕಾಮ 2 ಎ ಕಾಮ ಬಿಗೆ ಬಿ ಕಾಮ ಎ ಇದೆ ಇಲ್ಲಿ? ಇಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಅರ್ಥ ಆಗ್ತಾ ಇದೆಯಲ್ವಾ? ಸಿಮೆಟ್ರಿಕ್ ಕಂಡೀಷನ್ ಏನು? ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಕಾಮ ಎ ಶುಡ್ ಆಲ್ಸೋ ಬಿಲಾಂಗ್ ಟು ಆರ್. ಆ ರೀತಿ ಇದ್ರೆ ಅದಕ್ಕೆ ನಾವೇನಂತೀವಿ? ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ಆರ್ ಎಲ್ಸ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ. Okay, next, transitive relation. A relation R in a set A is called transitive. ಯಾವಾಗ? condition if A comma B belongs to R, continue, B comma C belongs to R, then A comma B belongs to R. ಈ condition satisfy ಆದಲ್ಲಿ ಅದಕ್ಕೆ ನಾವೇನಂತೀವಿ? transitive ಅಂತ ಹೇಳ್ತೀವಿ. one more condition, if A comma B belongs to R ಮತ್ತೆ ಬಿ ಕಾಮ ಸಿ ಡಸ್ ನಾಟ್ ಬಿಲಾಂಗ್ ಟು ಆರ್, ದೆನ್ ಎ ಕಾಮ ಸಿ ಆಲ್ಸೋ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದಲ್ಲಿ ಅಬೌವ್ ದೀಸ್ ಕಂಡೀಷನ್ಸ್ ಇಫ್ ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್, ನಾವು ಆ ರೀತಿ ರಿಲೇಷನ್ ಇದ್ದರೆ ಅದಕ್ಕೆ ನಾವೇನಂತೀವಿ? ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ತೀವಿ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ, ಲೆಟ್ ಆರ್ ಬಿ ಎ ರಿಲೇಷನ್ ಸೆಟ್ ಆನ್ ದ ಡಿಫೈನ್ಡ್ ಆನ್ ದ ನ್ಯಾಚುರಲ್ ನಂಬರ್ಸ್. ಈಗ ಬೇಸ್ಡ್ ಆನ್ ವಾಟ್? ಇಟ್ ಈಸ್ ಎ ಫ್ಯಾಕ್ಟರ್ ಆಫ್, ಅಂದರೆ ಡಿವಿಷನ್ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಎಕ್ಸ್ ಈಸ್ ರಿಲೇಟೆಡ್ ಟು ವೈ. ಹೇಗೆ ಬರಿಬೋದು? ಎಕ್ಸ್ ಈಸ್ ಎ ಫ್ಯಾಕ್ಟರ್ ಆಫ್ ವೈ ಅಂತ ಬರೆದ್ರೆ, ವೈ ಟು ಝೆಡ್ ಹೇಗೆ ಬರಿಬೋದು? ವೈ ಈಸ್ ಎ ಫ್ಯಾಕ್ಟರ್ ಆಫ್ ಝೆಡ್, ದೆನ್ ಎಕ್ಸ್ ಈಸ್ ಎ ಫ್ಯಾಕ್ಟರ್ ಆಫ್ ಝೆಡ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಲ್ಲ? ಇಫ್ ಎಕ್ಸ್ ಬಿಲಾಂಗ್ಸ್ ಟು ವೈ, ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್, ದೆನ್ x comma z also belongs to R, and the x is also factor of z. So ಅದಕ್ಕೆ ನಾವೇನಂತೀವಿ? ಇಟ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಈಕ್ವಿವ್ಯಾಲೆನ್ಸ್ ರಿಲೇಷನ್. ಈಗ ಒಂದು ರಿಲೇಷನ್ ಇದ್ದು ಆ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಮೂರು ಆಗಿದ್ದಲ್ಲಿ ಅಂಥ ರಿಲೇಷನ್ಗೆ ನಾವೇನಂತೀವಿ? ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಎ ರಿಲೇಷನ್ ಆರ್ on a non-empty set A is called equivalence if it is reflexive, symmetric and transitive. ಮೂರು ಆಗಿದ್ದಲ್ಲ ನಾವೇನಂತೀವಿ? ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಸಿಂಪಲ್ಲ? ಓಕೆ, ನಾವು ಲೆಟ್ಸ್ ಸಿ ಸಮ್ ಸಿಂಪಲ್ ವರ್ಕ್ಡ್ ಎಕ್ಸಾಂಪಲ್ಸ್ ಆನ್ ರಿಲೇಷನ್. ಏನು ಕೊಟ್ಟಿದ್ದಾರೆ? ಒಂದು ಸೆಟ್ ಎ ಕೊಟ್ಟಿದ್ದಾರೆ ವಿತ್ ಎಲಿಮೆಂಟ್ಸ್ 1 2 3 4 5, ಮತ್ತು ಸೆಟ್ ಬಿ ಕೊಟ್ಟಿದ್ದಾರೆ ವಿತ್ ಎಲಿಮೆಂಟ್ಸ್ 1 2 3 4. ಈಗ ಆರ್ ಇಸ್ ಎ ರಿಲೇಷನ್ ಫ್ರಮ್ ಎ ಟು ಬಿ ಬೈ, ಹೇಗೆ ಡಿಫೈನ್ ಆಗಿದೆ? ಎಕ್ಸ್ ಕಾಮ ವೈ ಸಚ್ ದಟ್ ವೈ ಈಕ್ವಲ್ ಟು 2x + 1 ಅಂತ ರಿಲೇಷನ್ಶಿಪ್ ಕೊಟ್ಟಿದ್ದಾರೆ. ದೆನ್ ಫೈಂಡ್ ಆರ್. ಈಗ
ಇಲ್ಲಿ ಎಕ್ಸ್ ಇದ್ದಲ್ಲಿ ನಮ್ಮ ಸೆಟ್ ಎ ವ್ಯಾಲ್ಯೂ ಹಾಕುವ. ಓಕೆ, ಆ್ಯಂಡ್ ಲೆಟ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ವೈ ದಟ್ ಶುಡ್ ಬಿಲಾಂಗ್ ಟು ಎ ಕಾಮ ಬಿ. ಅಂದರೆ ನಮ್ಮ ಎ ಮತ್ತು ಬಿ ಸೆಟ್ಗೆ ಬಿಲಾಂಗ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಆರ್ ಈಕ್ವಲ್ ಟು ಸೆಟ್ ಆಫ್, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಫ್ರಮ್ ದ ಸೆಟ್ ಎ, ಇಫ್ ಐ ಪುಟ್ ಎಕ್ಸ್ ಈಕ್ವಲ್ ಟು 1, ನನ್ನ ವೈ ಏನಾಗುತ್ತೆ 2 times 1 ಎಷ್ಟಾಯಿತು 2 + 1 3. ಎಸ್, ಇಟ್ ಬಿಲಾಂಗ್ಸ್ ಟು ದ ರಿಲೇಷನ್ ಅಲ್ವಾ. ಸೊ ಈಗ ನಾನು ಎಕ್ಸ್ ಈಕ್ವಲ್ ಟು 2 ಹಾಕಿದ್ರೆ ಏನಾಗುತ್ತೆ 2 times 4, 4 + 1 ಎಷ್ಟಾಯಿತು 5 ಆಯಿತು. ಈಗ 5 ಅನ್ನೋ ಎಲಿಮೆಂಟ್ ವೈ 5 ಬಂದರೆ ಡಸ್ ಇಟ್ ಬಿಲಾಂಗ್ ಟು ಸೆಟ್ ಬಿ? ಈಸ್ ವೈ ಬಿಲಾಂಗಿಂಗ್ ಟು ಸೆಟ್ ಬಿ? ಇಲ್ಲ. ಸೊ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಅವರ್ ರಿಲೇಷನ್. ಸೊ ಇಲ್ಲೇ ಸ್ಟಾಪ್ ಮಾಡುವ, ಸಿಂಪಲ್. ಸೊ ದಿಸ್ ಈಸ್ ಅವರ್ ರಿಲೇಷನ್, ದಿಸ್ ಈಸ್ ದ ಆರ್ಡರ್ಡ್ ಪೇರ್ ವಿ ಗೆಟ್. ಸಿಂಪಲ್, ಅರ್ಥ ಆಯ್ತಲ್ವಾ. ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಹಾಕಿದ್ವಿ, 2 times 1 2 ಆಯಿತು, +1 3. ಈಗ ವೈ ಈಕ್ವಲ್ ಟು 3 ಬಂತು, ಡಸ್ ಇಟ್ ಬಿಲಾಂಗ್ಸ್ ಟು ಸೆಟ್ ಬಿ? ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ವೈ ಶುಡ್ ಬಿಲಾಂಗ್ ಟು ಬಿ ಅಲ್ವಾ. ಸೊ 3 ಬಿಲಾಂಗ್ಸ್ ಟು ಬಿ, ಸೊ ಇಟ್ ಈಸ್ ಎ ರಿಲೇಷನ್. ಈಗ ನಾನು ಎಕ್ಸ್ ಈಕ್ವಲ್ ಟು 2 ಹಾಕಿದ್ರೆ ಇಲ್ಲೇನಾಗುತ್ತೆ 2 times 4 ಆಯಿತು, 4 + 1 5. ಡಸ್ 5 ಬಿಲಾಂಗ್ಸ್ ಟು ಬಿ? ಇಲ್ಲ. ಸೊ ಇಟ್ ಈಸ್ ನಾಟ್ ಎ ರಿಲೇಷನ್. ಸೊ ಆರ್ ಈಕ್ವಲ್ ಟು 1, 3 ಇಸ್ ದ ಓನ್ಲಿ ಎಲಿಮೆಂಟ್ ಇನ್ ದ ಸೆಟ್, ಇನ್ ದ ರಿಲೇಷನ್. ಅರ್ಥ ಆಯ್ತಲ್ವಾ. ಈಗ ಆರ್ ಇಸ್ ಎ ರಿಲೇಷನ್ ಆನ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಎನ್ ಸ್ಟ್ಯಾಂಡಿಂಗ್ ಫಾರ್ ಎಕ್ಸ್ ಇಸ್ ರಿಲೇಟೆಡ್ ಟು ವೈ ಇಸ್ ಎಕ್ಸ್ ಈಕ್ವಲ್ ಟು 3y. ಓಕೆ, ಎಕ್ಸ್ ಈಕ್ವಲ್ ಟು 3y ಅಂತ ಕೊಟ್ಟಿದ್ದಾರೆ ರಿಲೇಷನ್. ಫೈಂಡ್ ಆರ್. ಓಕೆ, ಈಗ ನಮ್ಮ ಆರ್ ವಿಲ್ ಬಿ ಈಕ್ವಲ್ ಟು, ಫಾರ್ ಎಕ್ಸಾಂಪಲ್ ವೈ ಈಕ್ವಲ್ ಟು 1 ಹಾಕಿದ್ರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ 3 × 1 3 ಆಗುತ್ತೆ, ಅಂದರೆ 3, 1 ಆಯಿತು. ವೆನ್ ವಿ ಪುಟ್ ದ ವ್ಯಾಲ್ಯೂ ಆಫ್ ವೈ ಆಸ್ 1, ಎಕ್ಸ್ ಎಷ್ಟಾಯಿತು 3 ಆಯಿತು. ಅದೇ ರೀತಿ ವೈ ಈಕ್ವಲ್ ಟು 2 ಹಾಕಿದ್ರೆ ಏನಾಗುತ್ತೆ 3 2 times 6 ಆಯಿತು, ಎಕ್ಸ್ ಈಕ್ವಲ್ ಟು 6, ಅಂದರೆ 6, 2. ಯಾಕೆ ಹೌ ಇಟ್ ಇಸ್ 6, 2? ವೈ ಈಕ್ವಲ್ ಟು 2 ಹಾಕಿದ್ರೆ ಎಕ್ಸ್ ಏನಾಯಿತು 3 2 times 6 ಆಯಿತು, ಅಂದರೆ 6, 2 ಇಸ್ ಎ ರಿಲೇಷನ್ ಬಿಲಾಂಗಿಂಗ್ ಟು ನ್ಯಾಚುರಲ್ ನಂಬರ್ಸ್. ಅದೇ ರೀತಿ ವೈ 3 ಹಾಕಿದ್ರೆ ಏನಾಗುತ್ತೆ ಎಕ್ಸ್ 9 ಆಗುತ್ತೆ. ಸೊ 9, 3 ಆ್ಯಂಡ್ ದಿಸ್ ಕ್ಯಾನ್ ಗೋ ಆನ್ ಅಲ್ವಾ. ಸೊ ದಿಸ್ ಇಸ್ ದ ರಿಲೇಷನ್, ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಎನ್ ಸ್ಟ್ಯಾಂಡಿಂಗ್ ಫಾರ್ x is related to y in such a way that x equal to 3y. ಸೊ ಇದು ನಮ್ಮ ರಿಲೇಷನ್. ಅರ್ಥ ಆಯ್ತಲ್ವಾ. ಓಕೆ ಓಕೆ, ಒನ್ ಮೋರ್. ಇಫ್ ಎ ಈಕ್ವಲ್ ಟು 1 2 4, ಸೆಟ್ ಬಿ ಈಕ್ವಲ್ ಟು 2 3 5, ಮತ್ತು ರಿಲೇಷನ್ R1 and R2 ಆರ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಇನ್ ಸಚ್ ಎ ವೇ ದಟ್ ಲೆಸ್ ದ್ಯಾನ್, ಅಂದರೆ ಎ ಟು ಬಿ ಯಾವ ರೀತಿ ಇದೆ, ಎ ಈಸ್ ಲೆಸ್ ದ್ಯಾನ್ ಬಿ, ಆ ರೀತಿ ಇರಬೇಕು. ಅಂದರೆ ನಮ್ಮ ಆರ್ಡರ್ಡ್ ಪೇರ್ ನಾವು ನೋಡಿದಾಗ ಇಟ್ ಶುಡ್ ಬಿ ಲೆಸ್ ದ್ಯಾನ್ ಬಿ. ಎಕ್ಸ್ ವ್ಯಾಲ್ಯೂ ದ ಎಲಿಮೆಂಟ್ ಆಫ್ ಎ ಆ್ಯಂಡ್ ಬಿ ಕಂಪೇರ್ ಮಾಡಿದಾಗ ಇಟ್ ಶುಡ್ ಬಿ ಲೆಸ್. ಆ ರೀತಿ ಇದ್ದರೆ ಇಟ್ ಬಿಲಾಂಗ್ಸ್ ಟು ಅವರ್ ರಿಲೇಷನ್. ಹೇಗೆ ಡಿಫೈನ್ ಮಾಡುವ ನೋಡಿ. ಫಾರ್ ಎಕ್ಸಾಂಪಲ್ ನಮ್ಮ ರಿಲೇಷನ್ ಆರ್ ವಿಲ್ ಬಿ ಈಕ್ವಲ್ ಟು, ಇಟ್ ಶುಡ್ ಬಿ ಹೇಗೆ ಲೆಸ್ ದ್ಯಾನ್. ಲೆಟ್ಸ್ ಕಂಪೇರ್ 1, 2. ಈಸ್ ಎಕ್ಸ್ ಲೆಸ್ ದ್ಯಾನ್ ವೈ? ಎಸ್. 1 is less than 2. ಯಾಕೆ ಎ ಟು ಬಿ ಹೇಗೆ ಡಿಫೈನ್ ಆಗಿರೋದು, ಎ ಟು ಬಿ ಈಸ್ ಲೆಸ್ ದ್ಯಾನ್. ಈಸ್ 1 less than 2? ಎಸ್. ಸೊ ಇಟ್ ಕಮ್ಸ್ ಅಂಡರ್ ಅವರ್ ರಿಲೇಷನ್ ಡೆಫಿನಿಷನ್. ಈಸ್ 1 less than 3? ಎಸ್. 1 is less than 3, ಸೊ ಅದು ನಮ್ಮ ರಿಲೇಷನಲ್ಲಿ ಬರುತ್ತೆ. ಈಸ್ 1 less than 5? ಎಸ್. 1 is less than 5 ನಮ್ಮ ರಿಲೇಷನಲ್ಲಿ ಬಂತು. ಈಗ ಅದೇ ರೀತಿ ಕಂಪೇರ್ ಮಾಡಿ. ನೆಕ್ಸ್ಟ್ 2 is less than 2? ಇಲ್ಲ. 2 is equal to 2, ಇಟ್ ಡಸಂಟ್ ಕಮ್, ಆರ್ಡರ್ ಪೇರ್ ಬರಲ್ಲ. ಈಸ್ 2 less than 3? ಎಸ್. ಸೊ 2 is less than 3 is one of the ordered pair. Is 2 less than 5? Yes. 2 is less than 5 is an ordered pair. Next 4 compare ಮಾಡಿದ್ರೆ 4 is it less than 2? ಇಲ್ಲ. 4 is greater than 2. 4 is greater than 3 ಆಗಲ್ಲ. 4 is less than 5. 4 is less than 5. So this is our relation. ಹೇಗೆ ರಿಲೇಷನ್ ಡಿಫೈನ್ ಮಾಡಿದ್ರು, R1 and R2 are relations from A to B in such a way that it is less than, A is less than B. ಅಂದರೆ ನಾವು ಕಂಪೇರ್ ಮಾಡಿದಾಗ 1 is less than 2, ಹೌದು. 1 is less than 3, 1 is less than 5, 2 is less than 3,
2 is less than 5, 4 is less than 5. So these all came ನಮ್ಮ ರಿಲೇಷನಲ್ಲಿ. Is 4 less than 2? ಇಲ್ಲ. Is 4 less than 3? ಇಲ್ಲ. So it is not included in our relation. ಯಾಕಂದರೆ ನಾವು ರಿಲೇಷನ್ ಡಿಫೈನ್ ಮಾಡಿರೋದು ಹೇಗೆ, ಇಟ್ ಈಸ್ ಲೆಸ್ ದ್ಯಾನ್ ಅಂತ. ಅರ್ಥ ಆಗ್ತಾ ಇದೆಯಲ್ವಾ? ಸಿಂಪಲ್. ಓಕೆ, ಗಿವ್ ಆನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಈಸ್ ರಿಫ್ಲೆಕ್ಸಿವ್ ಆಗಿರಬೇಕು, ಅದು ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಗಿರಬಾರ್ದು. ಆ ರೀತಿ ಒಂದು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ, ಈಗ ಸೆಟ್ ಎ ಅಂತಿದೆ ವಿತ್ ಎಲಿಮೆಂಟ್ಸ್ 1 2 3. ಫಾರ್ ಎಕ್ಸಾಂಪಲ್ ಈಗ 1,1, 2,2, 3,3 ರಿಫ್ಲೆಕ್ಸಿವ್ ಡೆಫಿನಿಷನ್ ನೆನಪಿದೆಯಾ? ಆಲ್ ದ ಎಲಿಮೆಂಟ್ಸ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್ ಆ್ಯಂಡ್ ಸಮ್ ಅದರ್ ಎಲಿಮೆಂಟ್ಸ್ ಕ್ಯಾನ್ ಆಲ್ಸೋ ಬಿ ಪ್ರೆಸೆಂಟ್. ಸೊ ಇದು ರಿಫ್ಲೆಕ್ಸಿವ್. ಡಿಫೈನ್ ದ ರಿಲೇಷನ್. ಓಕೆನಾ? ಸೊ ಆಲ್ ದ ಎಲಿಮೆಂಟ್ಸ್ ಆಫ್ ಸೆಲ್ಫ್ ಪೇರ್ಸ್. ಸೊ ಇದು ರಿಫ್ಲೆಕ್ಸಿವ್ ಆಗುತ್ತೆ. ಈಗ ನಾಟ್ ಸಿಮೆಟ್ರಿಕ್. ಯಾಕೆ? 1,2 ಬಿಲಾಂಗ್ಸ್ ಟು ದ ರಿಲೇಷನ್. 2,1 ಇದೆಯಾ ನಮ್ಮ ರಿಲೇಷನಲ್ಲಿ? 2,1 ಇಲ್ಲ. ಈಗ ನಮ್ಮ ಸಿಮೆಟ್ರಿಕ್ ಅಂದರೆ ಏನು? ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಎ ಶುಡ್ ಆಲ್ಸೋ ಬಿಲಾಂಗ್ಸ್ ಟು ಆರ್. 1,2 ಇದೆ, 2,1 ಇಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಅದೇ ರೀತಿ 1,2 ಬಿಲಾಂಗ್ಸ್ ಟು R1, ಬಟ್ ದೇರ್ ಇಸ್ ನೋ 2,1 ಅಥವಾ 2,x ಆಗಲಿ 1,x ಆಗಲಿ ಇಲ್ವೇ ಇಲ್ಲ. ಟ್ರಾನ್ಸಿಟಿವ್ ಆಗಬೇಕು ಅಲ್ವಾ? ಟ್ರಾನ್ಸಿಟಿವ್ ಡೆಫಿನಿಷನ್ ಏನು? ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಸಿ ಬಿಲಾಂಗ್ಸ್ ಟು ಆರ್, ದೆನ್ ಎ ಸಿ ಬಿಲಾಂಗ್ಸ್ ಟು ಆರ್. ಆಗ್ತಾ ಇಲ್ಲ ಇಲ್ಲಿ. ಸೊ ದಿಸ್ ಈಸ್ ಓನ್ಲಿ ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಆಗ್ತಾ ಇಲ್ಲ. ಸೊ ದಿಸ್ ಈಸ್ ಒನ್ ಸಿಂಪಲ್ ಎಕ್ಸಾಂಪಲ್ ಫಾರ್ ಇಟ್ ಈಸ್ ಸಿಮೆಟ್ರಿಕ್ ಬಟ್ it is reflexive but not symmetric and not transitive. ಅದೇ ರೀತಿ ಸೆಕೆಂಡ್ ಕೇಸ್ ನೋಡೋದಾದ್ರೆ ಏನು ಕೇಳಿದರೆ, ಅದು ಸಿಮೆಟ್ರಿಕ್ ಆಗಿರಬೇಕು, ಆದರೆ ಟ್ರಾನ್ಸಿಟಿವ್ ಮತ್ತು ರಿಫ್ಲೆಕ್ಸಿವ್ ಆಗಿರಬಾರ್ದು. ಇಟ್ ಶುಡ್ ಬಿ ಸಿಮೆಟ್ರಿಕ್ ಬಟ್ ನಾಟ್ ರಿಫ್ಲೆಕ್ಸಿವ್ ಆ್ಯಂಡ್ ನಾಟ್ ಟ್ರಾನ್ಸಿಟಿವ್. ಲೆಟ್ಸ್ ಹ್ಯಾವ್ ಎ ಲುಕ್. ಫಾರ್ ಎಕ್ಸಾಂಪಲ್ ಈಗ ಒಂದು ಸೆಟ್ ಎ ಬಿ ಸಿ ಅಂತ ತಗೊಳ್ಳುವ. ಲೆಟ್ಸ್ ಡಿಫೈನ್ ದ ರಿಲೇಷನ್ ಎ ಬಿ, ಬಿ ಎ. ಓಕೆ, ಸೊ ಎ ಬಿ ಬಿ ಸಿ ಆರ್ ಮಿಸ್ಸಿಂಗ್ ಅಲ್ವಾ ನಮ್ಮ ರಿಲೇಷನಲ್ಲಿ. ರಿಫ್ಲೆಕ್ಸಿವ್ ಅಂದರೆ ಏನು? ಇಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್ ಆ್ಯಂಡ್ ಸಮ್ ಅದರ್ ಎಲಿಮೆಂಟ್ಸ್ ಕ್ಯಾನ್ ಬಿ ಪ್ರೆಸೆಂಟ್. ಬಟ್ ಇಲ್ಲಿ ಆಗ್ತಾ ಇಲ್ಲ. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಎರಡನೇದು ಎ ಬಿ ಬಿಲಾಂಗ್ಸ್ ಟು ರಿಲೇಷನ್, ಆಲ್ಸೋ ಬಿ ಎ ಬಿಲಾಂಗ್ಸ್ ಟು ದ ರಿಲೇಷನ್. ಸೊ ಹಾಗಾಗಿ ಇದೇನಾಗ್ತಾ ಇದೆ? ಸಿಮೆಟ್ರಿಕ್ ಆಗ್ತಾ ಇದೆ. ಟ್ರಾನ್ಸಿಟಿವ್ ಎ ಬಿ ಬಿ ಎ ಆಗ್ತಾ ಇದೆ, ಆದರೆ ಎ ಡಸಂಟ್ ಎಕ್ಸಿಸ್ಟ್ ಅಲ್ವಾ? ಸೊ ಬಿಕಾಸ್ ಆಫ್ ದಿಸ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ಇಟ್ ಈಸ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್. ಸಿಂಪಲ್ ಅಲ್ವಾ ಇದು? ಈ ರೀತಿ ಕ್ವಶನ್ಸ್ 2 ಮಾರ್ಕ್ಸಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಈಗ ಟ್ರಾನ್ಸಿಟಿವ್ ಆಗಿರಬೇಕು, ಆದರೆ ರಿಫ್ಲೆಕ್ಸಿವ್ ಆ್ಯಂಡ್ ನಾಟ್ ಸಿಮೆಟ್ರಿಕ್ ಆಗಿರಬಾರ್ದು. ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಆಗಿರಬಾರ್ದು. ಈಗ ಎ ಈಕ್ವಲ್ ಟು ಎಕ್ಸ್ ವೈ ಝೆಡ್ ನಮ್ಮ ರಿಲೇಷನ್. ಟ್ರಾನ್ಸಿಟಿವ್ ಅಂದ್ರೇನು? ಇಫ್ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್, ವೈ ಝೆಡ್ ಬಿಲಾಂಗ್ಸ್ ಟು ಆರ್, ದೆನ್ ಎಕ್ಸ್ ಝೆಡ್ ಶುಡ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಅವಾಗ ಅದಕ್ಕೆ ಏನಂತೀವಿ? ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಸೊ ಸೆಲ್ಫ್ ಪೇರ್ಸ್ ಇಲ್ಲ. ಎಕ್ಸ್ ವೈ ಝೆಡ್ ರಿಫ್ಲೆಕ್ಸಿವ್ ಆಗಬೇಕು ಅಂದರೆ ಆ ರೀತಿ ಇರಬೇಕು. ಆ ರೀತಿ ಪೇರ್ಸ್ ಇದೆಯಾ? ಇಲ್ಲ. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಅದೇ ರೀತಿ ಎಕ್ಸ್ ವೈ ಎಕ್ಸಿಸ್ಟ್ ಆಗಿದೆ, ಅದೇ ವೈ ಎಕ್ಸ್ ಇದೆಯಾ? ಎ ಬಿ ಶುಡ್ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಎ ಶುಡ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಈಗ ಎಕ್ಸ್ ವೈ ಝೆಡ್ ಇದೆ. ಸೊ ಇಟ್ ಇಂಪ್ಲೈಸ್ ಎಕ್ಸ್ ಝೆಡ್ ಆಲ್ಸೋ ಬಿಲಾಂಗ್ಸ್ ಟು ದ ರಿಲೇಷನ್. ಸೊ ಇಟ್ ಈಸ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್. ಈ ರೀತಿ ಸಿಂಪಲಾಗಿ ನೀವೇ ಎಕ್ಸಾಂಪಲ್ನ ಕನ್ಸ್ಟ್ರಕ್ಟ್ ಮಾಡಿ ಬರೀಬೋದು. ಓಕೆನಾ? ಈ ರೀತಿ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೌ a relation R is defined on the set of integers by in such a way that x y such that x minus y is a multiple of non-zero integer 5. ಈಗ ಇದು ನಮ್ಮ ರಿಲೇಷನ್ ಹೇಗೆ ಡಿಫೈನ್ ಮಾಡಿದ್ದಾರೆ? x minus y is a multiple of non-zero integer 5, then show that R is an equivalence relation. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಇದನ್ನು ನಾವು ಪ್ರೂವ್ ಮಾಡಬೇಕು ಅಂದರೆ ಅದು ಹೇಗಿರಬೇಕು? ಇಟ್ ಶುಡ್ ಬಿ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗೂ ಇರಬೇಕು. ಈ ಮೂರು ರಿಲೇಷನ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಆಗ ನಾವು ಅದಕ್ಕೆ ಏನು ಅನ್ಬೋದು? ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ರಿಫ್ಲೆಕ್ಸಿವ್ ನೋಡೋದಾದರೆ ಹೇಗೆ?
ಇಟ್ ಶುಡ್ ಬಿ ರಿಲೇಟೆಡ್ ವಿತ್ ಇಟ್ ಸೆಲ್ಫ್ ಅಲ್ವಾ. ಸೊ ಎಕ್ಸ್ ರಿಲೇಟೆಡ್ ಟು ಎಕ್ಸ್ ಸಚ್ ದಟ್ ಈಗ ಎಕ್ಸ್ ಮೈನಸ್ ಎಕ್ಸ್ ಇಸ್ ಎ ಮಲ್ಟಿಪಲ್ ಆಫ್ 5 ಅಲ್ವಾ. ಎಕ್ಸ್ ಮೈನಸ್ ಎಕ್ಸ್ ಏನಾಗುತ್ತೆ 0. ಇಟ್ ಈಸ್ ಅ ಮಲ್ಟಿಪಲ್ ಆಫ್ 5 ಫಾರ್ ಆಲ್ ಎಕ್ಸ್ ಬಿಲಾಂಗಿಂಗ್ ಟು ಝೆಡ್. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಆರ್ ಇಸ್ ರಿಫ್ಲೆಕ್ಸಿವ್. ನಮ್ಮ ರಿಲೇಷನ್ ಆರ್ ಏನಾಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ. ಈಗ ಸಿಮೆಟ್ರಿಕ್ನ ನಾವು ಚೆಕ್ ಮಾಡೋದಾದರೆ ಇಲ್ಲೇನಾಗುತ್ತೆ, ಎಕ್ಸ್ ರಿಲೇಟೆಡ್ ಟು ವೈ. ಈಗ ಇಫ್ ಎಕ್ಸ್ ಮೈನಸ್ ವೈ ಇಸ್ ಎ ಮಲ್ಟಿಪಲ್ ಆಫ್ ವೈ ಏನಾಗುತ್ತೆ, 5 ಈಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಅಂದರೆ 5 ಡಿವೈಡ್ಸ್ ಎಕ್ಸ್ ಮೈನಸ್ ವೈ ಆಯಿತು. ಈಗ ಒಂದು ರಿಲೇಷನ್ ಪ್ರೂವ್ ಆಯಿತು. ಎಕ್ಸ್ ಮೈನಸ್ ವೈ ಅಂದರೆ ವೈ ಮೈನಸ್ ಎಕ್ಸು ಆಗ್ತಾ ಇದೆಯಾ. ನಮ್ಮ ಸಿಮೆಟ್ರಿಕ್ ಏನು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಕಾಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್. ಈಗ ಎಕ್ಸ್ ಮೈನಸ್ ವೈನ ಹೇಗೆ ಬರಿಬೋದು, 5 ಡಿವೈಡ್ಸ್ ಮೈನಸ್ ಆಫ್ ವೈ ಮೈನಸ್ ಎಕ್ಸ್. ಎಸ್, ಅದನ್ನು ಕೂಡ ನಮ್ಮ 5 ಡಿವೈಡ್ ಮಾಡುತ್ತೆ. ದಿಸ್ ಇಂಪ್ಲೈಸ್ 5 ಡಿವೈಡ್ಸ್ ವೈ ಮೈನಸ್ ಎಕ್ಸ್. ಅಂದರೆ ನಮ್ಮ ಎಕ್ಸ್ ಕಾಮ ವೈ ಬಿಲಾಂಗ್ ಟು ಆರ್ ಆಗಿದ್ರೆ ವೈ ಕಾಮ ಎಕ್ಸ್ ಈಸ್ ಆಲ್ಸೋ ಬಿಲಾಂಗಿಂಗ್ ಟು ರಿಲೇಷನ್ ಆರ್. ದಿಸ್ ಇಂಪ್ಲೈಸ್ ಆರ್ ಇಸ್ ಸಿಮೆಟ್ರಿಕ್. ಸಿಂಪಲ್ ಅಲ್ವಾ. ಸೊ ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಎಕ್ಸ್ ಮೈನಸ್ ವೈ ಇಸ್ ಮಲ್ಟಿಪಲ್ ಆಫ್ 5 ಅಂದರೆ ಏನು, 5 ಇಸ್ ಡಿವೈಡಿಂಗ್ ಎಕ್ಸ್ ಮೈನಸ್ ವೈ. ಓಕೆ, ಇಲ್ಲಿ ಎಕ್ಸ್ ಕಾಮ ವೈ ತೊಗೊಂಡ್ವಿ. ಎಕ್ಸ್ ಮೈನಸ್ ವೈನ ಹೇಗೆ ಬರಿಬೋದು, ಮೈನಸ್ ಆಫ್ ವೈ ಮೈನಸ್ ಎಕ್ಸ್ ಅಂತ ಬರಿಬೋದು. ಅಂದರೆ 5 ವಿಲ್ ಆಲ್ಸೋ ದೆನ್ ಡಿವೈಡ್ ವೈ ಮೈನಸ್ ಎಕ್ಸ್. ಅಂದರೆ ವೈ ಕಾಮ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಅಂದರೆ ಇಲ್ಲೇನು ಪ್ರೂವ್ ಮಾಡಿದ್ವಿ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ಆರ್ ಇಸ್ ಸಿಮೆಟ್ರಿಕ್ ಆಯಿತು. ಟ್ರಾನ್ಸಿಟಿವ್ ನೋಡೋದಾದರೆ ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ಅಂದರೆ ಏನು, 5 ಡಿವೈಡ್ಸ್ ಎಕ್ಸ್ ಮೈನಸ್ ವೈ ಆ್ಯಂಡ್ 5 ಡಿವೈಡ್ಸ್ ವೈ ಮೈನಸ್ ಝೆಡ್. ಈಗ ಇದೆರಡನ್ನು ನಾವು ಆ್ಯಡ್ ಮಾಡಿದ್ರೆ 5 ಡಿವೈಡ್ಸ್ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಝೆಡ್. ಇಲ್ಲೇನಾಗುತ್ತೆ, ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತು, ಎಕ್ಸ್ ಮೈನಸ್ ಝೆಡ್ ಉಳಿತು. ಅಂದರೆ 5 ಡಿವೈಡ್ಸ್ ಎಕ್ಸ್ ಮೈನಸ್ ಝೆಡ್. ಅಂದರೆ ಅರ್ಥ ಏನಾಯಿತು, ಎಕ್ಸ್ ಕಾಮ ಝೆಡ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಅಂದರೆ ಆರ್ ಏನಾಯಿತು, ಟ್ರಾನ್ಸಿಟಿವ್ ಕೂಡ ಆಯಿತು. ಸಿಂಪಲ್. ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ಅಂದರೆ ನಾವೇನು ಮಾಡಿದ್ದೀವಿ, ಅಕಾರ್ಡಿಂಗ್ ಟು ಡೆಫಿನಿಷನ್ 5 ಡಿವೈಡ್ಸ್ ಎಕ್ಸ್ ಮೈನಸ್ ವೈ ಅಂತ ತೊಗೊಂಡ್ವಿ. ಅದೇ ರೀತಿ ವೈ ಝೆಡ್ ಇದ್ದಿದ್ದಕ್ಕೆ 5 ಡಿವೈಡ್ಸ್ ವೈ ಮೈನಸ್ ಝೆಡ್. ಇದೆರಡನ್ನು ಆ್ಯಡ್ ಮಾಡಿದ್ವಿ. ಸೊ 5 ಡಿವೈಡ್ಸ್ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಝೆಡ್. ಇಲ್ಲಿ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆಯಿತು. ಏನಾಯಿತು, ಎಕ್ಸ್ ಮೈನಸ್ ಝೆಡ್ ಆಯಿತು. ಅಂದರೆ ಏನಾಯಿತು, ಈ 5 ಡಿವೈಡ್ಸ್ ಎಕ್ಸ್ ಮೈನಸ್ ಝೆಡ್, ದೆನ್ ಎಕ್ಸ್ ಕಾಮ ಝೆಡ್ ಆಲ್ಸೋ ಬಿಲಾಂಗ್ಸ್ ಟು ಆರ್. If x comma y belongs to R, y comma z belongs to R, then x comma z is also belonging to R. So R is transitive. So ಈಗ ಕೊಟ್ಟಿರೋಂಥ ರಿಲೇಷನ್ ಸಿಮೆಟ್ರಿಕ್ ಆಗಿದೆ, ರಿಫ್ಲೆಕ್ಸಿವ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ. ಸೊ ಇದು ಮೂರು ಆಗಿದ್ದಲ್ಲಿ therefore given relation is an ಈಕ್ವಿವ್ಯಾಲೆನ್ಸ್ ರಿಲೇಷನ್. ಅಷ್ಟೇ, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಬರಿಬೋದು. ಸಿಂಪಲ್. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದರೆ ಏನು, ಆ್ಯಂಡ್ ರಿಲೇಷನ್ ಇಸ್ ಸೆಟ್ ಟು ಬಿ ಈಕ್ವಿವ್ಯಾಲೆನ್ಸ್ ಇಫ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಟ್ರಾನ್ಸಿಟಿವ್. ಇದು ಮೂರು ಆಗಿದ್ರೆ ಆ ರಿಲೇಷನ್ ನಾವೇನಂತೀವಿ, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಅರ್ಥ ಆಯ್ತಲ್ವಾ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್. ಈ ರೀತಿ ಕ್ವಶನ್ ಎಕ್ಸಾಮ್ಗೆ 3 ಮಾರ್ಕ್ಸಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಫಂಕ್ಷನ್ಸ್ ಅಂದರೆ ಏನು, ಇಷ್ಟೊತ್ತು ನಾವು ರಿಲೇಷನ್ಸ್ ಬಗ್ಗೆ ಮಾತಾಡಿದ್ವಿ. ನಾವು ವಾಟ್ ಈಸ್ ಎ ಫಂಕ್ಷನ್, ಸಿಂಪಲಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡುವ. ಎ ಫಂಕ್ಷನ್ ಎಫ್ ಫ್ರಮ್ ಎ ಸೆಟ್ ಎ ಟು ಸೆಟ್ ಬಿ ಈಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ರಿಲೇಷನ್. ಅಂದರೆ ನಮ್ಮ ಫಂಕ್ಷನ್ ಏನು, ಇಟ್ ಈಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ರಿಲೇಷನ್ ಫಾರ್ ವಿಚ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ, ನಮ್ಮ ಸೆಟ್ ಎಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಇಮೇಜ್ ವೈ ಇನ್ ದ ಸೆಟ್ ಬಿ. ಅಂದರೆ ಆವಾಗಲೇ ನಾವು ಆ್ಯರೋ ಡಯಾಗ್ರಾಮಿಂದ ಇಮೇಜ್ ಎಲ್ಲ ಮಾಡಿ ತೋರಿಸಿದ್ವಿ, ನೆನಪಿದೆಯಾ. ಸೊ ಪ್ರತಿಯೊಂದು ಎಲಿಮೆಂಟ್ಸ್ ನಮ್ಮ ಸೆಟ್ ಏನೇನಿದೆ, ಇಟ್ ಶುಡ್ ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ದ ಸೆಟ್ ಬಿ. ಓಕೆ, ಆ ರೀತಿ ಇದ್ರೆ ಅದಕ್ಕೆ ನಾವೇನಂತೀವಿ, ಫಂಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಡಿನೋಟೆಡ್ ಆಸ್, ಯಾವ ರೀತಿ ಬರಿತೀವಿ, ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಅಂತ ಬರಿತೀವಿ. ಸೊ ಈ ಫಂಕ್ಷನ್ನ ಒಂದು ಸಿಂಪಲ್ ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳುವ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ 3 ಫಂಕ್ಷನ್ಸ್ ಇದೆ, ರಿಲೇಷನ್ಸ್ ಇದೆ. ಇದು ಫಂಕ್ಷನ್ಸ್ ಹೌದು ಅಲ್ವೋ ನಾವು ತಿಳ್ಕೊಳ್ಳುವ.
ಫಾರ್ ಎಕ್ಸಾಂಪಲ್, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಶುಡ್ ಹ್ಯಾವ್ ಯೂನಿಕ್, ಅಂದರೆ ಒಂದೇ ಒಂದು ಇಮೇಜ್ ಇರಬೇಕು. ಈಗ 2 is mapped to 3. ಓಕೆ ಫೈನ್. -5 is mapped to 8. ಅದೇ ರೀತಿ 4 is mapped to 10. ಅಂದರೆ ಪ್ರತಿಯೊಂದು ಡಿಸ್ಟಿಂಕ್ಟ್ ಇಮೇಜಸ್ ಇದೆಯಾ? ಎಸ್. ಸೊ ಇಟ್ ಈಸ್ ಎ ಫಂಕ್ಷನ್ ಅಂತ ಹೇಳ್ಬೋದು. ಓಕೆ, ಈಗ ಇಲ್ಲಿ ನೋಡಿ, -3,0, -1,4, 1,7, 3,7 ಇದೇನಾಗತ್ತೆ ಈಗ? ಇಸ್ ಇಟ್ ಎ ಫಂಕ್ಷನ್? ಲೆಟ್ಸ್ ಚೆಕ್. ಈಗ ಪ್ರತಿಯೊಂದು ವ್ಯಾಲ್ಯೂಸ್ ಆಫ್ ಎಕ್ಸ್ ಏನಿದೆ ಡಿಸ್ಟಿಂಕ್ಟ್ ಇದೆ, ಪ್ರತಿಯೊಂದು ವ್ಯಾಲ್ಯೂಸ್ ಆಫ್ ವೈ ಕೂಡ ಏನಿದೆ ಡಿಸ್ಟಿಂಕ್ಟ್ ಇದೆ. ಅಂದರೆ ಆಲ್ ದ ವ್ಯಾಲ್ಯೂಸ್ ಆರ್ ದ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ಡಿಸ್ಟಿಂಕ್ಟ್ ಇಮೇಜ್ ವೈ ಅಲ್ವಾ? ಆ ರೀತಿ ಇದ್ದರೆ ಅದಕ್ಕೆ ನಾವೇನಂತೀವಿ? ಫಂಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಎಕ್ಸೇ ರಿಪೀಟ್ ಆಗಿದೆ, ಸೊ ಇಟ್ ಈಸ್ ನಾಟ್ ಎ ಫಂಕ್ಷನ್. ಯಾಕೆ ಇಟ್ ಈಸ್ ನಾಟ್ ಎ ಫಂಕ್ಷನ್? ಈಗ ಒಂದು ವ್ಯಾಲ್ಯೂ ಆಫ್ ಎಕ್ಸಿಗೆ ನಮಗೆ 2 ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ವೈ ಬಂದಂಗೆ ಆಯಿತು, ಕರೆಕ್ಟ್? ಸೊ ಈ ರೀತಿ ಇದ್ದರೆ ಒಂದು ಸತಿ ನಾವು ಒಂದು ಈಕ್ವೇಷನ್ ಇದೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಈಗ ಆ ಈಕ್ವೇಷನಲ್ಲಿ ನಾವು ಎಕ್ಸ್ ವ್ಯಾಲ್ಯೂ 6 ಹಾಕಿದ್ರೆ ನಮಗೆ 2 ಅಂತ ಆನ್ಸರ್ ಬರ್ತಾ ಇದೆ. ಮತ್ತು ಎಕ್ಸ್ಗೆ 6 ಹಾಕಿದಾಗ ನಮ್ಗೆ 5 ಅಂತ ಬರೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ನಾವು ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಹಾಕಿದಾಗ ಒಂದು ಈಕ್ವೇಷನಲ್ಲಿ ಸೇಮ್ ವ್ಯಾಲ್ಯೂ ಆಫ್ ವೈ ಬರೋ ಸಾಧ್ಯತೆ ಇರುತ್ತೆ. ಆದರೆ ಸೇಮ್ ವ್ಯಾಲ್ಯೂಸ್ ಆಫ್ ಎಕ್ಸಿಗೆ ವೈ ವ್ಯಾಲ್ಯೂ ಬರ್ತಾ ಇದ್ದರೆ ಸರಿ ಅನ್ಸೋದಿಲ್ಲ. ಸೊ ಇಟ್ ಈಸ್ ನಾಟ್ ಎ ಫಂಕ್ಷನ್. ಸೊ ಫಸ್ಟ್ 2 ಏನಾಗುತ್ತೆ? ಇಟ್ ಈಸ್ ಎ ಫಂಕ್ಷನ್. ಮೂರನೇದು ಇಟ್ ಈಸ್ ನಾಟ್ ಎ ಫಂಕ್ಷನ್. ಯಾಕೆ? ಇಫ್ ಯು ಸಿ ಹಿಯರ್, ಒಂದು ವ್ಯಾಲ್ಯೂಸ್ ಆಫ್ ಎಕ್ಸಿಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ವೈ ಬರ್ತಾ ಇದೆ. ಓಕೆ, ಸೊ ಇಟ್ ಈಸ್ ನಾಟ್ ಎ ಫಂಕ್ಷನ್. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ ಪ್ರತಿ ಎಲಿಮೆಂಟ್ ಆಫ್ ಸೆಟ್ಟಿಗೆ ಒನ್ ಆ್ಯಂಡ್ ಓನ್ಲಿ ಒಂದು ಇಮೇಜ್ ಇರಬೇಕು. ಇಲ್ಲಿ ನೋಡಿ, ಎಕ್ಸಿಗೆ ಇಲ್ಲಿ ಒಂದ್ಸತಿ 2 ಅನ್ನೋದು ಇಮೇಜ್ ಆಗ್ತದೆ, ಒಂದ್ಸತಿ 5 ಅನ್ನೋದು ಇಮೇಜ್ ಆಗ್ತದೆ. ಸೊ ಇಟ್ ಈಸ್ ನಾಟ್ ಎ ಫಂಕ್ಷನ್. ಅರ್ಥ ಆಯ್ತಲ್ವಾ? ಸೊ ನಮ್ಮ ಈಕ್ವೇಷನ್ಸ್ ನೋಡಿದಾಗ ಇಲ್ಲಿ ನೋಡಿ, ವೈ ವ್ಯಾಲ್ಯೂಸ್ ಸೇಮ್ ಬಂದಿದೆ ಇಲ್ಲಿ, ಆದರೆ ಎಕ್ಸ್ ವ್ಯಾಲ್ಯೂ ಏನಿದೆ ಇಟ್ ಈಸ್ ಡಿಫ್ರೆಂಟ್. ಓಕೆ, ಅರ್ಥ ಏನು? ಎಕ್ಸ್ ಕ್ಯಾನ್ ಬಿ ಡಿಫ್ರೆಂಟ್, ವೈ ಕ್ಯಾನ್ ಬಿ ಸೇಮ್. ಓಕೆ, ಎಕ್ಸ್ ಕ್ಯಾನ್ ಬಿ ಡಿಫ್ರೆಂಟ್, ವೈ ಈಸ್ ಸೇಮ್ ಆಗಿದ್ದರೆ ಇಟ್ ಈಸ್ ಎ ಫಂಕ್ಷನ್. ಆದರೆ ಎಕ್ಸ್ ಈಸ್ ಸೇಮ್, ವೈ ಈಸ್ ಡಿಫ್ರೆಂಟ್, ಇದು ಫಂಕ್ಷನ್ ಆಗುತ್ತೆ, ಇದು ಆಗೋದಿಲ್ಲ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಎಕ್ಸ್ ಕ್ಯಾನ್ ಬಿ ಡಿಫ್ರೆಂಟ್ ಬಟ್ ವೈ ಈಸ್ ಸೇಮ್, ಸ್ಟಿಲ್ ಇಟ್ ಈಸ್ ಅ ಫಂಕ್ಷನ್. ಆದರೆ ಎಕ್ಸ್ ಸೇಮ್ ಆಗಿದ್ದು ವೈ ಡಿಫ್ರೆಂಟ್ ಆಗ್ತಾ ಹೋದರೆ ಇಟ್ ಈಸ್ ನಾಟ್ ಎ ಫಂಕ್ಷನ್. ಯು ಜಸ್ಟ್ ಸಾ ದ ಎಕ್ಸಾಂಪಲ್ ಹಿಯರ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಫಂಕ್ಷನ್. ಈಗ ಸಿಂಪಲಾಗಿ ನಾವು ಡಯಾಗ್ರಾಮ್ ನೋಡೋದಾದರೆ, ಈಗ ಫಾರ್ ಹಿಯರ್ 1ಗೆ 6 ಅನ್ನೋದು ಒಂದು ಇಮೇಜ್, 6 ಈಸ್ ದ ಇಮೇಜ್ ಆಫ್ 1. ಅದೇ ರೀತಿ 4 ಈಸ್ ದ ಇಮೇಜ್ ಆಫ್ -2. 6 ಈಸ್ ದ ಇಮೇಜ್ ಆಫ್ 3. ಈಗ ಇಲ್ಲಿ ನೋಡಿ, 4 ಈಸ್ ದ ಇಮೇಜ್ ಆಫ್ 1, 6 ಈಸ್ ದ ಇಮೇಜ್ ಆಫ್ 1, 5 ಈಸ್ ದ ಇಮೇಜ್ ಆಫ್ 2, and 4 is the image of 3. And also 6 is the image of 3. ಈಗ ಇಲ್ಲೇನಾಗ್ತಾ ಇದೆ? ಯಾವುದು ಫಂಕ್ಷನ್, ಯಾವುದು ಫಂಕ್ಷನ್ ಅಲ್ಲ? ನೀವೇ ಗೆಸ್ ಮಾಡಿ ನೋಡುವ. ಸೊ ಇನ್ ದಿಸ್ ಕೇಸ್ ದಿಸ್ ಈಸ್ ಎ ಫಂಕ್ಷನ್. ಯಾಕೆ? ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ವೈ ಸೇಮ್ ಇರ್ಬೋದು, ಆದರೆ ವ್ಯಾಲ್ಯೂಸ್ ಆಫ್ ಎಕ್ಸ್ ಏನಿದೆ ಇಲ್ಲಿ ಡಿಫ್ರೆಂಟ್ ಇದೆ. ನಾನು ಜಸ್ಟ್ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ನಲ್ವ ನಿಮಗೆ, ಇದನ್ನು ನೆನ್ಪಿಟ್ಕೊಳ್ಳಿ. ವ್ಯಾಲ್ಯೂ ಆಫ್ ವೈ ಸೇಮ್ ಇರ್ಬೋದು, ಆದರೆ ವ್ಯಾಲ್ಯೂ ಆಫ್ ಎಕ್ಸ್ ಏನಿದೆ ಡಿಫ್ರೆಂಟ್ ಇದೆ. ಅದಕ್ಕೆ ನಾವೇನಂತೀವಿ? ಫಂಕ್ಷನ್ ಅಂತ ಹೇಳ್ತೀವಿ. ಎಕ್ಸ್ ಸೇಮ್ ಇದ್ದು ವೈ ಡಿಫ್ರೆಂಟ್ ಆಗಿದ್ದರೆ ಅದಕ್ಕೆ ನಾವು ಫಂಕ್ಷನ್ ಅಂತೀವ? ನೋ. ಸೊ ಇಫ್ ಯು ಸಿ ಹಿಯರ್, the value of y is same here ಅಲ್ವಾ? 1ಗೂ 6 ಇದೆ, 3ಗೂ 6 ಇದೆ. ವ್ಯಾಲ್ಯೂ ಆಫ್ y is same, ಆದರೆ ವ್ಯಾಲ್ಯೂ ಆಫ್ x ಸೇಮ್ ಇದೆಯಾ? ಇಟ್ ಈಸ್ ಡಿಫ್ರೆಂಟ್. ಸೊ ಇಟ್ ಈಸ್ ಎ ಫಂಕ್ಷನ್. ಇಲ್ಲಿ ಇಟ್ ಈಸ್ ನಾಟ್ ಎ ಫಂಕ್ಷನ್. ಯಾಕೆ? ಹ್ಯಾವ್ ಎ ಲುಕ್.
3ಗೂ 4 ಇಮೇಜು, 6ಗೂ 3ನೇ ಇಮೇಜು. ಸೊ ದ ಕಂಡೀಷನ್ ಇಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ಹಿಯರ್, ಕರೆಕ್ಟ್? ಸೊ ಆ ರೀತಿ ಇದ್ದಾಗ ಇಟ್ ಈಸ್ ನಾಟ್ ಎ ಫಂಕ್ಷನ್. ಈಗ ಫಂಕ್ಷನ್ಸಲ್ಲಿ ಕೆಲವೊಂದು ಸಿಂಪಲ್ ಟೈಪ್ಸ್ ಇದೆ. ಲೆಟ್ಸ್ ಹ್ಯಾವ್ ಎ ಲುಕ್. ಮೊದಲನೇದು, ಎ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಈಸ್ ಡಿಫೈನ್ ಟು ಬಿ 1 1 ಅಥವಾ ಇಂಜೆಕ್ಟಿವ್. ಫಂಕ್ಷನ್ ಫ್ರಮ್ ಎಕ್ಸ್ ಟು ವೈ ಈಸ್ ಡಿಫೈನ್ ಟು ಬಿ 1 1. 1 1 ಅಂತ ಯಾವಾಗ ಹೇಳ್ತೀವಿ? ಇಫ್ ದ ಇಮೇಜಸ್ ಆಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎಕ್ಸ್ ಅಂಡರ್ ಎಫ್ ಆರ್ ಡಿಸ್ಟಿಂಕ್ಟ್ ಫಾರ್ ಎವ್ರಿ x1 x2 ಬಿಲಾಂಗ್ಸ್ ಟು ಎಕ್ಸ್, ಎಫ್ ಆಫ್ x1 ಈಕ್ವಲ್ ಟು x2. ಅಂದರೆ x1 ಈಕ್ವಲ್ ಟು x2 ಇರಬೇಕು. ಅಂದರೆ ಪ್ರತಿಯೊಂದಕ್ಕೂ ಡಿಸ್ಟಿಂಕ್ಟ್ ಅಂದರೆ ಒಂದೇ ಇಮೇಜ್ ಇರಬೇಕು, ಯೂನಿಕ್ ಇಮೇಜ್ ಇರಬೇಕು. ಆ ರೀತಿ ಇದ್ದರೆ ಅದಕ್ಕೆ ನಾವೇನಂತೀವಿ? 1 1 ಫಂಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಗೆ 1 ಇಸ್ ದ ಇಮೇಜ್, ಎ ಇಮೇಜ್ ಆಫ್ ಎ ಇಸ್ 1 ಅಲ್ವಾ? ಸಾರಿ, ಎ ಈಸ್ ದ ಇಮೇಜ್ ಆಫ್ 1, ಬಿ ಈಸ್ ದ ಇಮೇಜ್ ಆಫ್ 2, ಸಿ ಈಸ್ ದ ಇಮೇಜ್ ಆಫ್ 4 ಆ್ಯಂಡ್ ಡಿ ಈಸ್ ದ ಇಮೇಜ್ ಆಫ್ 3. ಅಂದರೆ ಪ್ರತಿಯೊಂದಕ್ಕೂ ಡಿಸ್ಟಿಂಕ್ಟಾಗೇ ಇದೆ. ಆ ರೀತಿ ಇದ್ದರೆ ಅದಕ್ಕೆ ನಾವೇನಂತೀವಿ? 1 1 ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಸಿಂಪಲ್. ಇಲ್ಲೂ ನೋಡಿ, ದ ಇಮೇಜ್ ಆಫ್ ಎ ಇಸ್ 3, ದ ಇಮೇಜ್ ಆಫ್ ಬಿ ಈಸ್ 1, ದ ಇಮೇಜ್ ಆಫ್ ಸಿ ಈಸ್ 2 ಆ್ಯಂಡ್ ದ ಇಮೇಜ್ ಆಫ್ ಡಿ ಈಸ್ 4. ಸೊ ಈ ರೀತಿ ಇದ್ದರೆ ನಾವೇನಂತೀವಿ? 1 1 ಫಂಕ್ಷನ್ ಅಂತ ಹೇಳ್ತೀವಿ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಜೆಕ್ಟಿವ್. ಓಕೆನಾ? ನೆಕ್ಸ್ಟ್, ಮೆನಿ 1. ನಮ್ಮ ಪ್ರೀವಿಯಸ್ ಕೇಸಲ್ಲಿ ಏನಿತ್ತು? ಒಂದಕ್ಕೆ ಒಂದೇ ಇಮೇಜ್, ಡಿಸ್ಟಿಂಕ್ಟ್ ಇಮೇಜ್ ಇರಬೇಕು ಅಂತ ಹೇಳಿದ್ವಿ. ಇಫ್ ದ ಇಮೇಜಸ್ ಆಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎಕ್ಸ್ ಅಂಡರ್ ಎಫ್ ಆರ್ ನಾಟ್ ಡಿಸ್ಟಿಂಕ್ಟ್. ಓಕೆ, ಒಂದಕ್ಕಿಂತ ಹೆಚ್ಚಿದ್ದಲ್ಲಿ ಅದಕ್ಕೆ ನಾವೇನಂತೀವಿ? ಮೆನಿ 1 ಫಂಕ್ಷನ್. 1 1 ಅಲ್ಲೇನಿತ್ತು? ಒಂದು ಇಮೇಜ್ಗೆ ಒಂದೇ ಎಕ್ಸ್ ವ್ಯಾಲ್ಯೂ ಇತ್ತು. ಇಲ್ಲಿ ನೋಡಿ, ಎ ಇಸ್ ದ ಇಮೇಜ್ ಆಫ್ 1, ಆಲ್ಸೋ ಎ ಇಸ್ ದ ಇಮೇಜ್ ಆಫ್ 2. ಈ ರೀತಿ ಇದ್ದರೆ ಏನಂತೀವಿ? ಮೆನಿ 1 ಫಂಕ್ಷನ್. ಓಕೆನಾ? ಸೊ ಹೋದ ಸತಿ ಒಂದು ಇಮೇಜ್ಗೆ ಒಂದೇ ಪ್ರೀ ಇಮೇಜ್ ಇರ್ತಾ ಇತ್ತು. ಆದರೆ ಇಲ್ಲಿ ಎ ಇಸ್ ದ ಇಮೇಜ್ ಆಫ್ 1, ಆಲ್ಸೋ ಎ ಇಸ್ ದ ಇಮೇಜ್ ಆಫ್ 2. ಹಾಗಾಗಿ ಇದಕ್ಕೆ ನಾವೇನಂತ ಇದ್ದೀವಿ? ಮೆನಿ 1 ಫಂಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಹ್ಯಾವ್ ಎ ಲುಕ್. Next, a function f from x to y is said to be onto. Okay, ಇದಕ್ಕೆ ಸರ್ಜೆಕ್ಟಿವ್ ಅಂತ ಹೇಳ್ತೀವಿ. If every element of y is the image of some element of x under the f. ಪ್ರತಿಯೊಂದಕ್ಕೂ ಒಂದು ಇಮೇಜ್ ಇದ್ದಲ್ಲಿ, if every element of y, ಪ್ರತಿಯೊಂದು ಎಲಿಮೆಂಟ್ ಆಫ್ y is the image of some element of x. ಆ ರೀತಿ ಇದ್ದರೆ ನಾವೇನಂತೀವಿ? ಅದಕ್ಕೆ ಆನ್ ಟು ಅಂತ ಹೇಳ್ತೀವಿ. ಪ್ರತಿಯೊಂದು ಎಲಿಮೆಂಟ್ಸ್ ಆಫ್ ವೈ ಅಲ್ಲೂ ಒಂದು ಇಮೇಜ್ಗೆ ಅಲ್ಲಿ ಇರಲೇಬೇಕು. ಎವ್ರಿ ಎಲಿಮೆಂಟ್ ಆಫ್ ವೈ ಇಸ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ಎಕ್ಸ್. ಆ ರೀತಿ ಇದ್ರೆ ಅದಕ್ಕೆ ನಾವೇನಂತೀವಿ? ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಈಸ್ ದಿಸ್ ಅನ್ ಆನ್ ಟು ಫಂಕ್ಷನ್? ಇಲ್ಲೇನು ಹೇಳ್ತಾರೆ? ಇಫ್ ಎವ್ರಿ ಎಲಿಮೆಂಟ್ ಆಫ್ ವೈ ಇಸ್ ದ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ಎಕ್ಸ್ ಅಂಡರ್ ಎಫ್. ಇಲ್ಲಿ ಎಗೆ ಎ ಇಸ್ ನಾಟ್ ಇಮೇಜ್ ಆಫ್ ಎನಿ ಎಲಿಮೆಂಟ್ಸ್. So this is not onto. So this is onto function. Okay na? Simple. ಈಗ it should be 1 1. ಒಂದು ಫಂಕ್ಷನ್ x to y ಇದೆ. It is said to be 1 1 and onto, ಅಥವಾ it is called as also bijective. ಯಾವಾಗ? if it is 1 1 and onto, ಒಂದು ಫಂಕ್ಷನ್ ಇದೆ, ಅದು 1 1 ಮತ್ತು onto ಎರಡೂ ಆಗಿದ್ದಲ್ಲಿ ಅದಕ್ಕೆ ನಾವೇನಂತೀವಿ? ಬೈಜೆಕ್ಟಿವ್ ಅಂತ ಹೇಳ್ತೀವಿ. 1 1 ಅಂದರೆ ಏನು? ಪ್ರತಿಯೊಂದಕ್ಕೂ ಪ್ರತಿಯೊಂದು ಇಮೇಜಸ್ ಅಂದರೆ ಆಫ್ ವೈ ಹ್ಯಾಸ್ ಡಿಸ್ಟಿಂಕ್ಟ್ ಎಲಿಮೆಂಟ್ ಎಕ್ಸ್ ಇದೆ. ಸೊ ಎ ಈಸ್ ಇಮೇಜ್ ಆಫ್ 3, ಬಿ ಈಸ್ ಇಮೇಜ್ ಆಫ್ 1, ಸಿ ಈಸ್ ಇಮೇಜ್ ಆಫ್ 2 ಆ್ಯಂಡ್ ಡಿ ಈಸ್ ಇಮೇಜ್ ಆಫ್ 4. ಪ್ರತಿಯೊಂದಕ್ಕೂ ಡಿಸ್ಟಿಂಕ್ಟ್ ಇದೆಯಾ? ಅದಾದಮೇಲೆ ಆನ್ ಟು, ಈಗಷ್ಟೇ ಜಸ್ಟ್ ಡಿಸ್ಕಸ್ ಮಾಡಿದ್ದು. ಆನ್ ಟು ಅಂದರೆ ಏನು? ಎವ್ರಿ ಎಲಿಮೆಂಟ್ಸ್ ಆಫ್ ವೈ ಶುಡ್ ಬಿ ಇಮೇಜ್ ಆಫ್ ಎಕ್ಸ್. ಪ್ರತಿಯೊಂದು ಎಲಿಮೆಂಟ್ಸ್, ಇಲ್ಲಿ ಯಾವುದಾದ್ರು ಬಿಟ್ಟಿಯಾರ? ಇಲ್ಲ, ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಇಟ್ ಈಸ್ ಆನ್ ಇಮೇಜ್ ಆಫ್ ಎಕ್ಸ್. ಸೊ ಆ ರೀತಿ ಇದ್ದಾಗ 1 1 ಮತ್ತು ಆನ್ ಟು ಎರಡೂ ಆಗಿದ್ದಾಗ ಅದಕ್ಕೆ ನಾವೇನಂತೀವಿ? ಬೈಜೆಕ್ಟಿವ್ ಅಂತ ಹೇಳ್ತೀವಿ. ಓಕೆ, ನೌ ಲೆಟ್ ಸಿ ವಿಚ್ ಆಫ್ ದ ಫಾಲೋವಿಂಗ್ ರಿಲೇಷನ್ಸ್ ಆರ್ ಫಂಕ್ಷನ್ಸ್. ಈಗ ಇಲ್ಲಿ ಮ್ಯಾಪಿಂಗ್ ಚೆಕ್ ಮಾಡಿದ್ರೆ ಫಸ್ಟ್ ಒಂದು ರಿಲೇಷನ್ 2, 1 ಇದೆ, ಡಿಸ್ಟಿಂಕ್ಟ್ ಆಗಿದೆ.
1 comma 3, 3 comma 4. So yes, it is a function. Okay, ಇಲ್ಲಿ ನೋಡಿ same values of x ಇದೆ 1 1 1 and different values of y. Is it possible? ಇಲ್ಲ. So not a function. ಅದೇ ರೀತಿ ಥರ್ಡ್ ಒನ್ ನೋಡಿ 1 comma 2 2 comma 3 3 comma 4 5 comma 6. Yes, so it is a function. ಸೊ ಈ ರೀತಿ ಕೂಡ ನೀವು ಸಿಂಪಲ್ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೊಟ್ಟಿರೋಂಥ ರಿಲೇಷನ್ ಫಂಕ್ಷನ್ ಹೌದೋ ಅಲ್ವೋ, ಯು ಜಸ್ಟ್ ರಿಮೆಂಬರ್ ದ ಪಾಯಿಂಟ್. ಏನು ರಿಮೆಂಬರ್ ಮಾಡಬೇಕು? ಇಟ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಓಕೆ, ಬಟ್ ಸೇಮ್ ವೈ, ದಟ್ಸ್ ಎ ಫಂಕ್ಷನ್. ಬಟ್ ನಾಟ್ ಸೇಮ್ ವೈ ವಿತ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಆ ರೀತಿ ಇದ್ರೆ ಅದಕ್ಕೆ ನಾವೇನಂತೀವಿ? ಫಂಕ್ಷನ್ ಅಂತ ಹೇಳೋದಿಲ್ಲ. ಓಕೆ, ಫೈನ್. ಲೆಟ್ ಎನ್ ಬಿ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ such that relation x comma y such that y equal to 3x plus 4, where x comma y belongs to the natural numbers anta kottiyare. They have defined a relation here. Now write the domain and range of the function. Okay, first now relation na bariyuva. Relation na barmele let's write the domain and range. Now ಏನು ಹೇಳಿದ್ದಾರೆ? ಸೊ ಆರ್ ವಿಲ್ ಬಿ ಈಕ್ವಲ್ ಟು, ಈಗ ಇಟ್ ಈಸ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ದಾರೆ. ಇಫ್ ಯು ಪುಟ್ ಎಕ್ಸ್ ಈಕ್ವಲ್ ಟು 1, ನಮ್ಮ ವ್ಯಾಲ್ಯೂ ಆಫ್ ವೈ ಏನಾಗುತ್ತೆ? 3 1 times 3 plus 4 7 ಆಗುತ್ತೆ. ಸೊ ವೈ ವಿಲ್ ಬಿ 7. ಅದೇ ಎಕ್ಸ್ ಈಕ್ವಲ್ ಟು 2 ಹಾಕಿದ್ರೆ ಏನಾಗುತ್ತೆ? ಇಫ್ ಯು ಸಬ್ಸ್ಟಿಟ್ಯೂಟ್ ಎಕ್ಸ್ ಈಕ್ವಲ್ ಟು 2 ಇನ್ ದಿಸ್, 3 2 times 6 6 plus 4 10. x equal to 3 ಹಾಕಿದ್ರೆ 3 3 times 9 9 plus 4 13. So 3 comma 13 and so on. ಅಲ್ವಾ? So this is our relation, ಕೊಟ್ಟಿರುವಂಥ ರಿಲೇಷನ್. x1 ಹಾಕಿದ್ವಿ, 3 1 times 3 plus 4 7 1 comma 7 2 comma 10 3 comma 13 and so on. This is our relation. ಈಗ ಡೊಮೈನ್ ಅಂದರೆ ಏನು, ರೇಂಜ್ ಅಂದರೆ ಏನು? ಡೊಮೈನ್ ಈಸ್ ದ ಫಸ್ಟ್ ಎಲಿಮೆಂಟ್ ಆಫ್ ದ ಆರ್ಡರ್ಡ್ ಪೇರ್, ರೇಂಜ್ ಅಂದರೆ ಸೆಕೆಂಡ್ ಎಲಿಮೆಂಟ್ ಆಫ್ ದ ಆರ್ಡರ್ಡ್ ಪೇರ್. ಸೊ ಏನಾಗುತ್ತೆ ನಮ್ಮ ಡೊಮೈನ್? ಸೊ ಡೊಮೈನ್ ವಿಲ್ ಬಿ ಈಕ್ವಲ್ ಟು 1 comma 2 comma 3 ಆ್ಯಂಡ್ ಸೋ ಆನ್. ಸೊ ಇದಕ್ಕೆ ನಾವೇನಂತೀವಿ? ಡೊಮೈನ್ ಅಂತ ಹೇಳ್ತೀವಿ. ಸೊ ರೇಂಜ್ ಅಂದರೆ ಏನು? ನಮ್ಮ ಆರ್ಡರ್ಡ್ ಪೇರಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟ್. ಸೊ 7 comma 10 comma 13 ಆ್ಯಂಡ್ ಸೋ ಆನ್. ಸೊ ಇದಕ್ಕೆ ನಾವೇನಂತೀವಿ? ರೇಂಜ್ ಅಂತ ಹೇಳ್ತೀವಿ. ಸಿಂಪಲ್, ಅರ್ಥ ಆಯ್ತಲ್ವಾ? ಓಕೆ, ನಾವು ಫೈಂಡ್ ದ ರೇಂಜ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್. ಓಕೆ, ಒಂದು ಫಂಕ್ಷನ್ಸ್ ಕೊಟ್ಟಿದ್ದಾರೆ ಎರಡು, ಫಾರ್ 2 ಸಬ್ ಕ್ವೆಶನ್ಸ್. ಲೆಟ್ಸ್ ಫೈಂಡ್ ದ ರೇಂಜ್. ಈಗ ಲೆಟ್ಸ್ ಕನ್ಸಿಡರ್ ದ ಫಸ್ಟ್ ಒನ್. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಫಾರ್ ಎಕ್ಸ್ ಗ್ರೇಟರ್ ದೆನ್ 0. ಓಕೆ, ಎಕ್ಸ್ ಗ್ರೇಟರ್ ದೆನ್ 0 ಅಂದರೆ ಫಾರ್ ಎಕ್ಸಾಂಪಲ್ ಎಫ್ ಆಫ್ 1 ಹಾಕಿದ್ರೆ ಏನಾಗುತ್ತೆ? 1 ಸ್ಕ್ವೇರ್ ಪ್ಲಸ್ 5, 1 ಪ್ಲಸ್ 5 ಇಸ್ 6. ಓಕೆ, ಸೊ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ವೈ ಈಕ್ವಲ್ ಟು ಎಷ್ಟು ಬಂತು? 6 ಬಂತು. ಅದೇ ರೀತಿ ಎಫ್ ಆಫ್ 2 ಈಸ್ ಈಕ್ವಲ್ ಟು 2 ಹಾಕಿದ್ರೆ ಏನಾಗುತ್ತೆ? ಸೊ 2 ಸ್ಕ್ವೇರ್ ಇಸ್ 4, 4 ಪ್ಲಸ್ 5 9. ಎಫ್ ಆಫ್ 3 ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ? 3 ಹಾಕಿದ್ರೆ 3 ಸ್ಕ್ವೇರ್ ಇಸ್ 9, 9 ಪ್ಲಸ್ 5 14. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂಸ್ ಆಫ್ ಎಕ್ಸ್? ಈಗ ಎಕ್ಸ್ 1 ಹಾಕಿದ್ರೆ ನಮ್ಮ ವೈ ವ್ಯಾಲ್ಯೂ ಏನಾಯಿತು? 6 ಆಯಿತು. ಸೊ ಅವರ್ ರಿಲೇಷನ್ ವಿಲ್ ಬಿ ಹೇಗೆ ಬಂತು? 1 comma 6 2 comma 9 3 comma 14 ಆ್ಯಂಡ್ ಸೋ ಆನ್. ಸೊ ನಮ್ಮ ರೇಂಜ್ ಏನಾಗುತ್ತೆ? ಸೊ ಡೊಮೈನ್ ಇಸ್ ದ ಫಸ್ಟ್ ಎಲಿಮೆಂಟ್ ಆಫ್ ದ ಆರ್ಡರ್ ಪೇರ್. ರೇಂಜ್ ಏನಾಗುತ್ತೆ? 6 comma 9 comma 14 ಆ್ಯಂಡ್ ಸೋ ಆನ್. ಸೊ ಇದು ನಮ್ಮ ರೇಂಜ್. ಅದೇ ರೀತಿ ನಮ್ಮ ಸೆಕೆಂಡ್ ಸಬ್ ಕ್ವೆಶನ್ ನಾವು ನೋಡೋದಾದರೆ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ 3. ಸೊ ಅದೇ ರೀತಿ ಸೇಮ್ ಪ್ರೊಸೀಜರ್ ಮಾಡುವ. ಸೊ ಎಫ್ ಆಫ್ 1 ಏನಾಗುತ್ತೆ? 2 times 1 is 2 plus 3 5. ಎಫ್ ಆಫ್ 2 ಈಸ್ ಈಕ್ವಲ್ ಟು 2 times 4 plus 3 7. ಎಫ್ ಆಫ್ 3 ಈಸ್ ಈಕ್ವಲ್ ಟು 2 3 times 6 plus 3 9. ಸೊ ನಮ್ಮ ರೇಂಜ್ ಏನಾಗುತ್ತೆ?
ಸೊ ರೇಂಜ್ ಈಸ್ ಈಕ್ವಲ್ ಟು 5, 7, 9 ಆ್ಯಂಡ್ ಸೋ ಆನ್. ಸಿಂಪಲ್, ಅರ್ಥ ಆಯ್ತಲ್ವಾ? ಓಕೆ, ಫೈನ್. ಈಗ ಫಂಕ್ಷನ್ ಕೊಟ್ಟಿದ್ದಾರೆ, ಎಫ್ ಈಕ್ವಲ್ ಟು 1, 2, 2, 3, 3, 4 be a function from z to z where z is the set of integers. F of x is given by ax plus b. Determine a and b. Okay, ಈಗ x ವ್ಯಾಲ್ಯೂ ಇಲ್ಲಿ 1 ಹಾಕಿದ್ರೆ y ಎಷ್ಟು ಬಂದಂಗಾಯಿತು? 2 ಆಯಿತು. ಸೊ 2 ಈಸ್ ಈಕ್ವಲ್ ಟು a ಇಂಟು 1 ಪ್ಲಸ್ b, ಅಂದರೆ ದಿಸ್ ಇಂಪ್ಲೈಸ್ 2 ಈಸ್ ಈಕ್ವಲ್ ಟು a ಪ್ಲಸ್ b ಅಂತ ಆಯಿತು. ಅದೇ ರೀತಿ ಎಕ್ಸ್ ಈಕ್ವಲ್ ಟು 2 ಹಾಕಿದ್ರೆ y is 3 ಅಂತ ಬರ್ತಾ ಇದೆಯಲ್ಲ ಇಲ್ಲಿ. ಸೊ 3 ವಿಲ್ ಬಿ ಈಕ್ವಲ್ ಟು a ಇಂಟು 2 ಪ್ಲಸ್ b, ಅಂದರೆ ದಿಸ್ ಇಂಪ್ಲೈಸ್ 3 ಈಸ್ ಈಕ್ವಲ್ ಟು 2a ಪ್ಲಸ್ b. ಸೊ ಈ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ 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 ಪ್ಲಸ್ b ಮೈನಸ್ b ಕ್ಯಾನ್ಸಲ್ ಆಯಿತು. ಸೊ a ಮೈನಸ್ 2a ಇಸ್ ಮೈನಸ್ a, 2 minus 3 is -1. This implies a equal to 1. So a equal to 1 ಬಂದಮೇಲೆ let's substitute the value of a in any equation. ಈಗ a plus b equal to 2 ಇದೆ. So 1 plus b equal to 2, b equal to 1. Simple ಅಲ್ವಾ? ಓಕೆ, ಫೈನ್. ಈಗ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಕಾಂಪೋಸಿಟ್ ಫಂಕ್ಷನ್. ಇಲ್ಲಿ ನೋಡಿ ಮಕ್ಕಳೀಗ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಕೊಟ್ಟಿದ್ದಾರೆ ಆ್ಯಂಡ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 3 ಕೊಟ್ಟಿದ್ದಾರೆ. ಸೊ ನಮ್ಮ ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ? ಎಫ್ ಆಫ್ ಜಿ ಆಫ್ 1. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಫ್ ಆಫ್ ಜಿ ಆಫ್ 1 ಅಂತ ಬರಿತೀವಿ. ಓಕೆ, ಎಫ್ ಆಫ್ ಜಿ ಆಫ್ 1 ಅಂದರೆ ನಮ್ಮ ಜಿ ಆಫ್ ಎಕ್ಸ್ ಇದ್ದಲ್ಲಿ ಏನು ಹಾಕುವ? 1 ಹಾಕುವ. ಲೆಟ್ಸ್ ಟೇಕ್ ಇಟ್ ಆಸ್ ಈಕ್ವೇಷನ್ 1. ಈಗ ಜಿ ಆಫ್ 1 ಏನಾಗುತ್ತೆ? 2 ಇಂಟು 1 ಸ್ಕ್ವೇರ್ ಮೈನಸ್ 3 ವಿಚ್ ವಿಲ್ ಬಿ ಈಕ್ವಲ್ ಟು 1 ಸ್ಕ್ವೇರ್ ಇಸ್ 1 ಇಂಟು 2 ಎಷ್ಟು? 2 ಮೈನಸ್ 3 ಎಷ್ಟು? ಮೈನಸ್ 1. ಸೊ ಜಿ ಆಫ್ 1 ಏನು ಬಂತು? ಮೈನಸ್ 1. ಸೊ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಎಫ್ ಆಫ್ ಜಿ ಆಫ್ 1 ವ್ಯಾಲ್ಯೂ ಏನು? ಮೈನಸ್ 1. ಅಂದರೆ ನಮ್ಮ ಎಫ್ ಆಫ್ ಎಕ್ಸ್ ಇದ್ದಲ್ಲಿ ಈಗ ಮೈನಸ್ 1 ಹಾಕುವ. ದಿಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು ಮೈನಸ್ 2. ಮುಗೀತು. ನಮ್ಮ ಎಫ್ ಆಫ್ ಎಕ್ಸ್ ಇದ್ದಿದ್ದು ಎಕ್ಸ್ ಮೈನಸ್ 1. ಎಕ್ಸ್ ಇದ್ದಲ್ಲಿ ಏನು ಹಾಕಿದ್ವಿ? ಈಗ ಮೈನಸ್ 1 ಹಾಕಿದ್ವಿ. ದಟ್ಸ್ ಇಟ್, ಸಿಂಪಲ್. ಅದೇ ರೀತಿ ನಮ್ಮ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್ ಏನಿದೆ? ಜಿ ಆಫ್ ಎಫ್ ಆಫ್ 2 ಅಂದರೆ ಈಗೇನಾಗತ್ತೆ? ಇಟ್ ಈಸ್ ಜಿ ಆಫ್ ಎಫ್ ಆಫ್ 2 ಅಂತ ಬರೆಯೋದು. ಸೊ ಫಸ್ಟ್ ಏನು ಕಂಡು ಹಿಡಿಯಬೇಕು? ಎಫ್ ಆಫ್ 2 ಕಂಡು ಹಿಡಿಯಬೇಕು. ಇಫ್ ವಿ ಟೇಕ್ ಇಟ್ ಆಸ್ ಈಕ್ವೇಷನ್ 1 ಆ್ಯಂಡ್ ಬ್ಯಾಕ್ ಸಬ್ಸ್ಟಿಟ್ಯೂಟ್, ಈಗ ಎಫ್ ಆಫ್ 2 ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಈಸ್ ಎಕ್ಸ್ ಮೈನಸ್ 1. ಸೊ 2 ಮೈನಸ್ 1 ವಿಚ್ ಈಸ್ 1 ಅಲ್ವಾ? ಸೊ ಇಲ್ಲೇನಾಗತ್ತೆ ಈಗ ನಮ್ಮ ಈಕ್ವೇಷನ್ 1? ಸೊ ಜಿ ಆಫ್ ಎಫ್ ಆಫ್ 2 ವ್ಯಾಲ್ಯೂ ಎಷ್ಟು ಬಂತು? 1 ಬಂತು, ವಿಚ್ ಈಸ್ 1. ಈಗ ಜಿ ಆಫ್ ಎಕ್ಸ್ ಇದ್ದಲ್ಲಿ 1 ಹಾಕುವ. ಸೊ ದಿಸ್ ಇಂಪ್ಲೈಸ್ 2 ಇಂಟು 1 ಸ್ಕ್ವೇರ್ ಮೈನಸ್ 3. ಸೊ 1 ಸ್ಕ್ವೇರ್ ಇಸ್ 1, 2 ಇಂಟು 1 ಇಸ್ 2 ಮೈನಸ್ 3 ವಿಚ್ ಈಸ್ ಮೈನಸ್ 1. ಸಿಂಪಲ್, ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಾಂಪೋಸಿಟ್ ಫಂಕ್ಷನ್. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಲೈವ್ ಡೌಟ್ ಸಾಲ್ವಿಂಗ್ ಸೆಷನ್ ಇದ್ದಾಗ ಎಲ್ಲನೂ ಕ್ಲಾರಿಫಿಕೇಷನ್ ಮಾಡ್ತೀನಿ. ಓಕೆನಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ಲೆಂದಿಯಸ್ಟ್ ಚಾಪ್ಟರ್ ಇದೆ. ಸೊ ಇಟ್ ಕ್ಯಾರೀಸ್ ನಿಯರ್ಲಿ 14 to 16 ಮಾರ್ಕ್ಸ್ ಓವರ್ ಆಲ್. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ. ಓಕೆನಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಮುಂದಿನ ಚಾಪ್ಟರ್ ಒಟ್ಟಿಗೆ ಸಿಗುವ. ಓಕೆ, ಟಿಲ್ ದೆನ್ ಟೇಕ್ ಕೇರ್.